4ನೇ ಅಕ್ಟೋಬರ್ 1582 ಯುರೋಪ್ನಲ್ಲಿ ಎಲ್ಲರೂ ಮಲಗಿರ್ತಾರೆ. ಅಕ್ಟೋಬರ್ 4ರ ರಾತ್ರಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅದು ಅಕ್ಟೋಬರ್ 15 ಆಗ್ಬಿಟ್ಟಿರುತ್ತೆ. ಹೇಗಾಯಿತು? 10 ದಿನ ಮಾಯ ಆಯಿತು. 32 ತಿಂಗಳು, ಆಮೇಲೆ 16 ಗಳಿಗೆ 16 ದಿವಸ 4 ಗಳಿಗೆ ಇಷ್ಟು ಬಂದರೆ ಸರಿಗೆ ಒಂದು ಯಾವುದೋ ಅಧಿಕ ಮಾಸ ಬರುತ್ತೆ. ಅದು ಈ ಸರಿ ಬಂದಿದೆ, ಅದು ವಿಶೇಷ. ಅಧಿಕ ಮಾಸದಲ್ಲಿ ನೀವು ಯಾವುದೇ ಒಳ್ಳೆ ಕೆಲಸ ಆಗಲಿ ಅಥವಾ ಕೆಟ್ಟ ಕೆಲಸ ಆಗಲಿ ತಕ್ಷಣ ಫಲ ಕೊಡ್ತಾನೆ. ವಿಳಂಬೋ ನಾ ಕದಾಚನ, ತಡ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಕೂಡ ನಾವು ಮಾಡಲಿಕ್ಕೆ ಇದಕ್ಕೆ ಅವಕಾಶ ಇದೆ. 10 ದಿನಾನ ಒಂದು ವರ್ಷದಲ್ಲಿ ಕಡಿಮೆ ಮಾಡಿದ್ರು. ಆದರೆ ಅದೇ ನಮ್ಮ ಋಷಿ ಮುನಿಗಳು 5000 ವರ್ಷಗಳ ಮೊದಲೇ ಒಂದು ಪೂರ್ಣ ತಿಂಗಳನ್ನು ಸೇರಿಸಿ ಕ್ಯಾಲೆಂಡರ್ ಒಳಗೆ ಸೂರ್ಯ ಚಂದ್ರರ ಕಾಲಮಾನ ಎರಡನ್ನೂ ಪರ್ಫೆಕ್ಟ್ ಆಗಿ ಸಿಂಕ್ ಮಾಡಿದ್ರು. ಅದನ್ನೇ ನಾವು ಅಧಿಕ ಮಾಸ ಅಂತ ಕರಿತೀವಿ. ಈ ಅಧಿಕ ಮಾಸ ಇದೊಂದು ಕ್ಯಾಲೆಂಡರ್ ಟ್ರಿಕ್ ಅಲ್ಲ, ಇದು ವೇದಿಕ್ ಆಸ್ಟ್ರೋನಾಮಿಕಲ್ ಇಂಜಿನಿಯರಿಂಗ್. ಸೂರ್ಯನಿಗೆ ಮತ್ತು ಚಂದ್ರಗೆ ನಮಗಿಬ್ಬರೂ ಕೂಡ ಬೇಕು. ಶುಭ ಕಾರ್ಯ ಅಂದರೆ ಏನು? ಯಾವ ಒಂದು ಕ್ಷೇತ್ರದಲ್ಲಿ ಸೂರ್ಯನ ಪ್ರಭಾವವು ಚಂದ್ರ ಪ್ರಭಾವ ಇರುತ್ತೆ, ಅದೆಲ್ಲ ಶುಭ ಕಾರ್ಯಗಳು. ಇಲ್ಲಿ ಮಾಡಿರತಕ್ಕಂಥ ಕರ್ಮಗಳಿಗೆ ಒಂದೊಂದು ಕೂಡ 100 ಪಟ್ಟು, ಇನ್ನೂ ಶ್ರದ್ಧಾ ಭಕ್ತಿ ಮಾಡಿದ್ರೆ 1000 ಪಟ್ಟು, ಇನ್ನೂ ಶ್ರದ್ಧಾ ಭಕ್ತಿ ಆಸಕ್ತಿ ಅಲ್ಲದೆ ಪರಮಾತ್ಮ ಪ್ರೀತಿ ಆಗಲಿ ಅಂತ ಮಾಡಿದ್ರೆ 10,000 ಪಟ್ಟು. ಹೀಗೆ ಒಂದೊಂದು 0 ಸೇರಿಸ್ಕೊಂಡು ಹೋಗ್ತಾರೆ. ವೀಕ್ಷಕರೇ, ನಾನು ಒಂದು ಡೇಟ್ ಹೇಳ್ತೀನಿ ಇವತ್ತು. 4ನೇ ಅಕ್ಟೋಬರ್ 1582 ಯುರೋಪ್ನಲ್ಲಿ ಎಲ್ಲರೂ ಮಲಗಿರ್ತಾರೆ. ಅಕ್ಟೋಬರ್ 4ರ ರಾತ್ರಿ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅದು ಅಕ್ಟೋಬರ್ 15 ಆಗ್ಬಿಟ್ಟಿರುತ್ತೆ. ಹೇಗಾಯಿತು? 10 ದಿನ ಮಾಯ ಆಯಿತು. ಹೇಗಾಯಿತು? ಸೊ ಇದನ್ನು ಮಾಡಿದವ್ರು ಯಾರು ಗೊತ್ತಾ? ಪೋಪ್ ಗ್ರೆಗರಿ 13. ಅಂದರೆ ಇದೇ ಕಾರಣಕ್ಕೆ ಈ ಕ್ಯಾಲೆಂಡರ್ಗೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತ ಕರೆದ್ರು. ಈ ಗ್ರೆಗೇರಿಯನ್ ಕ್ಯಾಲೆಂಡರಲ್ಲಿ ಏನಾಯಿತು ಅಂದರೆ ಒಂದು ಮ್ಯಾಥ್ಸಲ್ಲಿ ತಪ್ಪಾಯಿತು. 10 ದಿನಾನ ಒಂದು ವರ್ಷದಲ್ಲಿ ಕಡಿಮೆ ಮಾಡಿದ್ರು. ಆದರೆ ಅದೇ ನಮ್ಮ ಋಷಿ ಮುನಿಗಳು 5000 ವರ್ಷಗಳ ಮೊದಲೇ ಒಂದು ಪೂರ್ಣ ತಿಂಗಳನ್ನು ಸೇರಿಸಿ ಕ್ಯಾಲೆಂಡರ್ ಒಳಗೆ ಸೂರ್ಯ ಚಂದ್ರರ ಕಾಲಮಾನ ಎರಡನ್ನೂ ಪರ್ಫೆಕ್ಟಾಗಿ ಸಿಂಕ್ ಮಾಡಿದ್ರು. ಅದನ್ನೇ ನಾವು ಅಧಿಕ ಮಾಸ ಅಂತ ಕರಿತೀವಿ. ಈ ಅಧಿಕ ಮಾಸ ಇದೊಂದು ಕ್ಯಾಲೆಂಡರ್ ಟ್ರಿಕ್ ಅಲ್ಲ, ಇದು ವೇದಿಕ್ ಆಸ್ಟ್ರೋನಾಮಿಕಲ್ ಇಂಜಿನಿಯರಿಂಗ್. 2026 ಇವಾಗ ಮೇ 14ರಿಂದ ಶುರುವಾಗ್ತಾ ಇದೆ ಅಧಿಕ ಜ್ಯೇಷ್ಠ ಮಾಸ. 33 ದಿನಗಳ ವಿಶೇಷವಾದ ದಿನಗಳದು. ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇದೊಂದು ಸಂಭ್ರಮ, ಇದೊಂದು ವಿಶೇಷವಾದ ಪರ್ವಕಾಲ ಅಂತ ನಾವು ಬಹಳಷ್ಟು ಜನ ಇದಕ್ಕೋಸ್ಕರ ಕಾಯ್ತಿರ್ತೀವಿ. ಯಾಕೆಂದರೆ 2-3 ವರ್ಷಕ್ಕೊಮ್ಮೆ ಬರುವಂಥದ್ದಿದು. ಈ ಅಧಿಕ ಮಾಸ ಅಂದರೆ ಏನು? ಈ ಅಧಿಕ ಮಾಸದಲ್ಲಿ ನಾವು ಏನು ಮಾಡಬೇಕು? ಇದರ ಹಿಂದೆ ಇರುವಂತಹ ಫಿಲಾಸಫಿ ಏನು? ಈ ಎಲ್ಲವನ್ನು ನಾವಿವತ್ತು ವಿದ್ವಾಂಸರಿಂದ ತಿಳ್ಕೊಳ್ಳೋಣ. ನೀವು ಹಿಂದೂಗಳಾಗಿದ್ದರೆ ಇದು ತುಂಬ ಮುಖ್ಯವಾಗಿ ತಿಳ್ಕೊಳ್ಳೇಬೇಕಾದದ್ದು ಈ ಅಧಿಕ ಮಾಸದ ಬಗ್ಗೆ. ನೀವೊಬ್ಬ ರ್ಯಾಷನಲಿಸ್ಟ್ ಆಗಿದ್ದರೆ ಇದರಲ್ಲಿ ಮ್ಯಾಥ್ಸ್ ಕೂಡ ಇದೆ. ನೀವು ಸಿಂಪ್ಲಿ ಕ್ಯೂರಿಯಸ್ ಆಗಿರೋರಾಗಿದ್ದರೆ ಇದರಲ್ಲಿ ಒಂದು ಸ್ಟೋರಿ ಇದೆ, ಕುಳಿತು ಕೇಳಿಸ್ಕೊಳ್ಳಿ. ಅದ್ಭುತವಾದ ಈ ವಿಷಯ ಅಧಿಕ ಮಾಸದ ಬಗ್ಗೆ. ಇದನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ತುಂಬ ಹಿರಿಯರಾದ ವಿದ್ವಾಂಸರು, ಚತುಶಾಸ್ತ್ರಗಳಲ್ಲಿ ಪಂಡಿತರಾದಂತಹ ಚತುರ್ವೇದಿ ವೇದವ್ಯಾಸ ಆಚಾರ್ಯರು. ಆಚಾರ್ಯರೇ, ತಮಗೆ ಸುಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಈ ಅಧಿಕ ಮಾಸದ ವಿಶೇಷ ಏನು ಮಹಿಮೆಗಳಿದೆ ಅದನ್ನೆಲ್ಲ ನಮಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇದಕ್ಕಿಂತ ಮುಂಚೆ ವೀಕ್ಷಕರೇ, ನಾನು ಹೇಳಿದೆ ಗ್ರೆಗೇರಿಯನ್ ಪ್ರೋಪ್ ಕ್ಯಾಲೆಂಡರ್ ಒಂದು ತಪ್ಪು ಮಾಡಿದ್ರು, 10 ದಿನಾನ ಕಟ್ ಮಾಡಿದ್ರು. ಆದರೆ ನಮ್ಮ ಋಷಿಗಳು ಮಾಡಲಿಲ್ಲ. ಹಾಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಈ ಒಂದು ವರ್ಷಕ್ಕೆ ಎಷ್ಟು ದಿನ ಹೇಳಿ? 365 ದಿನ ಅಂತ ಹೇಳ್ತೀರಾ? ಇಲ್ಲ, ತಪ್ಪು. ಸೋಲಾರ್ ಇಯರ್ ಪ್ರಕಾರ 365 ದಿನ 5 ಗಂಟೆ 48 ನಿಮಿಷ 46 ಸೆಕೆಂಡ್ಸ್ ಟು ಬಿ ಪ್ರಿಸೈಸ್. ಈ ಚಂದ್ರಮಾನ ಏನಿದೆ ಒಂದು ವರ್ಷ, ಅದು 354 ದಿನ. ಏನು ವ್ಯತ್ಯಾಸ? 11 ದಿನ ಒಂದು ವರ್ಷಕ್ಕೆ. ಅದೇ 3 ವರ್ಷಕ್ಕೆ ತಗೊಂಡ್ರೆ 33 ದಿನ ಆಯಿತು. 33 ದಿನ ಅಂದರೆ ಒಂದು ಚಂದ್ರನ ಮಾಸ. ಈ 33 ದಿನಗಳನ್ನು ನೀವೇನಾದರೂ ಇಗ್ನೋರ್ ಮಾಡಿಬಿಟ್ರೆ ಇಡೀ ಸೀಸನ್ಸ್ಗಳೇ ಚೇಂಜ್ ಆಗಿಬಿಡುತ್ತೆ. ರಾಮನವಮಿ ಚಳಿಗಾಲದಲ್ಲಿ ಬರುತ್ತೆ, ಕೃಷ್ಣಾಷ್ಟಮಿ ಬೇಸಿಗೆನಲ್ಲಿ ಬಂದ್ಬಿಡುತ್ತೆ. ನಮ್ಮ ಋಷಿಗಳಿಗೆ ಇದು ಗೊತ್ತಿತ್ತು. ಅದಕ್ಕೆ ಅವರು ಒಂದು ಮಾಸನ, ಈ 33 ದಿನಗಳನ್ನು 3 ವರ್ಷಕ್ಕೊಮ್ಮೆ ಅಡ್ಜಸ್ಟ್ ಮಾಡಿ ಅದನ್ನು ಸೇರಿಸಿದ್ರು, ಅಧಿಕ ಮಾಸ ಅಂತ ಕರೆದ್ರು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಗುರುಜಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ಕೇಳೋಣ.
ಈ ಅಧಿಕ ಮಾಸದ ಖಗೋಳದ ಲಾಜಿಕ್ ಏನು ಅಂತ ಒಂದು ಮಗುಗೂ ಅರ್ಥ ಆಗೋ ಥರ ತಿಳಿಸ್ಕೊಡ್ತೀರಾ? ಅಧಿಕ ಮಾಸ ಎಂಬತಕ್ಕಂಥದ್ದು ಹೆಸರೇ ಹೇಳುವಂತೆ ಯಾವ ಮಾಸದಲ್ಲಿ ಸಣ್ಣ ಕಾರ್ಯಕ್ರಮ ಮಾಡಿದರೂ ಕೂಡ ಜಾಸ್ತಿ ಅಧಿಕವಾದ ಪುಣ್ಯ ಉಂಟಾಗತ್ತೋ ಅದು ಅಧಿಕ ಮಾಸ. ಇನ್ನೊಂದು ಇದಕ್ಕೆ ಹೆಸರು ಮಲಮಾಸ ಅಂತ. ಮಲ ಅಂದರೆ ಪಾಪಗಳು. ಯಾವ ಮಾಸದಲ್ಲಿ ಸಣ್ಣ ಕರ್ಮಗಳು ಮಾಡಿದರೂ ಕೂಡ ಭಗವಂತ ಭಾರೀ ಸಂತೋಷಪಟ್ಟು ನಮ್ಮ ಪಾಪಗಳು ಎಂಬತಕ್ಕಂಥ ಮಲವನ್ನು ಪೂರ್ಣವಾಗಿ ತೊಳೆದು ಹಾಕ್ತಾನೋ ಅದಕ್ಕೆ ಮಲಮಾಸ. ಇನ್ನೊಂದು ಇದಕ್ಕೆ ಮಲಿಮ್ಲುಚ ಅಂತ ಇನ್ನೊಂದು ಹೆಸರಿದೆ. ಮಲಿಮ್ಲುಚ ಅಂದರೆ ಒಂದೇ, ನಪುಂಸಕ ಅಂದರೆ ಒಂದೇ. ಬೇರೆ ಯಾವುದೇ ಕಾಮ್ಯ ಕರ್ಮಗಳು ಮಾಡಿದರೂ ಕೂಡ ಪರಮಾತ್ಮ ಇದಕ್ಕೆ ಫಲ ಕೊಡ್ತಾನೆ, ಆದರೆ ರಾಕ್ಷಸರು ಅದನ್ನು ಅಪಹಾರ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಮಲಿಮ್ಲುಚ ಮಾಸ ಅಂದರೆ ನಪುಂಸಕ ಮಾಸ, ನಮಗೇನು ಫಲ ಸಿಗೋದಿಲ್ಲ, ಆ ರೀತಿ ಅರ್ಥ ಹೇಳಿದ್ದಾರೆ. ಅಲ್ಲದೆ ಈ ಅಧಿಕ ಮಾಸದಲ್ಲಿ ನೋಡಿ, ಬೇರೆ ಮಾಸಗಳಲ್ಲಿ ಪರಮಾತ್ಮ ಏನಾದರೂ ಒಂದು ಕಾರ್ಯ ಮಾಡಿದ್ವಿ ನಾವು ಅಂಥೇಳಿ, ಒಳ್ಳೆ ಕಾರ್ಯ ಮಾಡಿದ್ವಿ ಅಂದರೆ ಅದನ್ನು ಅಥವಾ ಕೆಟ್ಟ ಕೆಲಸ ನಾವು ಮಾಡಿದ್ವಿ ಅಂದರೆ ಅದನ್ನು ಆಗಲೇ ಫಲ ಕೊಡ್ತಾನೆ ಅಂತ ನಿಯಮ ಇಲ್ಲ, ಸ್ವಲ್ಪ ವಿಳಂಬವಾಗಿ ಕೊಡ್ಬೋದು. ಅಧಿಕ ಮಾಸದಲ್ಲಿ ನೀವು ಯಾವುದೇ ಒಳ್ಳೆ ಕೆಲಸ ಆಗಲಿ ಅಥವಾ ಕೆಟ್ಟ ಕೆಲಸ ಆಗಲಿ ತಕ್ಷಣ ಫಲ ಕೊಡ್ತಾನೆ, ವಿಳಂಬೋ ನ ಕದಾಚನ, ತಡ ಮಾಡೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯಾದ ಒಳ್ಳೆಯ ಕೆಲಸಗಳನ್ನು ಕೂಡ ನಾವು ಮಾಡಲಿಕ್ಕೆ ಇದಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರವಾಗಿ ಈ ಹೆಸರುಗಳು ನಾವು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ. ಇದು ಆ ಹೆಸರಲ್ಲಿರತಕ್ಕಂಥ ಸ್ವಾರಸ್ಯ ಇದು. ಇನ್ನೊಂದು, ಎಲ್ಲ ಕಾರ್ತೀಕಾದಿ ಮಾಸಗಳಿಗಿಂತಲೂ ಕೂಡ ಈ ಅಧಿಕ ಮಾಸ ಎಂಬತಕ್ಕಂಥದ್ದು ಇದಕ್ಕೆ ಸದೃಶವಾದ ಇನ್ನೊಂದು ಮಾಸ ಇನ್ನೊಂದಿಲ್ಲ. ಕಾರ್ತಿಕ ಸಮೋ ಮಾಸ ಅಂತೂ ಹೇಳಿದ್ದಾರೆ, ಆ ಮಾಸದಲ್ಲಿ ಅದೇ ಶ್ರೇಷ್ಠ. ಆದರೆ ಆ ರೀತಿಯಲ್ಲ ಈ ಅಧಿಕ ಮಾಸ ಮಾತ್ರ. ಯಾಕಂದರೆ ಇಲ್ಲಿ ಮಾಡಿರತಕ್ಕಂಥ ಕರ್ಮಗಳಿಗೆ ಒಂದೊಂದು ಕೂಡ 100 ಪಟ್ಟು, ಇನ್ನೂ ಶ್ರದ್ಧಾ ಭಕ್ತಿ ಮಾಡಿದ್ರೆ 1000 ಪಟ್ಟು, ಇನ್ನೂ ಶ್ರದ್ಧಾ ಭಕ್ತಿ ಆಸಕ್ತಿ ಅಲ್ಲದೆ ಪರಮಾತ್ಮ ಪ್ರೀತಿ ಆಗಲಿ ಅಂತ ಮಾಡಿದ್ರೆ 10,000 ಪಟ್ಟು. ಹೀಗೆ ಒಂದೊಂದು 0 ಸೇರಿಸ್ಕೊಂಡು ಹೋಗ್ತಾರೆ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಈ ಅಧಿಕ ಮಾಸದ ಬಗ್ಗೆ. ಹಾಗಾಗಿ ಇದು ಎಲ್ಲ ರೀತಿಯಿಂದಲೂ ಕೂಡ ನಾವು ವ್ಯರ್ಥ ಮಾಡಲಾಗದ ಒಂದು ಮಾಸ. ಇದು ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದ ಮಾಸ. ಇದನ್ನು ಸ್ಕಾಂದ ಪುರಾಣ ಹೇಳುವಂತೆ ಲಕ್ಷ್ಮೀದೇವಿ ಕೇಳ್ತಾಳೆ, ಏನು ಸ್ವಾಮಿ ಅಧಿಕ ಮಾಸದಲ್ಲಿ ಉಪನಯನ ಮಾಡಿಕೊಡ್ದಂತೆ, ಅದು ಮಾಡಿಕೊಡ್ದಂತೆ, ಇದು ಮಾಡಿಕೊಡ್ದಂತೆಲ್ಲ ನೀವು ಪಟ್ಟಿ ಕೊಟ್ಟಿದ್ದೀರಿ, ಮತ್ತು ಏನು ಮಾಡಬೇಕವರು ಅಂತ ಪ್ರಶ್ನೆ ಬಂದಾಗ ಪರಮಾತ್ಮ ಹೇಳ್ತಾರೆ, ಅಧಿಕ ಮಾಸದಲ್ಲಿ ಮಾಡತಕ್ಕಂಥ ಕೆಲಸ ಸಣ್ಣದು ಆದರೆ ಫಲ ಜಾಸ್ತಿ, ಅದೆಲ್ಲ ನಿಂಗೆ ವಿಸ್ತಾರ ಮಾಡಿ ಹೇಳ್ತೇನೆ ಅಂತ ಒಂದೊಂದು ಕಥಾರೂಪದಲ್ಲಿ ಅವನು ಅದನ್ನು ವಿವರಣೆ ಮಾಡಿದ್ದಾನೆ. ಹಾಗಾಗಿ ಈ ಅಧಿಕ ಮಾಸದಲ್ಲಿ ನಾವು ಅಧಿಕ ಮಾಸ ಅಂತ ಯಾಕೆ ಆ ಹೆಸರುಗಳ ಮೇಲೆ ನಾವು ನೋಡಿದಾಗಾಯಿತು, ಆ ಹಣೆ ಬರಹ ಅಂತ ನಾವು ಹೇಳ್ತೀವಲ್ಲ ಅದರಲ್ಲಿರೋ ಸ್ವಾರಸ್ಯ ನೋಡಿದಾಗಾಯಿತು. ಈಗಾಗಲೇ ನೀವು ಒಂದು ಸ್ವಲ್ಪ ಒಂದು ಕ್ಲೂ ಕೊಟ್ಟಿದ್ರಿ. ಈಗ ಸಾಮಾನ್ಯ ಜನರಿಗೂ ಅರ್ಥ ಆಗಬೇಕಿದು. ನೋಡಿ, ನಮ್ಮಲ್ಲಿ ವತ್ಸರ, ಸಂವತ್ಸರ, ಅನುವತ್ಸರ, ಈಡಾವತ್ಸರ ಹೀಗೆಲ್ಲ ಇದೆ, ವಸ್ತುದೆ. ರಾಮಚಂದ್ರ ದೇವರು 11,000 ವರ್ಷ ರಾಜ್ಯಭಾರ ಮಾಡ್ದ ಅಂತಿದೆ ವಾಲ್ಮೀಕಿ ರಾಮಾಯಣದಲ್ಲಿ, ವಿಷ್ಣು ಪುರಾಣದಲ್ಲಿ. ಭಾಗವತದ ಹೇಳ್ತಾರೆ 13,000 ವರ್ಷ ಅಂತಾರೆ, 13,000 ವರ್ಷ ರಾಜ್ಯಭಾರ ಮಾಡ್ದ ಅಂತಾರೆ. ನಮ್ಗೆ ಆಶ್ಚರ್ಯ ಇದೇನ್ರಿ, ಎಷ್ಟು ವ್ಯತ್ಯಾಸ? 1 ದಿವಸ 2 ದಿವಸ ಆದರೆ ಪರವಾಗಿಲ್ಲ ಅಂತ ಹೇಳ್ಬೋದು, ಎಷ್ಟು ದಿವಸ ವ್ಯತ್ಯಾಸ ಇದು ಅಂದರೆ ಶ್ರೀಮದಾಚಾರ್ಯ ತಾತ್ಪರ್ಯ ಬರೀತಾರೆ, ನಕ್ಷತ್ರ ಮಾಸ ಗಣಿತಂ 13,000 ನಕ್ಷತ್ರ ಮಾಸ ಕಡಿಮೆ ಅಂದರೆ 353 ದಿವಸ ಬರುತ್ತೆ. ಅದು ಒಂದು ಇದು ಅಂತ ಹೇಳಿದರೆ ಅಂದರೆ ನಕ್ಷತ್ರಗಳೇನಿದೆ ಅದೆಲ್ಲೂ ಕೂಡ ಒಂದೊಂದು ರಾಶಿ 27 ನಕ್ಷತ್ರ ಸುತ್ತೋ ಕಾಲ ಅದು ಅಲ್ವಾ. ಅದರಲ್ಲಿ ಅದ್ರ ಪ್ರಕಾರ ಜಾಸ್ತಿ ಆಗುತ್ತೆ ದಿವಸಗಳು, 13,000 ದಿವಸ ಆಗುತ್ತೆ. ಇದ್ರ ಪ್ರಕಾರ 11,000 ಆಗುತ್ತೆ. ಅದರ ಸಂವತ್ಸರವೂ ಸರಿ, ಈಡಾವತ್ಸರವೂ ಸರಿ. ಹಾಗೆ ಇಲ್ಲಿಯೂ ಕೂಡ ನಮ್ಮಲ್ಲಿ ಏನಾಗಿದೆ ಅಂದರೆ, ಸಂವತ್ಸರ ಅಂದರೆ ಸೂರ್ಯ ಏನಿದ್ದಾನವನು ಮೇಷಾದಿ ರಾಶಿಗಳಲ್ಲಿ ಸಂಚಾರ ಮಾಡಿ ಮೀನರಾಶಿಗೆ ಬಂದಾಗ 1 ವರ್ಷ ಆಗುತ್ತೆ. ಒಂದೊಂದರಲ್ಲಿ 30 ಅಂಶಗಳು ಅಥವಾ 30 ದಿವಸ ಅವನಿರ್ತಾನೆ. ಆದರೆ ಅವನು 365 ದಿವಸ ಆಗುತ್ತೆ. ಚಂದ್ರ ವೇಗ ಒಂದು ಸ್ವಲ್ಪ, ಚಂದ್ರನ ಗತಿ ವೇಗ. ಆದ್ದರಿಂದ ಅವನೇ ಮಾಡ್ತಾನೆ ಅಂದರೆ 354 ದಿವಸಗಳಲ್ಲಿ ಅವನು 12 ರಾಶಿ ಸುತ್ತು ಬಿಡ್ತಾನೆ ಅವನು. ಈಗೇನಾಯಿತು, ಸೂರ್ಯನಿಗೆ ಮತ್ತು ಚಂದ್ರನಿಗೆ ನಮಗಿಬ್ಬರೂ ಕೂಡ ಬೇಕು. ಶುಭ ಕಾರ್ಯ ಅಂದ್ರೇನು, ಯಾವ ಒಂದು
ಕ್ಷೇತ್ರದಲ್ಲಿ ಸೂರ್ಯನ ಪ್ರಭಾವವು ಚಂದ್ರ ಪ್ರಭಾವ ಇರುತ್ತೆ, ಅದೆಲ್ಲ ಶುಭ ಕಾರ್ಯಗಳೇ. ಅದಕ್ಕೋಸ್ಕರವಾಗಿ ಸೂರ್ಯ ಎಂಬತಕ್ಕಂಥವನ್ನ ಅವನಲ್ಲಿ ಏನಾದರೂ ಕೂಡ ಚಂದ್ರ ಸೇರ್ಕೊಂಬಿಟ್ಟ ಅಂದರೆ ಅಮಾವಾಸ್ಯೆ, ಆಗ ನಮಗೆ ಶ್ರಾದ್ದ ಬಿಟ್ಟು ಬೇರೆ ಇನ್ನೇನು ಒಳ್ಳೆ ಕೆಲಸಗಳು ಮಾಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನಮ್ಮ ಬಂಧುಗಳವರು, ಅವರು ಮಾಯ ಆಗಬಾರ್ದು, ಅವರು ಎದುರುಗಡೆನೇ ಇರಬೇಕು. ಆದ್ದರಿಂದ ಅಮಾವಾಸ್ಯೆ ದಿವಸ ನಾವು ತುಳಸಿಯನ್ನು ಬಿಡಿಸಬಾರದು. ಯಾಕೆಂದರೆ ಚಂದ್ರ ವನಸ್ಪತಿ ದೇವತೆ, ಅವನಿಲ್ವಲ್ಲ, ಅದನ್ನು ತೆಗಿಲಿಕ್ಕಿಲ್ಲ. ನೋಡಿ, ಇಷ್ಟು ಸೂಕ್ಷ್ಮತೆಯನ್ನು ನಮ್ಮ ಹಿಂದಿನ ಜ್ಞಾನಿಗಳು ಅದನ್ನು ಪಡ್ಕೊಂಡಿದ್ದಾರೆ, ನಮಗೆ ಅದನ್ನು ವರ್ಗಾವಣೆ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ 365 354 ಅಂದರೆ 11 ದಿವಸ ಒಂದು ವರ್ಷಕ್ಕೆ ವ್ಯತ್ಯಾಸ ಬಂತು. ಇನ್ನೊಂದು ವರ್ಷಕ್ಕೆ 11 ದಿವಸ ಬಂತು. 11 11 ಎಷ್ಟಾಯಿತು? 22 ಆಯಿತು. ಅದಾದ ಮೇಲೆ 3ನೇ ವರ್ಷ ಬಂತು, ಅದು 11 ಬಂತು. ಇನ್ನು 28 ದಿವಸ ಇರುತ್ತೆ. ಆ 28 ದಿವಸಕ್ಕೆ 7 ದಿವಸ ಅಂತ ಮಾಡಿದ್ದಾರೆ. ಒಟ್ಟು 29 ದಿವಸಗಳಾದರೆ ಒಂದು ಅಧಿಕ ಮಾಸ ಬರುತ್ತೆ ಈಗ. ಯಾಕೆಂದರೆ ಸೂರ್ಯನ ಗಣನೆಗೂ ಈ ಚಂದ್ರನ ಗಣನೆಗೂ ಸಮಾನ ಮಾಡಿದ್ರೇ ನಮಗೆ ಎಲ್ಲ ಕಾರ್ಯಕ್ರಮ, ಸೂರ್ಯ ಚಂದ್ರ ಅಮಾವಾಸ್ಯೆ ದಕ್ಷಿಣಾಯನ ಉತ್ತರಾಯಣ ಇದೆಲ್ಲ ಸರಿಯಾಗಿ ಬರೋದು. ಸೂರ್ಯ ಒಂದು ಕ್ಷಣ ನಿಂತುಬಿಟ್ಟ ಅಂದರೆ ಎಲ್ಲ ಅಸ್ತವ್ಯಸ್ತ. ಒಂದು ಕ್ಷಣ ನಿಂತರೆ ಒಂದು ದಿವಸಕ್ಕೆ ಅವನು ಎಷ್ಟು 9,51,00,000 ಯೋಜನ ಸಂಚಾರ ಮಾಡಬೇಕು ಒಂದು ದಿವಸಕ್ಕೆ. ಇಲ್ಲಿ ಹುಟ್ಟಲ್ಲಿ ಮುಳುಗದ ಅಂದರೆ 9,51,00,000 ಯೋಜನ ಸಂಚಾರ ಮಾಡಿರ್ತಾನೆ. ಅಂದರೆ ಒಂದು ಕಣ್ಣು ಮಿಡಿಸೋದರಲ್ಲಿ ಎಷ್ಟೋ 800 ಯೋಜನ ದೂರ ಹೋಗಿರ್ತಾನೆ ಅವನು. ಅಂಥವನು ನಾವು ಇದನ್ನು ನಾವು ಯದ್ವಾ ತದ್ವಾ 10 ದಿವಸ 15 ದಿವಸ ಹಾರಿಸ್ಬಿಡೋದು ಅಂದರೆ ಹೀಗೆಲ್ಲ ಆಗೋದಿಲ್ಲ. ಆದ್ದರಿಂದ ಈ ಒಂದು ದಿವಸಗಳನ್ನು 33 ತಿಂಗಳಿಗೆ ಸಾಮಾನ್ಯ, ಅದಕ್ಕೆ ಸಂಭಾವ ಅಭಿಪ್ರಾಯಂ ಅಂತ ಬರೆಯುತ್ತಾರೆ. 33 ತಿಂಗಳಿಗೆ ಒಂದು ಸಾರಿ ಬರೋದೆಂಬುದು ಸಂಭಾವಿತ ಪ್ರಾಯ. ಕೆಲವು ಸಾರಿ 2.5 ವರ್ಷಕ್ಕೆ ಬಂದ್ಬಿಡುತ್ತೆ, ಕೆಲವರು 22 ತಿಂಗಳಿಗೆ ಬರುತ್ತೆ. ಆದ್ದರಿಂದ ಅದು ಬರಬಹುದು ಅಂತ ಸಂಭಾವನಾ ಅಭಿಪ್ರಾಯ ಅಂತ ಈ ಸ್ಮೃತಿ ಕೌಸ್ತುಭ ಎಂಬ ಗ್ರಂಥದಲ್ಲಿ ಹೇಳ್ತಾರೆ. ಆದ್ದರಿಂದ ಇದು 33 ದಿವಸಗಳನ್ನು ಸರಿ ಮಾಡಿ ಚಂದ್ರನ ಗತಿಗೂ ಸೂರ್ಯನ ಗತಿಗೂ ಸಮ ಮಾಡಿ ಅದರಿಂದ ನಮ್ಮ ಕಾರ್ಯಕ್ರಮಗಳೆಲ್ಲ ಸರಿಯಾಗಲಿ ಎಂಬ ಉದ್ದೇಶದಿಂದ ಮಾಡತಕ್ಕಂಥ ಒಂದು ವಿಶೇಷ. ಇದನ್ನು ಶಾಸ್ತ್ರಗಳಲ್ಲಿ ಅಧಿಕ ಮಾಸ ಎಂಬುದಾಗಿ ಕರೆದಿದ್ದಾರೆ. ಯಾಕೆ ಅಧಿಕ, ಯಾಕೆ ಮಲ ಅಂದರೆ ನಮ್ಮ ದೇಹದಲ್ಲಿ ಯಾವುದು ಸೇರದೆ, ದೇಹಕ್ಕೆ ಸೇರದೆ ಯಾವುದು ಅಧಿಕವಾಗಿರುತ್ತೋ ಅದು ಮಲ. ಇದು 12 ತಿಂಗಳಲ್ಲಿ ಸೇರದೆ ಅಧಿಕವಾದ್ದರಿಂದ ಮಲಮಾಸ ಅಂತ ಕರೆದ್ರು ಇದನ್ನು. ಮಲಮಾಸ ಅಧಿಕ ಮಾಸ, ಅಧಿಕ ಪುಣ್ಯ ಕೊಡೋದರಿಂದ ಎಲ್ಲ ಮಾಸಗಳಿಗಿಂತಲೂ ಅಧಿಕವಾದ್ದರಿಂದ ಇದು ಅಧಿಕ ಮಾಸ ಎಂಬುದಾಗಿ ಕರೆದಿದ್ದಾರೆ. ಇದರಲ್ಲಿ ಮಾಡಬೇಕಾದ ಕಾರ್ಯಕ್ರಮಗಳೆಲ್ಲವೂ ಕೂಡ ಅದ್ಭುತವಾದ ಕಾರ್ಯಕ್ರಮಗಳೆಲ್ಲ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಧಿಕ ಮಾಸದ ಒಂದು ಮಹತ್ವ ಏನು, ಅದರದ ಡಿಫರೆನ್ಸು, ಸೂರ್ಯನ ಮತ್ತು ಚಂದ್ರನ ಕಾಲಮಾನವನ್ನು ಸರಿ ಹೊಂದಿಸಿ ಆ ಒಂದು ಮಾಸ ಎಕ್ಸ್ಟ್ರಾ ಬರುತ್ತೆ ಒಂದು 3 ತಿಂಗಳಿಗೆ ಸಂಭಾವ್ಯವಾಗಿ. ಅಂದರೆ ಪಾಸಿಬಿಲಿಟಿ ಅಷ್ಟೇ, ಸ್ವಲ್ಪ ಹಿಂದೆ ಮುಂದೆ ಕೂಡ ಆಗ್ಬೋದು. ಕರೆಕ್ಟಾಗಿ 1 ತಿಂಗಳು ಎಕ್ಸ್ಟ್ರಾ ಬರುತ್ತೆ. ಇದು ತುಂಬ ಮಹತ್ವದ್ದು ಅಂತ. ಇದೇ ಥರ ನಾವು ಗ್ರೀಕ್ ಸಿವಿಲೈಸೇಷನ್ ನೋಡೋದಾದರೆ ಅವರು 432ನೇ BC ಬಿಫೋರ್ ಕ್ರಿಸ್ತ್, ಅಂದರೆ ಈ ಒಂದು ಚಾಣಕ್ಯನ ಕಾಲ, ಸಾಮಾನ್ಯವಾಗಿ ಚಂದ್ರಗುಪ್ತ ಪೀರಿಯಡ್ 350 BC-ನಲ್ಲಿ ಬರುತ್ತೆ. ಆ ಕಾಲದಲ್ಲಿ ಅವರು ಮೆಟಾನಿಕ್ ಸೈಕಲ್ ಅಂತ ಒಂದು ಮಾಡಿದ್ರು, ಇದೇ ಥರದ ಒಂದು ಅಡ್ಜಸ್ಟ್ಮೆಂಟು. ಆದರೆ ನಮ್ಮ ವೇದಗಳ ಸಾಹಿತ್ಯದಲ್ಲಿ, ನಮ್ಮ ಎಲ್ಲ ಒಂದು ಸ್ಕ್ರಿಪ್ಚರ್ಸಲ್ಲಿ ಇದನ್ನು ಸಾವಿರಾರು ವರ್ಷಗಳ ಮುಂಚೆನೇ ಕಂಡುಹಿಡಿದು ಈ ಒಂದು ಅಧಿಕ ಮಾಸದ ಒಂದು ಮಹತ್ವ ಏನಿದೆ ಅದನ್ನು ನಮ್ಮ ಪುರಾಣಗಳು ಸಾರಿದೆ. ಇದರ ಒಂದು ಎಲ್ಲಿ ನಮಗೆ ಇದರ ಒಂದು ಮಹಿಮೆ ಸಿಗುತ್ತೆ, ಈ ವೈದಿಕ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಎಲ್ಲಿದೆ ಅನ್ನೋದನ್ನು ತಿಳಿಸ್ಕೊಂಡು. ಸಾಮಾನ್ಯವಾಗಿ 18 ಪುರಾಣಗಳಲ್ಲಿ 7 ಪುರಾಣಗಳಲ್ಲಿ ನಮಗೆ ಅಧಿಕ ಮಾಸದ ವಿಚಾರ ಬರುತ್ತೆ. ವಿಷ್ಣು ಧರ್ಮೋತ್ತರ ಪುರಾಣ ಅಂತ ಒಂದು ಪುರಾಣ ಇದೆ, ಸ್ಕಾಂದ ಪುರಾಣ ಇದೆ, ಪದ್ಮ ಪುರಾಣ ಉತ್ತರ ಭಾಗ ಇದೆ, ಚಾತುರ್ಮಾಸ್ಯ ಮಹಾತ್ಮೆ ಅಂತ ವರಾಹ ಪುರಾಣದಲ್ಲಿ ಬರುತ್ತೆ. ಪ್ರತಿಯೊಂದರಲ್ಲೂ ಕೂಡ ಅಧಿಕ ಮಾಸವನ್ನು ವೇದಿವ್ಯಾಸ ದೇವರು ಹೇಳಿದ್ದಾರೆ. ಅಂದರೆ ವೇದಿವ್ಯಾಸ ದೇವರ ಕಾಲ ಎಂಬುದು ನಾವು ತೀರ್ಮಾನ ಮಾಡ್ಕೋಬೇಕು. ಮೊದಲು ಅವರು ದ್ವಾಪರದ ಅಂತ್ಯದಲ್ಲಿ ಅವತಾರ ಮಾಡಿದವರು. ದ್ವಾಪರ ಅಂತ್ಯ ಅಂದ್ರೆ ಅರ್ಥ ಏನು, ದ್ವಾಪರ ಮುಗಿದ ಮೇಲಲ್ಲ, ಕೃಷ್ಣಾವತಾರಕ್ಕಿಂತ ಮೊದಲು ವೇದಿವ್ಯಾಸ ದೇವರು ಅವತಾರ ಮಾಡಿದ್ದಾರೆ. ಅವರ ಜ್ಞಾನ ಎಷ್ಟು ಅಂತ ಹೇಳಿದ್ರೆ, ಮಹಾಭಾರತ ಇನ್ನೂ ಆಗೇ ಇಲ್ಲ, ಯಾರೂ ಹುಟ್ಟೇ ಇಲ್ಲ, ಈಗಲೇ ಮಹಾಭಾರತ ಬರೆದಿಟ್ಟಿದ್ದಾರೆ. ಅವರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತಾ ಇದ್ದೆ ಸ್ಕಾಂದ ಪುರಾಣ. ವ್ಯಾಸಃ 600 ವರ್ಷೀಯ
ಧೃತರಾಷ್ಟ್ರಂ ಅಜೀಜನತ್. ಧೃತರಾಷ್ಟ್ರ ಹುಟ್ಟಿದ್ದೇ ವೇದಿವಾದ್ಯ 600 ವರ್ಷ ಆದಾಗ, ಮಹಾಭಾರತ ಬರೆದಿದ್ದು 7 ವರ್ಷ ಇರುವಾಗ ಮೇರು ಪರ್ವತದಲ್ಲಿ. ಇದು ಸಾಕ್ಷಾತ್ ಶ್ರೀಮನ್ ನಾರಾಯಣನ ಅವತಾರ ಎಂಬುದಾಗಿ ನಾವು ಒಪ್ಪಲೇಬೇಕು. ನಾವು 7 ವರ್ಷಕ್ಕೆ ಯಾರು ಮೇರು ಪರ್ವತಕ್ಕೆ ಹೋಗಿಲ್ಲ, 70 ವರ್ಷಕ್ಕೆ ಬದರಿಗೆ ಹೋಗಿಲ್ಲ ನಾವಿನ್ನ. ಅಂದಮೇಲೆ 7 ವರ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಅವರು ತತ್ವಜ್ಞಾನ ಕೊಡ್ತಾರೆ ಅಂಥೇಳಿ ಬ್ರಹ್ಮಾದಿ ದೇವತೆಗಳು ಅವ್ರ ಹಿಂದೆ ಹೋಗಿದ್ದಾರೆ. ಇಂತಹ ವೇದಿವ್ಯಾಸ ದೇವರು ಪುರಾಣದಲ್ಲಿ ಸ್ಪಷ್ಟವಾಗಿ ಈ ಅಧಿಕ ಮಾಸದ ಮಹಾತ್ಮಗಳೆಲ್ಲ, ಅಧಿಕ ಮಾಸಗಳನ್ನು, ಕಥೆಗಳನ್ನು, ಕಥಾ ರೂಪದಲ್ಲಿ ಮತ್ತು ಮಾಡತಕ್ಕಂಥ ಆಚರಣೆಗಳನ್ನು ಯಾಕೆ ಹಿಂಗೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಆ ಗ್ರೀಕ್ ಇದಕ್ಕೆ ಎಲ್ಲ ಹೋಯಿತು. ನಮ್ಮದೆಲ್ಲ ಹೀಗೆ ವ್ಯಾಪಾರ. ನಮ್ಮದೇನೆಂದರೆ ಮೊದಲು ಬಂದ ದೇಹಕ್ಕಿಂತಲೂ ಕೂಡ ಆಮೇಲೆ ಬಂದ ಕೊಂಬು ಜೋರು ಅಂತ ಒಂದು ಗಾದೆ ತಾನೇ, ಅದು ಗಟ್ಟಿ ಅದು. ಹಾಗೆ ನಮ್ದೇನಾಯಿತು ಅಂದರೆ ರೈಟ್ ಸಹೋದರರು ವಿಮಾನ ಕಂಡು ಹಿಡಿದು ಅಂತ ನಾವು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಇದರಂತಹ ಮೂರ್ಖತನ ನಮ್ಮ ಹಿಸ್ಟ್ರಿಯಲ್ಲಿ ಇರತಕ್ಕಂಥ ವಿಚಾರ ಇನ್ನೊಂದಿಲ್ಲ. ಯಾಕೆ ಅಂದರೆ ಶ್ರೀವತ್ಸ ಎಂಬತಕ್ಕಂಥ ಋಷಿ ಕಂಡು ಹಿಡಿದಿದ್ದು. ಆಯಿತು, ಒಂದು ಪ್ರಶ್ನೆ ಕೇಳೋಣ ನಾವೇ ನಿಮಗೆ. ಏನಂದರೆ ರೈಟ್ ಸಹೋದರ ಕಂಡು ಹಿಡಿದು ಅಂತ ಹಾಗೆ ವಿಮಾನಗಳೆಲ್ಲ ಬಂದಿತ್ತಲ್ಲ ರಾಮಾಯಣ ಕಾಲದಲ್ಲಿ, ಕೃಷ್ಣ ಪರಮಾತ್ಮ ಪುಷ್ಪವೃಷ್ಟಿ ಮಾಡಿದಲ್ಲ ವಿಮಾನದಲ್ಲಿ, ಆ ವಿಮಾನಗಳು ಹೆಂಗಾಯಿತು ಅಲ್ವಾ? ಅಂದರೆ ಅದು ಮೊದಲೇ ವಿಮಾನ ಇದೆ ಅಂತಾಯಿತು. ಅದೇ ರೀತಿ ನಾವೆಲ್ಲ ಇದು ತೆಗೆದುಕೊಂಡಿದ್ದೇವೆ. ಆಮೇಲೆ ಇನ್ನೊಂದು, ಈ ಜಾಗ್ರಫಿಯಲ್ಲಿ ಯಾವುದು ಇದು, ಈಗ 2 ಕೋನಗಳೇನಿದೆ, ಎದುರು ಬಗೆ ಇರತಕ್ಕಂಥ ಕೋನಗಳು ಸರಿಯಾಗಿರಬೇಕು ಎಂಬತಕ್ಕಂಥದ್ದು ಈ ಹೆಂಚು ಹಾಕ್ತಾನಲ್ಲ ಅವನಿಗೆ ಗೊತ್ತು. ಇನ್ನು ಪೈಥಾಗೋರಸ್ ಯಾಕೆ ಕಂಡುಹಿಡಿಬೇಕದನ್ನು ನೋಡಿ. ನಮ್ಮದೆಲ್ಲ ನಮ್ಮದು ಮೂರ್ಖತನ ಹೇಗೆ ಅಂದರೆ ನಿಜವಾದ ತತ್ವ ಬಿಟ್ಬಿಟ್ಟು ಯಾರೋ ಹೇಳಿದ್ದು ಅಂತ ನಾವು ಹೋಗ್ತಾ ಇದ್ದೇವೆ. ಅದಕ್ಕೆ ಒಂದು ಗ್ರಂಥಗಳು ನಾವು ಬರೆದಿದ್ದೇವೆ. ಆದರೆ ಇದ್ಯಾವುದೂ ಅಲ್ಲ, ಶಾಸ್ತ್ರಗಳಲ್ಲೇ ಸ್ಪಷ್ಟವಾಗಿದೆ. ಅಧಿಕ ಮಾಸ ಯಜುರಾರಣ್ಯಕದಲ್ಲಿ ಅಧಿಕ ಮಾಸದಲ್ಲಿ ದಾನ ಧರ್ಮಗಳು ಮಾಡಿದವನು ಅಧಿಕನಾಗ್ತಾನೆ ಅಂತಿದೆ ವೇದದಲ್ಲಿದೆ. ವೇದ ಅಂದರೆ ಅದು ಈಗ ಅಪೌರುಷೇಯ, ಅದು ವೇದ ಎಂಬುದಕ್ಕಂಥದ್ದು. ಇವತ್ತು ನಾಳೆ ನೆನ್ನೆ 5,000 ವರ್ಷ 8,000 ವರ್ಷ ಹಂಗೆ ಅಲ್ಲೇ ಅಲ್ಲ, ಅದು ಸಾವಿರಾರು ವರ್ಷಗಳಾಗೋಗಿದೆ ಅದು. ಆದ್ದರಿಂದ ಪ್ರಾಚೀನ ಗ್ರಂಥ ಅಂತ ನಮಗೆ ವೇದ. ಅದು ಸಂಸ್ಕೃತದಲ್ಲಿ ಇತ್ತು ಅಂದರೆ ಹಾಗಾದರೆ ಸಂಸ್ಕೃತ ಎಂಬುದು ಅನಾದಿಯಾದಿಂದ ಬಂದಿರತಕ್ಕಂಥದ್ದು. ಅಲ್ಲಿ ಬಂದಿರತಕ್ಕಂಥ ವಿಚಾರವು ಅನಾದಿಯೇ. ಆದ್ದರಿಂದ ಅವರು ಹೇಳಿರತಕ್ಕಂಥದ್ದು ಅದು ಈಗಿನ ಜನರಿಗೆ ಬೇಕಾದ ಸಂತೋಷ ಪಡಿಸ್ಬೋದು ಅಷ್ಟೇ ಹೊರತಾಗಿ ಪ್ರಾಚೀನ ಋಷಿಗಳನ್ನು ಸಂತೋಷ ಪಡಿಸಲ್ಲ. ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಈ ವೀಕ್ಷಕರೇ ನೋಡಿದ್ರಿ ನೀವು, ಈ ಒಂದು ದೇಶ ತನ್ನ ಕ್ಯಾಲೆಂಡರ್ನ ಸರಿ ಮಾಡೋದಕ್ಕೋಸ್ಕರ 10 ದಿನನ ಕಡಿಮೆ ಮಾಡ್ತು. ಆದರೆ ಅದೇ ನಮ್ಮ ಋಷಿ ಮುನಿಗಳು 5,000 ವರ್ಷದ ಮೊದಲೇ ಒಂದು ಪೂರ್ಣ ತಿಂಗಳನ್ನೇ ಆ್ಯಡ್ ಮಾಡಿದ್ರು ಅದಕ್ಕೆ. ಈಗ ನೀವು ಹೇಳಿ, ಕಾಮೆಂಟ್ ಮಾಡಿ, ಯಾವುದು ಜಾಸ್ತಿ ಅಡ್ವಾನ್ಸ್ಡು, ನಮ್ಮ ಋಷಿ ಮುನಿಗಳ ಯೋಚನೆನ ಅಥವಾ ಈಗಿನ ಒಂದು ಕ್ಯಾಲೆಂಡರ್, ಏನು ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತೀವಿ, ಅದು ಅಡ್ವಾನ್ಸ್ಡಾ? ಇದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾವು ಮುಂದೆ ಈ ಪ್ರಶ್ನೆಗೆ ಹೋಗೋದಾದರೆ ಆಚಾರ್ಯ, ಈ ಅಧಿಕ ಮಾಸನ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳ್ತಾರೆ. ಈ ಸ್ಕಂದ ಪುರಾಣದಲ್ಲಿ ಇದರ ಬಗ್ಗೆ ವಿಶೇಷವಾಗಿ ಒಂದು ಮಹಿಮೆಗಳನ್ನು ಹೇಳಿದ್ದಾರೆ ಅಂತೆ. ಅದರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತ. ಪ್ರತಿಯೊಂದು ಮಾಸಕ್ಕೂ ಕೂಡ ಈಗ 12 ಮಾಸಗಳು ಬಂತು. 12 ಮಾಸದಲ್ಲಿ ಚೈತ್ರ ಮಾಸದಲ್ಲಿ ಭಾನು ಎಂಬತಕ್ಕಂಥ ಒಬ್ಬ ಸೂರ್ಯ ಅದನ್ನು ಬೆಳಗಿಸ್ತಾನೆ, ಸೂರ್ಯ ಪ್ರಕಾಶ ಮಾಡಿಸ್ತಾನೆ. ಸ್ಕಂದ ಪುರಾಣ ಹೇಳಿದ್ದೇನೆ ಹೇಳ್ತಾ ಇರೋದು. ಭಾನು ಅಂತ ಅವನಿಗೆ ಹೇಳ್ತಾರೆ. 2ನೇ ತಿಂಗಳು ವೈಶಾಖ ಮಾಸವನ್ನು ಚಿತ್ರ ಭಾನು ಎಂಬತಕ್ಕಂಥವನು ಬೆಳಗಿಸ್ತಾನೆ. 12 ಮಾಸ ಕೂಡ ಒಬ್ಬೊಬ್ಬ ದೇವತೆಗಳು ಇದ್ದಾರೆ. ಸೂರ್ಯಂದೇ 12 ದ್ವಾದಶ ಆದಿತ್ಯರು, ಅವರೇ ಬೆಳಗುವುದು. ಆದರೆ ಅಧಿಕ ಮಾಸದಲ್ಲಿ ಮಾತ್ರ ಇವ್ರು ಯಾರು, ಯಾಕೆಂದರೆ ಸೂರ್ಯ ಇಲ್ಲೇ ಇಲ್ವಲ್ಲ ಈಗ, ಇಲ್ಲ. ಅದಕ್ಕೋಸ್ಕರವಾಗಿ ಆ ಮಂಡಲ ಇರ್ತಲ್ಲ ಅದೇ ಪ್ರಕಾಶಮಾನವಾಗಿ ಉರಿದು ಬೆಳಕು ಕೊಡುತ್ತೆ ನಮಗೆ. ಇದು ಸ್ಕಂದ ಪುರಾಣ ಹೇಳ್ತಕ್ಕಂಥ ಅಂಶನೇ ಇದು. ಅಂದರೆ ಮಂಡಲವೇ ಬಿಸಿಯಾಗಿ ನಮಗೆ ಬೆಳಕು ಕೊಡೋದು, 12 ಆದಿತ್ಯ ಇರೋದಿಲ್ಲ. ಅದಕ್ಕೆ ಅಸಂಕ್ರಾಂತಹ ಸೂರ್ಯೋ ಮಾಸ ಅಧಿಕ ಮಾಸ ಅಂತ ಕೂಡ ಲಕ್ಷಣ. ಅದಕ್ಕೆ ಸಂಕ್ರಾಂತಿ ಇಲ್ಲ. ಮೇಷದಿಂದ ವೃಷಭಕ್ಕೆ, ವೃಷಭದಿಂದ ಮಿಥುನಕ್ಕೆ ಆ ಸಂಕ್ರಮಣ ಇಲ್ಲ ಸೂರ್ಯಂದು. ಅಂದರೆ 60 ದಿವಸ ಇಲ್ಲೇ ಇರ್ತಾನೆ ಅಂತ ಅರ್ಥ. ಆದ್ದರಿಂದ ಅದೊಂದಿದೆ. ಇನ್ನು ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಯಾಕೆ ಹೆಸರು ಅಂದರೆ, ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ದೇವತೆ ಅಂದರೆ ದೇವತೆಗಳು ಇದ್ದಾರೆ. ಆ ದೇವತಾ ನಿಯಾಮಕರಾಗಿ ಪರಮಾತ್ಮನೇ ಇದ್ದಾನೆ. ಎಲ್ಲರಿಗೂ ನಿಯಾಮಕ ಪರಮಾತ್ಮನೇ. ಯಾಕೆಂದರೆ ಸೂರ್ಯ ಎಂಬತಕ್ಕಂಥ ಒಂದು ಬೆಳಗಬೇಕಾಗಿದ್ದರೆ, ಅವನು ಬಿಸಿ ಕೊಡಬೇಕಾಗಿದ್ದರೆ, ಒಂದು ಹಣ್ಣನ್ನು ಪಕ್ವ ಮಾಡಬೇಕಾಗಿದ್ದರೆ ಅವನ ಶಕ್ತಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅವನ ಶಕ್ತಿ ಅಲ್ಲ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್
ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಒಂದೇ ಮಹಾಶಕ್ತಿ. ನಾವೆಲ್ಲ ಬೇರೆ 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 ಅನ್ಕೊತೀವಿ ಅಷ್ಟೇ. ಈಗ ನಾವು ಇದರಲ್ಲಿ ಹೋದಾಗ ಈ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿ ಹೋಗ್ತೀವಲ್ಲ, ಸಾವಿರಾರು ಗಾಡಿ ನಿಲ್ಲಿಸಿರ್ತಾರೆ, ಸಾವಿರಾರು ಗಾಡಿಗಳು ನಿಲ್ಲಿಸಿರ್ತಾರೆ. ಎಲ್ಲ ಗಾಡಿಯಲ್ಲೂ ಕನ್ನಡಿ ಇರುತ್ತೆ. ಎಲ್ಲ ಕನ್ನಡಿಯಲ್ಲಿ ಒಂದೊಂದು ಸೂರ್ಯ ಕಾಣಿಸ್ತಾ ಇರ್ತಾನೆ. ನಾವು ಅನೇಕ ಸೂರ್ಯ ಅನ್ಕೊಂಡ್ಬಿಟ್ರೆ ನಾವು ಮೋಸ ಹೋದ್ವಿ. ನಾವು ಏಕೈವ ಸೂರ್ಯ, ಒಬ್ಬನೇ ಸೂರ್ಯ. ಆ ಉಪಾಧಿಗಳು ಭಿನ್ನ ಭಿನ್ನ ಆದ್ದರಿಂದ ಕಾಣಿಸ್ತಾನೆ. ಹಾಗೆ ಒಂದೇ ಪರಮಾತ್ಮನ ಶಕ್ತಿ ಎಂಬತಕ್ಕಂಥದ್ದು ಎಲ್ಲ 12 ಮಾಸವನ್ನು ಕೂಡ ಬೆಳಗತ್ತೆ. ಅವನು ಕಾಲನಿಯಾಮಕನಾದವನು, ಶಿಂಶುಮಾರ ರೂಪಿಯಾದ ಪರಮಾತ್ಮ. ಆದ್ದರಿಂದ ಕಾಲನಿಯಾಮಕ, ಅದು ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆನಿವರ ನಿತ್ಯ ಮುತ್ತೈದೆ ಎಂದನ್ನು ಭಜಿಸುವರು ಅಂತ ಲಕ್ಷ್ಮೀ ಶೋಭನದಲ್ಲಿ ಆ ಶಿಂಶುಮಾರನ ವಿಶೇಷ ಗುಣವನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದರೆ ನಮ್ಗೆ ಗೊತ್ತಾಗೋದೇ ಇಲ್ಲ, ಆಯುಷ್ ಹೊಟ್ಟೋಗಿರುತ್ತೆ ಇಂಥದ್ದು. ಹೀಗಾಗಿ ಅಂತಹ ಮಾಸಗಳಿಗೆ ಒಬ್ಬೊಬ್ಬ ದೇವತೆ ಇದ್ದಾನೆ. ಈಗ ಪದ್ಮ ನಾರಾಯಣ ಅಂತ ಒಂದು ಹೇಳ್ತೀವಿ, ಹೀಗೆಲ್ಲ ಮಧುಸೂದನ ಅಂತ ಹೇಳ್ತೀವಿ. ನಾವು ಒಂದೊಂದಕ್ಕೆ ಒಂದೊಂದು ಹೇಳ್ತೀವಿ. ಹಾಗೆ ಈ ಮಾಸದಿಂದ ಅಧಿಕ ಮಾಸಕ್ಕೆ ಒಬ್ಬ ದೇವತೆ ಬೇಕೇ ಬೇಕು, ನಿಯಾಮಕನಾದ ದೇವತೆ. ಅವನು ಲಕ್ಷ್ಮೀದೇವಿ ಹೇಳುವಾಗ ನಾನು ಪುರುಷೋತ್ತಮ ನೋಡು, ನಾನೇ ಈ ಮಾಸಕ್ಕೆ ಅಧಿಪತಿ ಅಂತ ಹೇಳಿಕೊಂಡಿದ್ದಾನೆ. ಲಕ್ಷ್ಮಿ ಪ್ರಶ್ನೆ ಕೇಳಿದಾಗ ನಾನೇ ಈ ಮಾಸಕ್ಕೆ ಅಧಿಪತಿ. ನಾನೇ ಅಂದ್ರೇನು? ನಾರಾಯಣ ಅಲ್ಲ, ಪುರುಷೋತ್ತಮ. ಯಾಕೆ ಅಂದರೆ ಈ ಒಂದು ಮಾಸದಲ್ಲಿ ನಾನು ಹೇಳಿರ್ತಕ್ಕಂಥ ಕರ್ಮಗಳನ್ನು ಮಾಡಿಬಿಟ್ರೆ ಆ ಪುರುಷರೆಲ್ಲ ಅಧಮರಾಗಿದ್ದರೂ ಉತ್ತಮರಾಗ್ತಾರೆ. ಪುರುಷ ಅಧಮರು ನಾವು, ಆದರೂ ಕೂಡ ಈ ಕೆಲಸ ಮಾಡಿದ್ರೆ ಅವರು ಉತ್ತಮರಾಗ್ತಾರೆ, ಒಳ್ಳೆಯ ಸ್ಥಾನಮಾನ ಬರುತ್ತೆ ಅವರಿಗೆ. ನಾನು ಕೊಡ್ತೇನೆ ಅವರಿಗೆ. ನಾನು ಕೊಡೋದಾದ್ದರಿಂದ ನಾನು ಪುರುಷೋತ್ತಮನೇ. ಅಂದರೆ ನಾನೂ ಪುರುಷೋತ್ತಮನೇ. ನಾನು ಕೊಡುವ ಫಲ ಇದಲ್ಲ, ಅದು ಪುರುಷರಲ್ಲಿ ಉತ್ಕೃಷ್ಟವಾದ ಮೋಕ್ಷ ಕೊಡೋದು ಅಲ್ಲದೆ ನಾನು ಉತ್ಕೃಷ್ಟವಾದ ವೇದದಿಂದಲೇ ಪ್ರತಿಪಾದ್ಯನಾಗಿದ್ದೇನೆ. ಇದನ್ನು ಯಾರು ಅನುಸರಿಸ್ತಾರೋ ಅವರು ಕೂಡ ಪುರುಷೋತ್ತಮರನ್ನಾಗೆ ಮಾಡ್ತೇನೆ. ಅದಕ್ಕೆ ಪುರುಷೋತ್ತಮ ಮಾಸ. ತುಂಬ ಚೆನ್ನಾಗಿ ಹೇಳಿದ್ರಿ ಆಚಾರ್ಯ. ಅಂದರೆ ಇದು ಇನ್ನೊಂದು ತಾವು ಹೇಳಿದ್ರಿ, ಈ ಒಂದು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸ ಏನು ಹೇಳ್ತೀವಿ, ಈ ಮಾಸದಲ್ಲಿ ಮಾಡುವಂತಹ ಎಲ್ಲ ಪುಣ್ಯ ಕಾರ್ಯಗಳಿಗೆ ಅಧಿಕ ಫಲ ಅಂತ ಹೇಳಿದ್ರಿ. 10 ಪಟ್ಟು 100 ಪಟ್ಟು ಅಂತ ಸಾಮಾನ್ಯವಾಗಿ ಈ ಥರ ಎಲ್ಲ ಹೇಳ್ತೀವಿ. ಯಾಕಂದರೆ ಯಾವುದೋ ಒಂದು ಇಲ್ಲಿ ಮನೆಯಲ್ಲಿ ಕೂತು ಪಾರಾಯಣ ಮಾಡೋದಕ್ಕಿಂತ ನೀವೊಂದು ಕಾಶಿಲೋ ವಾರಣಾಸಿನಲ್ಲೋ ಅಯೋಧ್ಯದಲ್ಲೋ ಮಾಡಿದ್ರೆ ಜಾಸ್ತಿ ಪಟ್ಟು, ಒಂದು ನದಿ ತೀರದಲ್ಲಿ ಮಾಡಿದ್ರೆ ಜಾಸ್ತಿ ಪಟ್ಟು ಅಂತ. ಇದೆಲ್ಲ ಒಂದು 2 ಥರ ಇದೆ ನಮಗೆ. ಒಂದು, ನಾವು ನಂಬೋದು, ಯಾರು ದೊಡ್ಡವರು ಹೇಳಿದ್ರಪ್ಪ ಸುಮ್ಮನೆ ನಂಬೋದು ಅಂತ, ಅಥವಾ ಸತ್ಯನ ಅಂತ. ಯಾಕಂದರೆ ನಾವು ಎಷ್ಟೋ ವಿಷಯಗಳಲ್ಲಿ ನಾವು ನಂಬುತ್ತೀವಿ, ಅದು ಸತ್ಯ ಆಗಬೇಕಾಗಿರಲಿಲ್ಲ. ಹಾಗೆ ಇದರಲ್ಲಿ ಈ ವಿಷಯದಲ್ಲಿ 10 ಪಟ್ಟು 100 ಪಟ್ಟು ಫಲ ಬರುತ್ತೆ ಅನ್ನೋದಕ್ಕೆ ಅದ್ರ ಹಿಂದೆ ಏನಾದರೂ ಒಂದು ಲಾಜಿಕ್ ಇದೆಯಾ, ತರ್ಕ ಇದೆಯಾ? ಯಾವ ಥರ ಇದನ್ನು ನಂಬಬೇಕು ನಾವು? ಅದರ ಹಿಂದೆ ಏನು ಸತ್ಯ ಇದೆ? ಅಂದರೆ ಈಗ ನಮಗೆ ಆ ಸ್ಕಾಂದ ಪುರಾಣದಲ್ಲಿ ಬರತಕ್ಕಂಥ ಒಂದು ಕಥೆಯನ್ನು ನಾವು ಕೇಳಿಬಿಟ್ವಿ ಅಂದರೆ ಆಗ ನಮಗೆ ಈ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ. ಏನಂದರೆ ಪುರುಷೋತ್ತಮ ಮಾಸ ಏನಿದೆ ಅದರಲ್ಲಿ ಒಬ್ಬ ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ, ಸ್ಕಾಂದ ಪುರಾಣ ಹೇಳ್ತಕ್ಕಂಥ ಕತೆ, ಕಾಶ್ಯಪ ಎಂಬತಕ್ಕಂಥ ಬ್ರಾಹ್ಮಣ. ಅವನಿಗೆ ದೇವರು ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ, ಎಲ್ಲ ಸಂಪತ್ತು ಕೊಟ್ಟಿದ್ದಾನೆ, ಆದರೆ ಸಂತಾನ ಒಂದಿಲ್ಲ. ಇದೆಲ್ಲ ಕಥೆಗಳು ನಾವು ಕೇಳ್ತಾ ಇರ್ತೀವಿ. ಸಂತಾನ ಇಲ್ಲದೆ ಇದ್ದಕ್ಕೆ ಅವನೇನು ಮಾಡ್ದ ಅಂದರೆ ಏನೇನೋ ಪ್ರಯತ್ನಗಳು ಬರ್ತದೆ. ಅವನು ಮಾಡಲೇಬೇಕಂತ ಪ್ರಯತ್ನಗಳೇ ಇಲ್ಲ. ಅಧಿಕ ಮಾಸದ್ದೊಂದು ಮಾಡಿಲ್ಲ ಅಷ್ಟೇ, ಅಧಿಕ ಮಾಸದ್ದೊಂದು ಮಾಡಿಲ್ಲ, ಯಾರು ಬೋಧನೆ ಮಾಡಿಲ್ಲ ಅಷ್ಟು. ಅಲ್ಲಿ ಶಾಸ್ತ್ರ ಹೇಳಿದ ಮಕ್ಕಳಾಗಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿದ್ದಾನೆ. ಚಿನ್ನದ ತೊಟ್ಟಿಲಲ್ಲಿ ಕೃಷ್ಣ ಪರಮಾತ್ಮನನ್ನು ಮಲಗಿಸಿ ದಾನ ಕೊಡಬೇಕು ಸಂತಾನ ಆಗಲಿಕ್ಕೆ, ಅದು ಮಾಡಿದ್ದಾನೆ. ಮಕ್ಕಳೆಲ್ಲ ಕರೆದುಬಿಟ್ಟು ಅವರಿಗೆ ಈ ವರ್ಮಸೆಲ್ಲಿ ಅಂತ ಇರುತ್ತಲ್ಲ, ಶಾವಿಗೆ, ಅದರಿಂದ ಪಾಯಸ ಮಾಡಿ ಅದೇ ವಿಶೇಷ ಕೊಡಬೇಕು ಇತ್ಯಾದಿಯಾಗಿ. ಆಮೇಲೆ 1 2 ಅಲ್ಲ, ಅಷ್ಟನ್ನು ಮಾಡಿದ್ದಾನೆ. ಆದರೂ ಅವನ ಮಕ್ಕಳಾಗಿಲ್ಲ. ಆದರೆ ಅವನಿಗೆ ಗರುಡ ಮಿತ್ರ, ಅದಕ್ಕೆ ಅವನೇ ಮಾಡ್ತಾನೆ ಅಂದರೆ ಗರುಡನ ಕೇಳ್ತಾನೆ, ನೋಡಪ್ಪ ನಿನ್ನಂತಹ ಮಿತ್ರ ನನಗಿದ್ದು ಕೂಡ ನನಗೆ ಮಕ್ಕಳಾಗಿಲ್ಲ ಅಂದರೆ ನೀನು ಪರಮಾತ್ಮನನ್ನು ನೇರವಾಗಿ ನಿನ್ನ ಭುಜಗಳ ಮೇಲೆ ಹೊತ್ಕೊಂಡು ಹೋಗತಕ್ಕಂಥ ಮಹಾನುಭಾವ ನೀನು, ನನಗೆ ಏನಾದರೂ ಒಂದು ಮಾಡಪ್ಪ ಅಂದರೆ ಆ ಪರಮಾತ್ಮ ಕೇಳಿಬಿಡ ನಡಿ ಅಂತ ಗರುಡ ಬ್ರಾಹ್ಮಣ ಕರ್ಕೊಂಡು ಆ ಪರಮಾತ್ಮನ ಹತ್ರ ಬರ್ತಾನೆ. ಅಂದರೆ ಅಮುಕ್ತ ಸ್ಥಾನಕ್ಕೆ ಹೋದರೂ ವಾಪಸ್ ಬರುವುದಿಲ್ಲ. ಅಮುಕ್ತ ಸ್ಥಾನದಲ್ಲಿ ಪರಮಾತ್ಮ ಇರ್ತಾನೆ, ಬರ್ತಾನೆ. ಏನಪ್ಪ ಅಂದರೆ ಸ್ವಾಮಿ ಸಂತಾನ ಆಗಿಲ್ಲ ಅಂತ. ಅಯ್ಯೋ ನೀನೇ ಕೊಡು, ನೀ ಕೊಟ್ಟರೆ ನಾನು ಬೇಡ ಅಂತೀನ ಅಂತ ಅಂದ್ಬಿಡ್ತಾನೆ. ಆಯಿತು ಅಂತ ಒಬ್ಬ ಮಗು ಆಗತ್ತೆ. ಒಂದು ಸ್ವಲ್ಪ ಕಾಲಕ್ರಮದಲ್ಲಿ ಒಂದು ಮಗು ಆಗುತ್ತೆ. ಮಗು ಆಗುವಾಗ ಏನಾಯಿತು, ಅದು
ಅಲ್ಪಾಯುಷಿಯಾದ ಮಗು. ಒಂದು ಸ್ವಲ್ಪ 7-8 ವರ್ಷ ಆ ಮಗು ಇರುತ್ತೆ. ಅದಾದ ಕೂಡಲೇ ಇದ್ದಕ್ಕಿದ್ದಾಗೆ ಹಾಗೆಯೇ ಸತ್ತೋಗುತ್ತೆ. ಭಾರಿ ದುಃಖ ಆಗುತ್ತೆ ಅವನಿಗೆ. ಸರಿಯಾಗಿ ದಾರಿಯಲ್ಲಿ ಮಗು ಸತ್ತೋಯ್ತು. ಅವನ ಹೆಂಡತಿ ಕೂತ್ಕೊಂಡಿದ್ದಾರೆ, ಎದ್ದಿಲ್ಲ. ಇದು ಈ ಮಗುವಿನ ಜೊತೆಗೆ ನಾವು ಸತ್ತೋಗ್ತೇವೆ, ಇಷ್ಟು ಕಷ್ಟಪಟ್ಟು ನಮಗಿತ್ತು, ಇಂಥದ್ದಾಗೋಯ್ತಲ್ಲ ಅಂಥೇಳಿ ಕೂತಿದ್ದಾನೆ. 1 ತಿಂಗಳು ಧಾರಾಕಾರವಾಗಿ ಮಳೆ ಬಂದಿದೆ ಅವನ ಮೇಲೆ. ಎದ್ದಿಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ, ಹರಿನಾಮ ಸ್ಮರಣೆ. ಅವನ ಹೆಂಡತಿ ಮಗು ಸತ್ವಿದ್ದು ಶವ ಇಟ್ಕೊಂಡ್ರು. ಎಷ್ಟು ದಿವಸ ಇಟ್ಕೊಳ್ಳೋದು ಹಾಗೆ, ಯಾರ್ಯಾರು ಏನು ಹೇಳಿದ್ರು ಯಾರ ಮಾತು ಕೇಳಿಲ್ಲ. ಅಂತೂ ಎಲ್ಲ ಆಯಿತು. ಕಡೆ ಪರಮಾತ್ಮ ಪ್ರತ್ಯಕ್ಷನಾದ ಅವನಿಗೆ. ಏನಪ್ಪ ಏನು ಸ್ವಾಮಿ ಪ್ರತ್ಯಕ್ಷ ಆದ? ಮಗು ಬದುಕಿದೆ ನೋಡಿ, ಎತ್ಕೊಂಡು ನೋಡು, ಮಗು ಬದುಕಿದೆ ಅಂತ. ನೋಡು, ಮಗು ಬದುಕಿತ್ತು. ಅದು ಅವನು ಕೇಳ್ತಾರೆ, ಏನು ಸ್ವಾಮಿ ನೀವು ಮಗು ಕೊಡು ಅಂತ ಹೇಳಿದ್ರೆ, ಸೇವ್ ಮಾಡಿದ್ರೆ ಮಗು ಕೊಳ್ಳಿಲ್ಲ, ಆ ಗರುಡನ್ ಕೊಡು ಅಂತ ಹೇಳಿದೆ, ಅಲ್ಪಾಯುಷಿ ಕೊಟ್ಟು, ಇದೇನಿದು ಅಂತ. ನೀನು ಮಾಡಿರ್ತಕ್ಕಂಥ ವ್ರತ ಇದಲ್ಲ, ಅದು ಎಂಥದ್ದು ಅಂದ್ಕೊಂಡಿದ್ದೆ. 1 ತಿಂಗಳು ನೀರಿಂದ ಸ್ನಾನವನ್ನು ಮಾಡಿದ್ದಿ, ತಣ್ಣೀರು ಸ್ನಾನ, ಎದ್ದಿಲ್ಲ. ಇದು ಮುಖ್ಯವಾದದ್ದು. ನಿರಂತರವಾಗಿ ಹರಿನಾಮ ಸ್ಮರಣೆ ಮಾಡಿದ್ದಿ. ಇದಲ್ಲದೆ ಉಪವಾಸ ಬೇರೆ ಮಾಡಿದ್ದಿ. ಒಂದೊಂದು ಕೂಡ ಅಧಿಕ ಫಲ ಕೊಡತಕ್ಕಂಥ ಅಧಿಕ ಮಾಸವೇ ಇದು. ಈ ಅಧಿಕ ಮಾಸ ಪೂರ್ತಿ ನೀನು ಯಾವಾಗ ಮಗುವನ್ನು ಹಿಡ್ಕೊಂಡು ನೀವು ಕೂತಿಯೋ ಅವತ್ತೇ ಅಧಿಕ ಮಾಸ ಬಂತು. ಆದ್ದರಿಂದ 1 ತಿಂಗಳ ಕಾಲ ನೀನು ಸ್ನಾನಾದಿಗಳನ್ನು, ಹರಿನಾಮ ಸ್ಮರಣೆಯನ್ನು ಮತ್ತು ಉಪವಾಸಾದಿಗಳನ್ನು ಮಾಡಿದ್ದರಿಂದ ನಿನಗೆ ದೀರ್ಘಾಯುಷ್ಯವಂತನಾದ ಮಗ ಹುಟ್ಟಿದ್ದಾನೆ, ಮಗ ಆಗ್ತಾನೆ ಅವನು, ಎಲ್ಲ ಶಾಸ್ತ್ರವನ್ನು ಕರಗತವಾಗುತ್ತೆ ಅಂತ ಹೇಳ್ಬಿಟ್ಟು ಪರಮಾತ್ಮ ಅನುಗ್ರಹ ಮಾಡ್ದ. ಅಂದರೆ ಆಯ್ತು, ಇದರಿಂದ ನಮಗೆ ನಾವೇನು ಮಾಡಬೇಕು ಅಂತ ಒಂದು ಸ್ಥೂಲವಾದ ಒಂದು ಮಾಹಿತಿ ಸಿಕ್ತು ನಮಗೆ. ಇಡೀ 1 ತಿಂಗಳು ನಾವು ಲೌಕಿಕವಾದ ಮಾತುಗಳನ್ನು ಆಡದೆ ಅಂದ್ರೇನು, ಕಡಿಮೆ ಮಾಡಿಕೊಂಡು ಕಾಷ್ಟಮೌನ ವ್ರತ ಮಾಡಿಬಿಟ್ರೆ ಭಾರಿ ವಿಶೇಷ. ಅಂದರೆ ಶಾಸ್ತ್ರಗಳು ಮಾತ್ರ ಅಷ್ಟೆ, ಅದು ಮಾತಾಡಿ ಬೇರೆ ಮಾತಾಡಲಿಕ್ಕೆ ಹೋಗಬಾರದು. ನಿರಂತರವಾಗಿ ಪರಮಾತ್ಮನ ಹರಿನಾಮ ಸ್ಮರಣೆ, ನಾರಾಯಣ ಕೃಷ್ಣ ಗೋವಿಂದ, ನಾರಾಯಣ ಕೃಷ್ಣ ಗೋವಿಂದ, ಅದಿಲ್ವಾ ಅಚ್ಯುತ ಅನಂತ ಗೋವಿಂದ, ಇದು ಹೇಳಿಬಿಟ್ರೆ ಸಮಸ್ತ ರೋಗಗಳು ಪರಿಹಾರ ಆಗತ್ತಂತೆ. ಇದು ಮಾಡ್ತಾ ಇರಬೇಕು. ಇದು ಹೆಂಗಸರಿಗೆ, ಗಂಡಸರಿಗೆ, ಬಾಲಕರಿಗೆ, ವೃದ್ಧರಿಗೆ, ಸನ್ಯಾಸಿಗಳಿಗೆ ಎಲ್ಲರಿಗೂ ಕಾಮನ್ ಇದು. ಎಲ್ಲ ಹೇಳ್ತಾ ಧರ್ಮಗಳೆಲ್ಲ ಕಾಮನ್ ಅದು. ಇನ್ನು ಹೆಂಗಸರಿಗೆ ಏನು ಫಲ ಅಂತ ಪ್ರಶ್ನೆ ಅಂದರೆ, ಅವ್ರಿಗೆ ವೈಧವ್ಯ ಬರೋದಿಲ್ಲ, ಅಲ್ಲದೆ ಸಂತಾನ ಆಗಲ್ಲ ಅಂತಿಲ್ಲ, ಅದು ಒಳ್ಳೆ ಸಂತಾನ ಅವ್ರ ಕಣ್ಮುಂದೆ ನಾಶ ಆಗೋದಿಲ್ಲ. ಅಲ್ಲದೆ ಪತಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿರ್ತಾಳೆ ಆ ಹೆಂಗಸಿಗೆ. ಆ ಸ್ತ್ರೀ ಆದವಳು ಏನಾದರೂ ಕೂಡ ಈ ಒಂದು ಕಾರ್ಯಕ್ರಮ, ಅಧಿಕ ಮಾಸದ ಕಾರ್ಯಕ್ರಮ ಮಾಡಿದರೆ, ಹಾಗಾದರೆ ನಾವೇನು ಮಾಡಬೇಕು ಅಂದರೆ, ಪ್ರತಿ ತಿಂಗಳೂ ಕೂಡ ನಾವು 1 ತಿಂಗಳು ಪೂರ್ತಿಯಾಗಿ ನದ್ಯಾದಿಗಳಲ್ಲಿ, ಗಂಗಾದ ನದ್ಯಾದಿಗಳಲ್ಲಿ ನಾವು ಸ್ನಾನ ಮಾಡಿದ್ರೆ, ನಮ್ಮ ಪಿತೃಗಳು ಎಲ್ಲರೂ ಕೂಡ ಆ ನದಿಗಳಲ್ಲಿ ಸ್ನಾನ ಮಾಡುವಾಗ ಮೊದಲೇ ಬಂದಿರ್ತಾರೆ. ಈಗ ತೀರ್ಥಕ್ಷೇತ್ರ ಅದೇ ನಿಯಮ. ತೀರ್ಥಕ್ಷೇತ್ರಕ್ಕೆ ನಾವು ಹೋದಾಗ ಮೊದಲು ಶ್ರಾದ್ದ ಮಾಡೋದಲ್ಲ, ಅಥವಾ ಮುಂಡನ ಮಾಡಿಸ್ಕೊಳ್ಳೋದಲ್ಲ, ಮೊದಲು ಹೋಗಿ ತರ್ಪಣ ಬಿಡೋದು. ನೀರಲ್ಲಿ ಸ್ನಾನ ಮಾಡಿ ತರ್ಪಣ ಬಿಟ್ಬಿಡಬೇಕು. ಯಾಕೆಂದರೆ ಆ ತೀರ್ಥಕ್ಷೇತ್ರದಲ್ಲಿ ಪಿತೃಗಳು ಬಂದಿರ್ತಾರೆ. ತರ್ಪಣ ಬಿಟ್ಟು ಆಮೇಲೆ ಶ್ರಾದ್ದ. ಹಾಗೆ ಇಲ್ಲೂ ಕೂಡ ಅಧಿಕ ಮಾಸದಲ್ಲಿ ವಿಶೇಷವಾದ ಪುಣ್ಯ ಅಂತ ಹೇಳಿದ್ರೆ, ಈ ಒಂದು ಸ್ನಾನಾದಿಗಳನ್ನು ಮಾಡತಕ್ಕಂಥದ್ದು ಗಂಗಾದಿ ನದಿಗಳಲ್ಲಿ 1 ತಿಂಗಳು. ಹಿನ್ನೋರೆಲ್ಲ ಋಷಿಗಳು ಇರ್ತಾಯಿದ್ದು, ಅಥವಾ ನಾವು ನೋಡಿದಂತೆ ಜ್ಞಾನಿಗಳ ಇದ್ದರು, ಅವರೆಲ್ಲರೂ ಕೂಡ ಅಧಿಕ ಮಾಸ ಬಂತು ಅಂತ ಹೇಳಿದುಕೊಳ್ಳೆ ಯಾವುದಾದ್ರೂ ಒಂದು ದೇವಖಾತ, ಅಂದರೆ ನರಸಿಂಹ ತೀರ್ಥ ಇದಲ್ಲ ಅದೋ, ಅಥವಾ ಮಧ್ವ ಸರೋವರ ಇದಲ್ಲ ಅದೋ, ಯಾವುದೋ ಒಂದು ದೇವತಾ ಸ್ವಭಾವದವರು ಮಾಡಿರತಕ್ಕಂಥ ಒಂದು ಸರೋವರಾದಿಗಳು, ಅಲ್ಲಿ ವಾಸ ಮಾಡಿಬಿಡೋರು. 1 ತಿಂಗಳು ಬೇರೆ ಕಾರ್ಯಕ್ರಮ ಇಲ್ಲೇ ಇಲ್ಲ. ಹಾಗೆ ಮಾಡೋರು. 1 ತಿಂಗಳು ಮಾಡಿದ್ರೆ ಇನ್ನೇನೇ ಬೇಕು. 1 ತಿಂಗಳವನೇ ಅದು ಈ ಉಪವಾಸವನು, ಅಂದರೆ ಇದರಲ್ಲಿ ಧಾರಣ ಪಾರಣ ಉಪವಾಸ ಬರುತ್ತೆ. 1 ದಿವಸ ಧಾರಣ, 1 ದಿವಸ ಪಾರಣ. ಧಾರಣ ಅಂದರೆ ಉಪವಾಸ ಅಂತ ಅರ್ಥ. ಇನ್ನೊಂದು ಪಾರಣೆ ಮಾಡೋದು ಅಂತಿದೆ. ಇದು 15 ದಿವಸಕ್ಕೆ ಉಪವಾಸ, 15 ದಿವಸ ಊಟ ಬರುತ್ತೆ. ಈ 15 ದಿವಸ ಯಾರು ಉಪವಾಸ ಮಾಡ್ತಾರೆ ಧಾರಣ ಪಾರಣ ವ್ರತ ಪ್ರಕಾರವಾಗಿ, ಅವ್ನಿಗೆ ಏನು ಫಲ ಅಂತ ಹೇಳಿದ್ರೆ, ಈ ನಮ್ಮ ಜನ್ಮದಲ್ಲಿ ಈಗ ಎಷ್ಟು ವರ್ಷ ಆಗಿದೆ, ಎಲ್ಲಾದರೂ 15 ದಿವಸಕ್ಕೆ ಒಂದು ಸಾರಿ ಬರುವ ಏಕಾದಶಿ ನಾವು ಬಿಟ್ಟುಬಿಟ್ಟಿದ್ವಿ ಅಂದರೆ ಅದೆಲ್ಲ ಫಿಲ್ಲಿಂದ ಬ್ಲಾಂಕ್ಸ್ ಮಾಡ್ತಾನೆ ಪರಮಾತ್ಮ. ಆ ಪಾಪವನ್ನು ಹೊಡೆದಾಗ್ತಾನೆ. ಯಾಕೆಂದರೆ ಏಕಾದಶಿಗಿಂತ ಶ್ರೇಷ್ಠವಾದ ಇನ್ನೊಂದು ಹರಿ ದಿವಸಗಳು ಇನ್ನೊಂದಿಲ್ಲ. ಅದಕ್ಕೆ ಸರಿಯಾದದ್ದೊಂದು ಕೃಷ್ಣಾಷ್ಟಮಿ ಒಂದೇ, ಇನ್ಯಾವುದಿಲ್ಲ. ಅದಕ್ಕೆ ಅಲ್ಲಿ ಪ್ರಶ್ನೆ ಹಾಕ್ತಾರೆ, ಇದರಲ್ಲಿ ಯಾರು ಮಾಡಿದ್ದಾರೆ ಸ್ವಾಮಿ ಧಾರಣಪಾರಣ ಅಂತ ಕೇಳ್ತಾರೆ. ಆ ಧಾರಣಪಾರಣ ಅಂದರೆ ಸುಗ್ರೀವ ಮಾಡಿದ್ದಾನೆ ಅಂತಾರೆ.
ಸುಗ್ರೀವ ಯಾಕೆ ಮಾಡ್ದ ಅಂತ ಪ್ರಶ್ನೆ ಬಂದರೆ, ಸುಗ್ರೀವ ಅಣ್ಣನ ಕೊಲ್ಸಿದ್ದರಿಂದ ಮಹಾಪಾಪ ಬಂದಿದೆ. ಪುರ ಅಸವಾಲಿ ಮಾರಣಾತ್ ಪ್ರಭೂತ ದೋಷ ಕಾರಣ ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ ತಾತ್ಪರ್ಯದಲ್ಲಿ. ಆದ್ದರಿಂದ ಅಣ್ಣನನ್ನು ಕೊಲಿಸಿದ್ದಾನೆ, ಕೊಂದಿದ್ದೆ ರಾಮಚಂದ್ರ, ಅವನಿಗೆ ನಿರ್ದೋಷ, ಅವನಿಗೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅವನಿಗೆ. ಮತ್ತು ಇನ್ಯಾರು ಬರಬೇಕು? ಸುಗ್ರೀವಂಗೆ ಬಂತು. ಅದನ್ನು ರಾಮನ ಕೇಳ್ತಾ ಅಂತ, ಸ್ವಾಮಿ ಈ ಪಾಪ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅಂತ. ಏನಿಲ್ಲಪ್ಪ, ಈ ದಾನಪಾನ ಅಧಿಕ ಮಾಸ ಬರುತ್ತಲ್ಲ, ದಾನಪಾನ ಮಾಡಿಬಿಡು ಅಂತ ಹೇಳ್ತಾನಂತ. ಮತ್ತು ರಾಮಚಂದ್ರನ ಬಾಯಿಯಿಂದ ಬಂದಿರತಕ್ಕಂಥ ಈ ದಾನಪಾನ ವ್ರತ ನಾವು ಮಾಡಲಿಲ್ಲ ಅಂದರೆ ಏನು 15 ದಿವಸ ಏನು ಊಟ ಯಾವಾಗಲೂ ಮಾಡ್ತಾ ಇರ್ತಾರೆ. ಅದೊಂದು ಒಳ್ಳೆಯ ಆ ಕಾಲ ಬಂದಾಗ ನಾವು ಉಪವಾಸ ಮಾಡಿ ಪರಮಾತ್ಮನ ಅರ್ಪಣೆ ಮಾಡಿಬಿಟ್ರೆ ಅಕ್ಷಯಂ ಕರ್ಮ ಯಸ್ಮಿನ್ ಪರಿ ಸ್ವರ್ಪಿತಂ. ಹೀಗೆ ಸ್ನಾನಾದಿಗಳು, ಹರಿನಾಮ ಸ್ಮರಣಾದಿಗಳು, ಇನ್ನು ಅನೇಕ ವಿಧವಾದಕ್ಕಂಥ ಕಾರ್ಯಕ್ರಮ, ದಾನಗಳೆಲ್ಲ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಅಧಿಕ ಆಗತಕ್ಕಂಥದ್ದಿದು, ಹೆಚ್ಚು ಆಗತಕ್ಕಂಥದ್ದು. ನಮಗೆ ಅದು ಹೇಗೆ ಅಂತ ನಮಗೆ ಸಂದೇಹ. ಅಂದರೆ ಈ ಮಾಸ ಬಂದು ಮಾಡಿದ ಮಾತ್ರಕ್ಕೆ ಇಲ್ಲಿ 10 ರೂಪಾಯಿ ಕೊಟ್ಟಿದ್ದು 100 ರೂಪಾಯಿ ಆಗುತ್ತೆ ಅಂತ ಹೇಗೆ ಅಂದರೆ ಅದು ಶಾಸ್ತ್ರ ಒಪ್ಪಿರತಕ್ಕಂಥ ವಿಚಾರ. ಗ್ರಹಣ ಕಾಲದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಗ್ರಹಣ ಬಂದಾಗ ನೀನು 1 ರೂಪಾಯಿ ನೀನು ತೆಗೆದಿಟ್ಟಿದ್ದಾನ ಅಂತ ಹೇಳಿದ್ರೆ 1000 ರೂಪಾಯಿ ತೆಗೆದಿಟ್ಟಂತೆ. ನಿಂಗೆ ಯಾವ ನೀರಿದೆ ಅನ್ನೋದು ಸ್ನಾನ ಮಾಡು, ಅದು ಗಂಗಾ ನದಿ ಇದ್ದಂತೆ. ಯಾರೇ ಒಬ್ಬ ಬ್ರಾಹ್ಮಣನಿಗೆ ಸಿಗಲಿ ಅವನು ವೇದಿವಾಸುದೇವರಂತೆ. ಅಂದರೆ ಆ ಕಾಲದ ಮಹಿಮೆ ಹಾಗೆ, ಕಾಲವೇ ಹಾಗೆ. ಅದಕ್ಕೋಸ್ಕರ ಆ ಕಾಲ ಕಾಯಬೇಕು ನಾವು, ಆ ಕಾಲ ಕಾಯಬೇಕು. ಅಂಥ ಕಾಲ ಬಂದಾಗ ಬಿಡಬಾರದು. ಆದ್ದರಿಂದ ಯಾವ ವ್ಯಕ್ತಿಯಾಗಲಿ ಇಂತಹ ಅಧಿಕ ಮಾಸಾದಿಗಳು ಒಳ್ಳೆಯ ಶಾಸ್ತ್ರದ ಹೇಳಿದಕ್ಕಂಥ ಕಾಲ ಬಂದಾಗ ಅದನ್ನು ಅಲ್ಲಿ ಹೇಳಿದಕ್ಕಂಥ ರೀತಿಯಲ್ಲಿ ನಾವು ಪೂರ್ತಿ ಮಾಡಿದ್ವಿ ಅಂದರೆ ಖಂಡಿತ ಫಲ ಬರುತ್ತೆ. ಯಾಕೆಂದರೆ ಹಿಂದಿನವರು ಅನುಭವಿಸಿರ್ತಕ್ಕಂಥದ್ದು. ನಮಗೇನೋ ಈಗ ಅದೇನು ಮೂಢನಂಬಿಕೆಯೋ ಅದು ಅಂತ ಅನಿಸ್ಬೋದು ಬೇಕಾದ್ರೆ. ಅಯ್ಯೋ ಯಾರು ಮಾಡ್ತಾರೆ ಬಿಡ್ರಿ, ಸುಮ್ಮನೆ 1 ತಿಂಗಳು ಯಾರಿರ್ತಾರೆ ನದಿ ಮುಂದೆ ಅಂತ. ಬೇಡ ಬಿಡು, ನಿಂಗೆ ಇಲ್ಲ ಅಷ್ಟೇ. ಹಿಂದೂನೆಲ್ಲ ಮಾಡಿಲ್ವಾ? ನಮ್ಮ ತಂದೆ ಮಾಡ್ಕೊಂಬಂದ್ರಲ್ಲ, 104 ವರ್ಷ ಬದುಕಿದ್ರು. ಒಂದು ವ್ರತ ಬಿಟ್ಟಿಲ್ಲ, ಒಂದು ಏಕಾಶಿ ಬಿಟ್ಟಿಲ್ಲ, ಒಂದು ಚಾತುರ್ಮಾಸ ಬಿಟ್ಟಿಲ್ಲ. ಆರೋಗ್ಯ ಸರಿಗಿತ್ತು. ನೋಡಿ, ಇನ್ನೊಂದು ತಿಳ್ಕೋಬೇಕು, ನಮ್ಮ ಶಾಸ್ತ್ರ ಏನೇನು ಹೇಳಿದೆಯೋ ಅದೆಲ್ಲವೂ ಕೂಡ ನಮ್ಮ ದೇಹದ ಆರೋಗ್ಯಕ್ಕಾಗಿ. ಈಗ ಕ್ಲಾರಲ್ ಅಂತ ಒಬ್ಬ ವಿಜ್ಞಾನಿ ಇದ್ದಾನೆ, ಅವನೊಂದು ಮಾತು ಹೇಳ್ತಾನೆ. ಈ ಭಾರತ ದೇಶದಲ್ಲಿ ಕೆಲವು ಪಂಗಡದವರು 15 ದಿವಸಕ್ಕೆ ಒಂದು ದಿವಸ ಉಪವಾಸ ಮಾಡ್ತಾರೆ. ಪ್ರಪಂಚ ಪೂರ್ತಿ ಮಾಡಿಬಿಟ್ರೆ ಅದರಂತಹ ಒಂದು ದೊಡ್ಡ ಲಾಭ ಇನ್ನೊಬ್ಬರಿಗಿಲ್ಲ ಅಂತ. ದೇಶಕ್ಕೆ ಎಷ್ಟೆಲ್ಲ ಇದಾಯ್ತು, ಲಾಭ ಆಯ್ತು ನೋಡಿ. ಒಂದು ದಿವಸ ಯಾರೂ ತಿಂದಿಲ್ಲ ಅಂದರೆ ಅದಲ್ಲದೆ ಆರೋಗ್ಯ ಆಯ್ತಲ್ಲ. ಒಂದು ವಾರ ಭಾನುವಾರ ನಿಮ್ಗೆ ರಜಾ ಬೇಕು, ನಮ್ಮ ಶರೀರಕ್ಕೆ ರಜಾ ಬೇಡವಾ? ಅದಕ್ಕೆ ಒಂದು 15 ದಿವಸಕ್ಕೆ ಒಂದು ಉಪವಾಸ. ಇನ್ನೊಂದೇ ಅಂದರೆ ಈ ಉಪವಾಸ ಮಾಡಿ ಮನಸ್ಸಿಗೆ ಊಟ ಮಾಡಲಿಕ್ಕೆ ನಿಮ್ಗೆ ಸಂತೋಷ ಇರುತ್ತೆ ತಿನ್ನಲಿಕ್ಕೆ. ಅದಕ್ಕೆ ಈ ಚಾತುರ್ಮಾಸ್ಯಾದಿಗಳು ಎಲ್ಲ ನಮ್ಮ ದೇಹಕ್ಕೆ ಅನುಕೂಲ ಆಗುವಂತೆ ಮಾಡಿದ್ದಾರೆ. ಈಗ ನಾವೇನು ಮಾಡಿದ್ವಿ, ಕೈಯೆಲ್ಲ ಮಣ್ಣು ಹಚ್ಕೋಬೇಕು, ಶುದ್ಧಿ ಮಾಡ್ಕೋಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಇರೋದೇ ಅದು. ಪಾರ್ಕಿಗೆ ಹೋಗ್ಬಿಟ್ಟು ನಾವು ಪ್ರಾಣಾಯಾಮ ಮಾಡಬೇಕಾ? ನಾವು ನಮ್ಮ ಸಂಧ್ಯಾ ವಂದನಲ್ಲೇ ಇಲ್ವಾ? ಅದೇ ಅಂದರೆ ಶಂಖದಿಂದ ಬಂದರೆ ತೀರ್ಥ ಅಂತ. ಇದು ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಅಂದರೆ ಈ ಅಧಿಕ ಮಾಸನ ನಾವು ಮಾಡಿದ್ರೆ, ಅದೇ ಥರ ವ್ರತ ಆಚರಣೆಗಳನ್ನು ಮಾಡಿದ್ರೆ ಆರೋಗ್ಯ, ತಾವು ಹೇಳಿದ್ರಿ 104 ವರ್ಷ ತಮ್ಮ ತಂದೆಯವರು ಬದುಕಿದ್ರು ಅಂತ. ಅಂದರೆ ಅಷ್ಟು ಬದುಕಬೇಕಂದ್ರೆ ಅಷ್ಟು ಅನುಷ್ಠಾನಗಳು ಅವರಿಗೆ ಆರೋಗ್ಯನ ಕೊಟ್ಟಿದೆ ಅಂತ. ಇದೇ ಥರ ಮುಂದೆ ಹೇಳೋದಾದರೆ ಮುಂದಿನ ಪ್ರಶ್ನೆ ನಂದೇನೆಂದರೆ, ಈಗ ಅಧಿಕ ಮಾಸದ ಬಗ್ಗೆ ತಾವು ಹೇಳಿದ್ರಿ. ಈಗ ಇರೋದು ಜ್ಯೇಷ್ಠ ಮಾಸ, ಈಗ ಬರ್ತಾ ಇರೋದು ಅಧಿಕ ಜ್ಯೇಷ್ಠ ಮಾಸ. ಇದಕ್ಕೇನಾದರೂ ಕ್ಯಾಲ್ಕುಲೇಷನ್ ಇದೆ? ಯಾಕೆಂದರೆ ಚೈತ್ರ, ವೈಶಾಖ, ಈಗ 12ರಲ್ಲಿ ಯಾವುದಾದ್ರೂ ಒಂದು ಮಾಸನ ಸೇರಿಸೋದಕ್ಕಾಗತ್ತಾ? ಅಥವಾ ಜ್ಯೇಷ್ಠ ಆದಮೇಲೆ ನೆಕ್ಸ್ಟ್ ಬರೋ ಅಧಿಕ ಮಾಸ ಅದೇ ಆರ್ಡರಲ್ಲಿ ಹೋಗುತ್ತಾ? ಮತ್ತು ಸಾಮಾನ್ಯ ಜ್ಯೇಷ್ಠ ಅದಕ್ಕೂ ಕೂಡ ಒಂದು ಲೆಕ್ಕ ಇದೆ. ಅದಕ್ಕೂ ಕೂಡ ಈ ಮಲಮಾಸ ಬರುತ್ತಲ್ಲ, ಮಲಮಾಸ ಅಂದರೆ ಇದು ಅಧಿಕ ಮಾಸ ಬರೋದೇನಿದೆ ಅದಕ್ಕೆ ಅದು ಒಂದಾದ್ಮೆ ಬರೋದು ಅಂತಲ್ಲ. ಕೆಲವು ಸಾರಿ ಚೈತ್ರ ಆದಮೇಲೆ ಕಾರ್ತಿಕ ಬಂದ್ಬಿಡುತ್ತೆ. ಅದೆಲ್ಲ ಜ್ಯೋತಿಷ್ಯ ಪ್ರಕಾರವಾಗಿ ಲೆಕ್ಕ ಮಾಡಿ ಅಧಿಕ ಮಾಸವನ್ನು ನಾವು ಮಾಡಬೇಕು. ಅದು ದೊಡ್ಡ ಲೆಕ್ಕಾಚಾರ. ಅದು ಅಂದ್ರೆ ಅದು ಶಾಸ್ತ್ರೀಯವಾದದ್ದು. ಈ ತರದ್ದೇ ಆರ್ಡರ್ ಇಲ್ಲ, ಆದ್ರೆ ಕ್ಯಾಲ್ಕುಲೇಷನ್ ಒಂದು ಮೆಥಡಾಲಜಿ ಇದೆ. ನೋಡಿ, ಹೋದ್ಸತಿ ಬಂದಿದ್ದು ಬೇರೆ ಬಂದಿತ್ತು, ಈಗ ಜ್ಯೇಷ್ಠ ಬಂದಿದೆ. ಆದ್ರಿಂದ ಅದೆಲ್ಲ ಲೆಕ್ಕ. ಈ ಗ್ರಹಣವೂ ಹಾಗೇನೆ, ಗ್ರಹಣವೂ ಕೂಡ ಹಾಗೇನೆ. ಸುಮ್ಮನೆ ನಾವು ಯಾವತ್ತೂ ಕೂಡ ಸೂರ್ಯ, ಚಂದ್ರ, ಆಮೇಲೆ ಭೂಮಿ ಒಂದು ಕಡೆ ಬಂದ್ಬಿಟ್ರೆ ಒಂದು ರಾಶಿಯಲ್ಲಿ ಬಂದ್ರೆ ಆಗೋದಿಲ್ಲ. ಒಂದೇ ಆ್ಯಂಗಲ್ನ ಬರಬೇಕು. 90 ಡಿಗ್ರಿ ಆ್ಯಂಗಲ್ನಲ್ಲಿ ಬಂದ ಮಾತ್ರ ಗ್ರಹಣ ಬರೋದು. ಯಾಕೆಂದ್ರೆ ಪ್ರತಿ ಅಮಾವಾಸ್ಯೆ, ಪ್ರತಿ ಹುಣ್ಣಿಮೆ ಕೂಡ ಸೂರ್ಯ ಚಂದ್ರ ಬರ್ತಾರೆ, ಒಂದು ಆ್ಯಂಗಲ್, ಒಂದು ಇದರಲ್ಲಿ ಬರ್ತಾರೆ ರಾಶಿಯಲ್ಲಿ. ಗ್ರಹಣ ಆಗೋದಿಲ್ಲ. ಆದರೆ ಸರಿಯಾಗಿ 180 ಡಿಗ್ರಿ 90 ಡಿಗ್ರಿ ಆ್ಯಂಗಲ್ ಏನಿದೆ ಅದರಲ್ಲಿ 3 ಜನ ಬರಬೇಕು. ಹಾಗಿದ್ರೆ ಮಾತ್ರ ಅದು ಗ್ರಹಣಗಳಾಗತ್ತೆ. ಅಂದರೆ ರಾಹುನು ಇರಬೇಕಾಗ.
ಈಗ ಜ್ಯೇಷ್ಠ ಮಾಸಕ್ಕೂ ಅಧಿಕ ಜ್ಯೇಷ್ಠ, ಯಾಕೆಂದರೆ ಒಂದು ಅಧಿಕ ಫಸ್ಟು ನಮಗೆ ಅಧಿಕ ಜ್ಯೇಷ್ಠ ಬರುತ್ತೆ, ಅದಾದಮೇಲೆ ನಿಜ ಜ್ಯೇಷ್ಠ ಬರುತ್ತೆ. ಈ ಜ್ಯೇಷ್ಠ ಮಾಸದ ವಿಶೇಷತೆ ಏನು, ಮತ್ತು ಅಧಿಕ ಜ್ಯೇಷ್ಠದ ಇದ್ರದ್ದು ಏನಾದರೂ ವ್ಯತ್ಯಾಸ ಇದೆಯಾ? ಜ್ಯೇಷ್ಠ ಮಾಸಕ್ಕೂ ಅಧಿಕ ಜ್ಯೇಷ್ಠ ಮಾಸಕ್ಕೂ ಅಂದರೆ, ಜ್ಯೇಷ್ಠ ಮಾಸ ಸಾಮಾನ್ಯವಾಗಿ ಎಷ್ಟೋ ಕೆಲಸ ಮಾಡಬಾರ್ದು ನಾವು. ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಮಗನಿಗೆ ಜ್ಯೇಷ್ಠ ಮಗನಿಗೆ ಮದುವೆ ಮಾಡಿಬಿಟ್ಟು ಅಂದರೆ ಗ್ರಹಚಾರ. ಓಹೋ. ಆದ್ದರಿಂದ ಜ್ಯೇಷ್ಠ ಮಾಸ ಅಂತ ಹೇಳಿದ ಮಾತ್ರಕ್ಕೆ ಅದು ಜ್ಯೇಷ್ಠ ಅಲ್ಲ. ಯಥಾ ಅಮಂಗಳಸ್ಯ ಮಂಗಳವಾರತ ಅಂತ. ಅಂದರೆ ಜ್ಯೇಷ್ಠ ಅಂದರೆ ಶ್ರೇಷ್ಠ ಅಲ್ಲ. ಅಲ್ಲ ಜ್ಯೇಷ್ಠ ಅಂದರೆ ಶ್ರೇಷ್ಠ ಅಲ್ಲ. ಆದರೆ ಅದು ಜ್ಯೇಷ್ಠ ಮಾಸ ಅಂತ ಒಂದು ಕೊಟ್ಟಿದ್ದಾರೆ. ಅದು 60 ಇದರಲ್ಲಿ ಬರತಕ್ಕಂಥದ್ದು ಏನಿದೆ, ಅದು ಜ್ಯೋತಿಷಾಸ್ತ್ರದಲ್ಲಿ ವಿಚಾರ ಬರತಕ್ಕಂಥದ್ದು ಅದಿದೆ. ಆದರೆ ಅಧಿಕ ಜ್ಯೇಷ್ಠ ಬಂದಿದ್ದೇನಿದೆ, ಈಗ ಅದು ನಿಜವಾಗ್ಲೂ ಅದು ಜ್ಯೇಷ್ಠ. ಅಧಿಕ ಮಾಸ ಬಂದಿದ್ದಕ್ಕಾಗಿ ಈಗ ನಿಜವಾಗ್ಲೂ ಜ್ಯೇಷ್ಠನೇ ಅದು. ಯಾಕೆ ಅಂದರೆ ಇದನ್ನು ಬಿಟ್ಟರೆ ಕಾರ್ತಿಕಾದಿ ಮಾಸಗಳು ಯಾವುದೂ ಕೂಡ ಇದಕ್ಕೆ ಸಮಾನವಾದ ಮಾಸ ಈಗ ಇರಲ್ಲ. ಈಗ ಈ ವರ್ಷದಲ್ಲಿ ಏನಿದೆ ಅದರಲ್ಲಿ ಕಾರ್ತಿಕಾದಿ ಮಾಸ ಯಾವುದೂ ಇದಕ್ಕೆ ಸಮಾನ ಆಗೋದಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ, ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದ್ರೆ ಫಲ ನಿಧಾನ ಕೊಡ್ತಾನೆ. ಇಲ್ಲಿ ಮಾತ್ರ ಹಾಗಲ್ಲ, ಒಳ್ಳೆ ಕೆಲಸ ಮಾಡಿದ ತಕ್ಷಣ ಫಲ ಕೊಡ್ತಾನೆ. ಅದು ಮುಖ್ಯವಾಗಿರತಕ್ಕಂಥದ್ದು. ಆದ್ದರಿಂದ ಇದನ್ನು ಹೇಳ್ತಾರೆ. ಇನ್ನು ಮುಖ್ಯವಾಗಿ ಅಲ್ಲಿ ಹೇಳುವಾಗ ಈ ಮಲಿಮ್ಲುಚ ಎಂಬತಕ್ಕಂಥ ಮಾಸ ಏನಿದೆ ಅದರಲ್ಲಿ ಮುಖ್ಯವಾಗಿ ಈ ಒಂದು 32 ತಿಂಗಳು 16 ದಿವಸ 4 ಗಳಿಗೆ ಇದು ಬರಬೇಕು. 32 ತಿಂಗಳು ಆಮೇಲೆ 16 ಗಳಿಗೆ 16 ದಿವಸ 4 ಗಳಿಗೆ ಇಷ್ಟು ಬಂದರೆ ಸರಿಗೆ ಒಂದು ಯಾವುದೋ ಅಧಿಕ ಮಾಸ ಬರುತ್ತೆ. ಅದು ಈ ಸಾರಿ ಬಂದಿದೆ, ಅದು ವಿಶೇಷ. ಅಂದರೆ 32 ತಿಂಗಳು 16 ದಿವಸ 4 ಗಳಿಗೆ ಸರಿಯಾಗಿ ಲೆಕ್ಕ ಬಂದಿದೆ ಈ ಸಾರಿ. ಅದಕ್ಕೆ ಇದೊಂದು ಶ್ರೇಷ್ಠ ಅಂತ ಒಂದು ಹೇಳ್ಬೋದು ಅಷ್ಟೇ ಹೊರತಾಗಿ ಅದು ಯಾವಾಗಲೂ ಹೀಗೆ ಬರಲ್ಲ. ಅದಕ್ಕೆಲ್ಲ ನಾ ಸಂಭಾವಿತ ಪ್ರಾಯ ಅಂತ ಹೇಳಿದ್ನಲ್ಲ, ಸಂಭಾವನೆ ಅಂದರೆ ಬರ್ಬೋದು ಅಂತ ಅಷ್ಟೇ ಹೊರತಾಗಿ ವಸ್ತುತ ಅದಿಲ್ಲ. ಒಟ್ಟು 33. ಆ 33ಗೆ 33 ದೇವತೆಗಳು ಕೂಡ ಇದ್ದಾರೆ. ಇದೇ ಥರ ಇನ್ನು ಮುಂದೆ ಹೋಗೋದಾದರೆ, ತಾವು ಹೇಳಿದ್ರಿ ಇದು ತುಂಬ ಶ್ರೇಷ್ಠವಾದ 33 ದಿನಗಳು. ಈ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸತ್ಕರ್ಮಗಳನ್ನು ಮಾಡಬೇಕು ಅಂತ. ಹಾಗಾಗಿ ಏನು ಸತ್ಕರ್ಮ, ಈಗ ಗೃಹಸ್ಥನಾದರೆ ಏನು ಮಾಡಬೇಕು, ಅಥವಾ ಒಂದು ಹೆಣ್ಣು ಮಗಳಾದರೆ ಮುತ್ತೈದೆಯರಾದರೆ ಏನು ಮಾಡಬೇಕು, ಯಾವುದನ್ನು ಮಾಡಿದ್ರೆ ನಮಗೆ ಹೆಚ್ಚು ಅದು ಆಚರಣೆಗಳೇನು ಮಾಡಬೇಕು ಅನ್ನೋದು ಇದರಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಏನೇನು ಮಾಡಬಾರದು ಒಂದು ಪಟ್ಟಿ ಕೊಟ್ಟಿದ್ದಾರೆ. ಏನು ಮಾಡಬೇಕು, 2 ತಿಂಗಳಲ್ಲಿ ಮಾಡಬೇಕಾದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ಒಟ್ಟು 3 ಇರೋದಿಲ್ಲಿ. ಮೊದಲನೇದೇನು, ಈ ತಿಂಗಳಲ್ಲಿ ಮಾಡಲೇಬಾರದು, ಅದು ನಿಜ. ಆಮೇಲೆ ಎರಡನೇದೇನಿದೆ, ನಿಜ ಮಾಸದಲ್ಲೇ ಮಾಡೋದು, 2ರಲ್ಲೂ ಮಾಡೋದು ಅಂತ 3 ವಿಭಾಗ ಮಾಡಿದ್ದಾರೆ. ಇದರಲ್ಲಿ ಮಾಡಲೇಬಾರದು ಯಾವುದು ಅಂದರೆ ವಿವಾಹಾದಿಗಳು, ಉಪನಯನಾದಿಗಳು, ಗೃಹ ಪ್ರವೇಶಾದಿಗಳು, ಏನೇನು ನಮಗಾಗಿ ಮಾಡ್ಕೊತೀವಲ್ಲ ಅದು ಯಾವುದೂ ಮಾಡ್ಕೋಬಾರ್ದು. ಮದುವೆ ಅಂಕು ಅಧಿಕ ಮಾಸದಲ್ಲಿ ಖಂಡಿತ ಮಾಡಬಾರ್ದು, ಉಪನಯನ ಮಾಡಬಾರ್ದು. ಯಾಕೆ ಅಂತ ಹೇಳ್ತೀನಿ, ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ. ಜ್ಯೋತಿಷ್ಯ ಪ್ರಕಾರ ಮದುವೆ ಮಾಡೋಗಿಲ್ಲ, ಉಪನಯನ ಮಾಡೋಗಿಲ್ಲ, ಗೃಹ ಪ್ರವೇಶ ಮಾಡೋಗಿಲ್ಲ. ನಾವು ಏನೇನು ನಮಗೆ ನಮ್ಮ ಅನುಕೂಲಕ್ಕಾಗಿ, ಈಗ ಮನೆ ಅಂದರೆ ನಾವು ವಾಸ ಮಾಡಕ್ಕೆ ಮಾಡ್ಕೊತೀವಿ. ಉಪನಯನ ಅಂದ್ರೇನೋ ಮುಂದೆ ವೇದಾಧ್ಯಯನಕ್ಕೋ ಅಥವಾ ಮದುವೆಗೋ, ಮದುವೆ ಉಪನಯನ ಆಗಿರಲೇಬೇಕು. ಹಾಗೆ ನಮ್ಗೆ ಅನುಕೂಲ ಆಯಿತು. ವಿವಾಹ ಅಂದರೆ ನಮ್ಮ ಸಂತಾನಾದಿಗಳಿಗೆ ಅದು ಅನುಕೂಲ ಆಗುತ್ತೆ ಅಂತ ಇಂಥ ಕಾರ್ಯಕ್ರಮ ಇದೆ. ಇದನ್ನು ಯಾವತ್ತೂ ಮಾಡಬಾರದು. ಇದೆಲ್ಲ ಕಾಮ್ಯಕರ್ಮಗಳು. ಕಾಮ್ಯಕರ್ಮ ಮಾಡಿದರೆ ಒಬ್ಬ ನೈಋತ ಎಂಬತಕ್ಕಂಥ ರಾಕ್ಷಸರು ಇದ್ದಾರೆ. ನಿವೃತ್ತಿಯ ಅನುಯಾಯಿಗಳವರು. ನಿವೃತ್ತಿ ರಾಕ್ಷಸ ಅವನು. ಆದರೆ ಈ ಯಾರೋ ರಾಕ್ಷಸ ಇದ್ದಲ್ಲ, ರಾವಣ ಕುಂಭಕರ್ಣ, ಆ ರೀತಿ ರಾಕ್ಷಸ ಅಲ್ಲ ಅವನು. ದೇವತಾ ಸ್ವರೂಪವುಳ್ಳ ರಾಕ್ಷಸ ಅವನು. ರಾಕ್ಷಸ ಅಂತ ಹೇಳಿದ ಮಾತ್ರಕ್ಕೆ ನಾವು ದೈತ್ಯ ಅಂತ ಅರ್ಥ ಮಾಡಿಬಿಡಬಾರ್ದು. ಹಾಗೇನಿಲ್ಲ. ಯಾಕೆಂದರೆ ಈಗ ನಾವು ದೈತ್ಯ ಅಂತ ಹೇಳಿದ ಮಾತ್ರಕ್ಕೆ ಕೆಟ್ಟವರು ಅಂತ ಹೇಳ್ಬಿಡೋದಾ? ಪ್ರಹ್ಲಾದ ಇದ್ನಲ್ಲ, ರಾಕ್ಷಸ ಅನ್ನೋ ಮಾತಕ್ಕೆ ವಿಭೀಷಣ ಇದ್ನಲ್ಲ, ಕೆಟ್ಟವನಲ್ಲ, ಒಂದು ಎಕ್ಸೆಪ್ಷನ್. ಅವ್ರಿಗೆ ಬಿಟ್ಟು. ಹಾಗೆ ನಿವೃತ್ತಿ ಎಂಬುದಕ್ಕಂತ ಅವರು ಅನುಯಾಯಿಗಳು ಬ್ರಹ್ಮದೇವರು ತಪಸ್ಸು ಮಾಡಿದ್ದಾರೆ. ಸ್ವಾಮಿ ನಮಗೆ ತಪಸ್ಸು ಮಾಡ್ತಾ ನಮ್ಗೆ ಯಾವುದೇ ರೀತಿಯ ಪುಣ್ಯ ನಮ್ಗೆ ಬರ್ತಾ ಇಲ್ಲ, ಬರೀ ಒಂದು ಇರೋದು ಊಟ ಮಾಡ್ಕೊಂಡು ಇರೋದು ಹಂಗಾಗಿದೆ ಅಂತ ಕೇಳ್ಕೊತಾರೆ. ಆಗ ಹೇಳ್ತಾರೆ ಬ್ರಹ್ಮದೇವರು, ನೋಡಪ್ಪ ಮುಂದೆ ಪರಮಾತ್ಮ ಅಧಿಕ ಮಾಸ ಅಂತ ಒಂದು ಮಾಡ್ತಾನೆ. ಅಧಿಕ ಮಾಸದಲ್ಲಿ ಯಾರ್ಯಾರು ಕಾಮ್ಯ ಕರ್ಮಗಳನ್ನು ಮಾಡ್ತಾರೋ ಅದಷ್ಟು ನಿಮಗೆ ಫಲ ಬರುತ್ತೆ. ಅವ್ರಿಗೇನೂ ಇಲ್ಲ ಅಂದರೆ ಆಯಿತು,
ಕಷ್ಟಪಟ್ಟು ಕೆಲಸ ಮಾಡಿದ್ದು ಯಾರಾಯಿತು, ಫಲ ಯಾರೋ ತೊಗೊಂಡಾಗಾಯ್ತು. ಈಗ ನಾವು ಮದುವೆ ಮುಂಜಿಗಳು ಮಾಡಿದ್ರೆ ಇದೆಲ್ಲ ರೀತಿ ಅಷ್ಟು ಅವ್ರಿಗೆ ಹೋಗುತ್ತೆ. ಅವ್ರಿಗೆ ಹೋಗುತ್ತೆ. ಮದುವೆ ಮಾಡ್ಕೊಂಡಿದ್ದು, ಮದುವೆ ಮಾಡಿಸಿದ ಫಲ ಏನು ಬರಬೇಕೋ ಎಲ್ಲ ಅವ್ರಿಗೆ ಹೋಗುತ್ತೆ. ಆಮೇಲೆ ಮೊಟ್ಟ ಮೊದಲ ಯಾತ್ರೆ ಮಾಡಬಾರ್ದು, ಓ ಇದೊಂದು ಸರಿ ತಿಳ್ಕೋಬೇಕು. ಯಾಕೆ ಅಧಿಕ ಮಾಸ ಅಂತ ಹೇಳಿಬಿಟ್ಟು ಅವರು ಪುಣ್ಯ ಜಾಸ್ತಿ ಬರುತ್ತೆ ಅಂಥೇಳಿ ಈ ಮೊದಲು ಹೋಗೇ ಇರಲ್ಲ ಹಿಂದೆ, ಇದಂ ಪ್ರಥಮ ಅವರು ಯಾತ್ರೆ ಹೋಗಬಾರ್ದು. ಯಾತ್ರೆ ಹೋಗಬಾರ್ದು ಅಂದರೆ ಅಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದ ಶ್ರಾದ್ದಾದಿಗಳು ಅದ್ಯಾವುದು ಮಾಡಬಾರ್ದು ಅಂತ ಅರ್ಥ ಇದೆ. ಸ್ಮೃತಿ ಕೌಸ್ತುಭದಲ್ಲಿ ಸ್ಪಷ್ಟ ಹೇಳ್ತಾರೆ ಇದನ್ನು. ಅಂದ್ರೆ ಆಲ್ರೆಡಿ ಹೋಗಿರೋ ತೀರ್ಥಕ್ಷೇತ್ರಗಳಿಗಾದ್ರೆ ಹೋಗಬಹುದು. ಆಗಲ್ಲ ಕ್ಷೇತ್ರಗಳಿಗಲ್ಲ. ಹಾ. ಮೊದಲನೇ ಸಾರಿ ಮೊಟ್ಟ ಮೊದಲು ಅವನು ಯಾವುದು ಬದರಿಗೆ ಹೊಟ್ಟಿದ್ದಾನೆ ಅವನು ಅಂತ ಹೇಳಿದ್ರೆ ಅಧಿಕ ಮಾಸದಲ್ಲಿ ಪ್ರಾರಂಭ ಮಾಡಬಾರ್ದು. ಈಗಾಗಲೇ ಮೊದಲು ಒಂದ್ಸಾರಿ ಹೋಗಿದ್ದ ಅಂದ್ರೆ ಅಧಿಕ ಮಾಸದಲ್ಲಿ ಹೋಗ್ಬೋದು, ಶಾತಾಗಿದ್ದೆಲ್ಲ ಮಾಡಬಹುದು, ಅದೇನು ತೊಂದರೆ ಇಲ್ಲ. ನಯಾತ್ರ ಅಂತ ಕೊಟ್ಟಿದ್ದಾರಲ್ಲಿ. ಆಮೇಲೆ ದೊಡ್ಡ ದೊಡ್ಡ ತುಲಾ ಪುರುಷ ದಾನಾದಿಗಳು ಅಂತಿದೆ, ಅದನ್ನು ಮಾಡಬಾರ್ದು. ಈಗ ತುಲಾ ಪುರುಷ ದಾನ ಅಂತ ಒಂದಿದೆ, ಅದನ್ನು ಮಾಡಬಾರ್ದು, ಅದನ್ನು ನಿಷೇಧ ಮಾಡತಕ್ಕಂಥ ಕೆಲಸಗಳು. ಮೊದಲು ಯಾತ್ರೆ ಇಲ್ಲ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನು ಓದಿಬಿಟ್ಟು ನಿಮ್ಗೆ ಸ್ಪಷ್ಟ ಗೊತ್ತಾಗ್ಬಿಡುತ್ತೆ. ಇಲ್ಲೇನು ಹೇಳ್ತಾರೆ ಅಂದರೆ ನೋಡಿ, ನಕುರಿಯಾತ್ ಅಧಿಕೇ ಮಾಸಿ ಕಾಮ್ಯಂ ಕರ್ಮಂ ಕದಾಚನ. ಯಾಕೆಂದರೆ ತದ್ ಅಧಿಮಾಸ ಕಥಿತ ವಿರಂಚನ ವಿವಾಹ ಯಾತ್ರೋತ್ಸವ ಯಜ್ಞನಾಶಕೃತ್. ದೊಡ್ಡ ದೊಡ್ಡ ಯಜ್ಞಗಳು ಮಾಡಲಿಕ್ಕಿಲ್ಲ ಇದರಲ್ಲಿ. ಯಾವುದೋ ವೈಶ್ವದೇವಾದಿಗಳು ಮಾಡಿಕೊಂಡ್ರೆ ನಾವು ಊಟ ಮಾಡಬೇಕು, ಮಾಡೇ ಮಾಡ್ತೀವಿ, ಅದು ಮಾಡಬಾರ್ದು. ಅಕಸ್ಮಾತ್ ಆದರೂ ಹಿಂದೆ ನಾವು ಯಾವುದು ಪ್ರಾರಂಭ ಮಾಡಿದ್ವಿ ಅಂದರೆ ಅದನ್ನು ಬೇಕಾದ್ರೆ ಅಧಿಕ ಮಾಸ ಮುಗಿಸ್ಬೋದು. ಆದರೆ ಅಧಿಕ ಮಾಸದಲ್ಲಿ ಮಾಡೋದು ಕೂಡ ಕೆಲವಿದೆ. ಈಗ ಗರ್ಭಾಧಾನ ಆಯಿತು, ಗರ್ಭಾಧಾನ ಸೀಮಂತ ಮಾಡಬೇಕು, ಅವಳಿಗೆ ಪುಂಸವನ ಮಾಡಬೇಕು, ಅದು ಆಗಲೇ ಮಾಡಬೇಕಾಗಿದ್ದ ದಿವಸ. ಅದು ನಾಮಕರಣ ಮಾಡಬೇಕು, ನಿಜ ಮಾಸದಲ್ಲಿ ಬರಲಿದ್ದು ಕಾಯೋಂಗಿಲ್ಲ ಅದನ್ನು. ಯಾಕೆ ಏಕಾದಶಿ ಅಹ್ನಿ ಪಿತಾ ನಾಮಕುರಿಯಾತ್, ಹುಟ್ಟಿದ 11ನೇ ದಿವಸದಲ್ಲಿ ಅಮಾವಾಸ್ಯೆ ಆಗಿದ್ದು ನಾಮಕರಣ ಮಾಡಿಬಿಡ್ಬೋದು. ಅದಕ್ಕೆಲ್ಲ ಇಲ್ಲ, ಅವನ ಬಡ್ಡಿ ವ್ಯವಹಾರಕ್ಕಿಲ್ಲ. ಅಕಸ್ಮಾತ್ ರೋಗ ಬಂದಿದೆ, ಅವನಿಗೊಂದು ಯಜ್ಞ ಮಾಡಬೇಕು, ಅದಕ್ಕೆಲ್ಲ ಎಕ್ಸಂಪ್ಷನ್ನು, ಅದೆಲ್ಲ ಮಾಡ್ಬೋದು. ಎಲ್ಲ ದೊಡ್ಡ ಲಿಸ್ಟ್, ಅದು ಒಂದು ಪಟ್ಟಿ ಕೊಟ್ಟು ಅದನ್ನು ಸಂಗ್ರಹ ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನೋಡಿ, ಪ್ರಾರಬ್ಧಂ ಕರ್ಮ ಯತ್ಕಿಂಚಿತ್, ಪ್ರಾರಂಭ ಮಾಡಿದರೆ ಅದನ್ನು ಮಾತ್ರ ಮಾಡಬಹುದು. ಆಬ್ದಿಕಂ ಪ್ರಥಮಂ ಯಸ್ಯಾತ್, ಇನ್ನು ಮೊದಲನೇ ವರ್ಷ ಇರುತ್ತಲ್ಲ, ಮೃತನಾಗಿದ್ದಾನ ತಂದೆ, ಅವನ ಮೊದಲನೇ ವರ್ಷ ಪೂರ್ತಿ ಅಧಿಕ ಮಾಸ ಬಂತು ಅಂತ ಹೇಳಿದರೆ ಅದೇ ಲೆಕ್ಕ ಹಾಕೊಂಡು ಹೋಗಬೇಕು ಅವನು. ಮುಂದಿನ ವರ್ಷದಿಂದ ಏನಾದರೂ ಕೂಡ ಅವನು ಅಧಿಕ ಮಾಸ ಬಂತು ಅಂದರೆ 13ನೇ ಮಾಸದಲ್ಲಿ ವರ್ಷಾಂತಿಕ ಮಾಡಬೇಕು, ನಿಜ ಮಾಸದಲ್ಲಿ ಮಾಡಬೇಕು. ವಸ್ತುತಃ ನಮ್ಮಲ್ಲಿ ಹೇಗೆ ಅಂದರೆ, ಈ ಶ್ರಾದ್ದಾದಿಗಳು ಬಂತು ಅಂತ ಹೇಳಿದ್ರೆ ಅದನ್ನು ಈಗ ನೋಡಿ, ಮಧ್ಯದಲ್ಲಿ ಒಂದು ಅಧಿಕ ಮಾಸ ಬಂದ್ಬಿಡ್ತು ಅಂತ ತಿಳ್ಕೊಂಡು, 6 ತಿಂಗಳಾಗಿದೆ ಮೃತನಾಗ್ಯವನು, ಈಗ 7ನೇ ತಿಂಗಳು ಬಂತು, ಮಾಸಿಕ ಮಾಡಬೇಕು, ಈಗ ಅಧಿಕ ಮಾಸ ಬಂದ್ಬಿಡ್ತು, ಈಗ 2 ತಿಂಗಳಿದೆ. ಈಗೇನು ಮಾಡಬೇಕು ಅಂತ ಪ್ರಶ್ನೆ. ಈ ತಿಂಗಳೂ ಮಾಡಬೇಕು, ಆ ತಿಂಗಳು ಮಾಡಬೇಕು. ಆದರೆ ನಾವೇನು ಮಾಡ್ಕೊಂಡಿದ್ದು ಗೊತ್ತಾ, ಇದರಲ್ಲಿ ಸಂಕಲ್ಪ ಮಾಡಿಬಿಡ್ತಾರೆ, ಅದರಲ್ಲಿ ಇದು ಮಾಡ್ತಾರೆ, ತಪ್ಪದು. ಅಲ್ಲಿ ಪಿಂಡ ಪ್ರದಾನ ಮಾಡ್ತಾರೆ. ಎರಡರಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಇದು ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಪಿಂಡವರ್ಜ್ಯಂ ತ್ವಸಂಕ್ರಾಂತೆ ಸಂಕ್ರಾಂತವು ಪಿಂಡವರ್ಜಿತಂ ಪಿಂಡ ಸಂಯುತಂ ಅಂತ ಇದೆಲ್ಲ ಶಾಬ್ದದಲ್ಲಿ ಬರ್ತಕ್ಕಂಥದ್ದು. ನೋಡಿ, ನಯಾತ್ರಾಂ ಪ್ರಥಮ ಯಾತ್ರೆ ಇಲ್ಲ, ನ ವಿವಾಹಂ ನ ಚ ವಾಸ್ತು ನಿವೇಶನಂ ಅಂದರೆ ಗೃಹಪ್ರವೇಶ, ನ ಪ್ರತಿಷ್ಠಾಂಚ ದೇವಾನಾಂ, ದೇವತೆಗಳ ಹೊಸದಾಗಿ ಪ್ರತಿಷ್ಠಾಪನೆ ಇಲ್ಲ. ಆಮೇಲೆ ಸನ್ಯಾಸಿಗಳಾದರೂ ಕೂಡ ಅವರು ಸನ್ಯಾಸ ತಗೊಳ್ಳೋದಿದ್ದರೆ ಈ ಅಧಿಕ ಮಾಸ ತಗೋಬಾರದು, ಅವ್ರಿಗೂ ನಿಷಿದ್ಧ ಅದು. ನಯಾತ್ರಾಂ ಇತಿ ಪ್ರಥಮ ಯಾತ್ರಾಯಾಮ್ ನಿಷೇಧೇನ, ಮೊಟ್ಟ ಮೊದಲ ಯಾತ್ರೆ ಮಾತ್ರ ನಿಷೇಧ. ಅಂದಮೇಲೆ ಅಲ್ಲಿ ಮಾಡ್ತಕ್ಕಂಥ ಕರ್ಮಗಳು ಕೂಡ ಮಾಡಬಾರದು ಅಂತಾಯಿತು. ಅಂದಮೇಲೆ ಈ ಒಂದು ಅಗ್ನ್ಯಾಧೇಯ, ದೇವತಾ ಪ್ರತಿಷ್ಠಾ, ಯಜ್ಞ, ವ್ರತಗಳು ಮತ್ತು ಉಪಕರ್ಮ ಬಂತಪ್ಪ ಅಂತ ತಿಳ್ಕೊಳ್ಳೋಣ. ಈಗ ಶ್ರಾವಣ ಮಾಸ ಬಂತು, ಉಪಕರ್ಮ ಬಂತು, ಅಧಿಕ ಮಾಸ ಬಂದ್ಬಿಟ್ಟಿದೆ, ಮಾಡ್ಕೋಬೇಕು ಬೇಡ ಅಂತ ಮಾಡ್ಕೋಬಾರ್ದಾಗ ನಿಜ ಶ್ರಾವಣದಲ್ಲಿ ಮಾಡ್ಕೋಬೇಕು. ಈಗ 60 ದಿವಸದಲ್ಲಿ ಅದು 15 ದಿವಸ ಇದ್ದಂತೆ. ಮೊದಲು 15 ದಿವಸ ಮಲ, ಎರಡನೇ 15 ದಿವಸ ಅಧಿಕ. ಇದು ಮಲ, ಇದು ಅಧಿಕ. ಅಂದರೆ ಏನು, 60 ದಿವಸ ಇದಲ್ಲ, 30 ದಿವಸಕ್ಕೆ 1 ತಿಂಗಳು ನಾವು ಮಾಡ್ಕೊಂಡಿದ್ವಿ ನಾವು. ಈಗ 60 ದಿವಸ ಬಂತಲ್ಲ ಒಂದು ತಿಂಗಳಿಗೆ, ಅದಕ್ಕೆ ಅರ್ಧರ್ಧ ಏನಿದೆ ಅದನ್ನು, ಅಂದರೆ 1 ತಿಂಗಳೇನಿದೆ ಅದು 15 ದಿವಸ, ಇನ್ನೊಂದು ತಿಂಗಳು 15 ದಿವಸ, ಒಟ್ಟು 1 ತಿಂಗಳಾಗುತ್ತೆ. ಮೊದಲನೇ ತಿಂಗಳಿಗೆ ಏನು ಹೆಸರು, ಮಲ ಅಂತ ಹೆಸರು. ಎರಡನೇ ತಿಂಗಳಿಗೆ ಏನು ಹೆಸರು ಅಂದ್ರೆ ಅಧಿಕ ಅಂತ ಹೆಸರು. ಮಲ ಅಧಿಕ, ಅದಕ್ಕೆ ಅದು ಕೂಡ ಅರ್ಥವನ್ನು ಬರೆದಿದ್ದಾರೆ. ಹೀಗೆ ದೊಡ್ಡ ನಿಯಮಗಳು ಮಾಡಿದ್ದಾರೆ. ಚೂಡಾಕರ್ಮಾದಿಗಳು, ಆಮೇಲೆ ನೂತನ ಸನ್ಯಾಸ ಪಟ್ಟಾಭಿಷೇಕ, ತುಲಾ ಪುರುಷದಾನ,
ಆಮೇಲೆ ಹಿರಣ್ಯಗರ್ಭದಾನ, ಬ್ರಹ್ಮಾಂಡ ದಾನ, ಇದೆಲ್ಲ 5 ದಾನಗಳು. ಗೋ ಸಹಸ್ರ ದಾನ, ಈ 16 ದಾನಗಳನ್ನು ಅಧಿಕದಲ್ಲಿ ಮಾಡಬಾರದು ಎಂಬುದಾಗಿ ಸ್ಪಷ್ಟವಾಗಿ ಸಂಗ್ರಹ ಮಾಡಿದ್ದಾರೆ. ಇನ್ನು ಹೊಸದಾಗಿ ಬಂಗಾರ ಧಾರಣೆ ಮಾಡಬಾರದು ಅಂತ ಹೇಳ್ತಾರೆ. ಹೊಸ ಬಂಗಾರವನ್ನು ಅಧಿಕ ಮಾಸದಲ್ಲಿ ಧಾರಣೆ ಮಾಡಬಾರದು. ಆಗ ಕಲಿ ಸ್ಪಷ್ಟವಾಗಿ ಅವನಲ್ಲಿರ್ತಾನೆ. ಯಾಕೆಂದರೆ ಪುನರಪಿ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು ಅಂತ, ಪುನಃ ನನಗೆ ಇನ್ನೊಂದು ಸ್ಥಾನ ಬೇಕು ಅಂತ ಕಲಿ ಕೇಳಿದಾಗ ಕೊಟ್ಟ. ನೀ ಯಾವಾಗ ಎಲ್ಲೆಲ್ಲಿ ಇರಬೇಕು ಅಂದರೆ ಅಧಿಕ ಮಾಸದಲ್ಲಿ ಇರು. ಅಧಿಕ ಮಾಸದಲ್ಲಿ ಬಂಗಾರದಲ್ಲಿ ಸ್ಪಷ್ಟ ಇರು. ಯಾರು ಧಾರಣೆ ಮಾಡ್ತಾರೋ ಹತ್ತು ಬಿಡೋರನ್ನ ಅಂತ. ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಹೊಸ ಬಂಗಾರ ತಂದು ನಾವು ಅಂದರೆ ತೊಳೆದು ಬಿಟ್ಟು ದೇವರ ಮೇಲೆ 1 ತಿಂಗಳು ಹಾಕ್ಬಿಟ್ಟಿರಬೇಕು ಭದ್ರ. ಆಮೇಲೆ ನಿಜ ಬಂದಾಗ ಪೂಜೆ ಮಾಡಿ ಸ್ವೀಕಾರ ಮಾಡಿದ್ರೆ ಇನ್ನೂ ಬಲ ಬಂದಿರುತ್ತೆ. ನಮ್ಮದೆಲ್ಲ ಶಾಸ್ತ್ರೀಯ ವೈಜ್ಞಾನಿಕ, ಅಸಂಬದ್ಧವಾದ ಯಾವುದಿಲ್ಲ. ವಿಶ್ವಾಸ ಇಟ್ಟರೆ ಫಲ, ವಿಶ್ವಾಸ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಈ ವ್ಯಕ್ತಿ ಒಬ್ಬ ಮೂರ್ಖ ವ್ಯಕ್ತಿ ಹೇಳ್ದ ಅಂತ ಹೇಳಿಬಿಟ್ಟು ಸಾವಿರಾರು ಜನ ಮೂರ್ಖರು ಅಂತ ಹೇಳಿಕ್ಕೆ ಬರಲ್ಲ. ಹೌದು ಅಲ್ವಾ? ಈಗ ಏನೇನು ಮಾಡಬಾರ್ದು ಅಂತ ಹೇಳಿದ್ರಿ, ಏನನ್ನ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಏನು ಹೇಳುತ್ತೆ ಶಾಸ್ತ್ರ? ಏನೇ ಮಾಡಬೇಕು ಅಂತ ಹೇಳಿದ್ರೆ, ಮುಖ್ಯವಾಗಿ 1 ತಿಂಗಳು ಕೂಡ ಬೆಳಿಗ್ಗೆ ಪ್ರಾತಃ ಸ್ನಾನ ನದ್ಯಾದಿಗಳಲ್ಲೇ ಮಾಡಿದ್ರೆ ಇನ್ನೂ ವಿಶೇಷ. ದೇವ ಖಾತಗಳು ಅಂತ ಹೇಳಿದ್ನಲ್ಲ, ನರಸಿಂಹತೀರ್ಥ ಅಂತದ್ದು ದೇವತಾ ಸ್ವರೂಪರು ಮಾಡಿರತಕ್ಕಂಥ ಅಲ್ಲಿ ಸ್ನಾನ ಮಾಡಿದ್ರೆ ಹೆಚ್ಚೆಚ್ಚು ಫಲ. ಅದರಲ್ಲಿ ದೇವತೆಗಳು ಪಿತೃಗಳೆಲ್ಲ ಬಂದಿರ್ತಾರೆ ಸ್ನಾನ ಮಾಡಲಿಕ್ಕೆ ಅಂತ. ನಾವು ಅವ್ರ ಜೊತೆ ಸ್ನಾನ ಮಾಡಿದ್ವಿ ಅಂದರೆ ಅಧಿಕ ಫಲ ಬಂದೇ ಬರುತ್ತೆ. ಅದೇ ಅಧಿಕಸ್ಯ ಅಧಿಕಂ ಫಲಂ ಅಂತ ಅದಕ್ಕೆ ಹೆಸರು. ಅಧಿಕದಲ್ಲಿ ಮಾಡತಕ್ಕಂಥ ಎಲ್ಲ ಕರ್ಮಗಳು ಅಧಿಕಾನೇ. ಆಮೇಲೆ ಹರಿನಾಮ ಸ್ಮರಣೆ ಬಿಡಬಾರದು. ಆಮೇಲೆ ಉಪವಾಸ ಎಂಬುದೇನಿದೆ ಅದು ಎಷ್ಟಾಗುತ್ತೋ ಅಷ್ಟು ಉಪವಾಸ. ಅಂತೂ 2 ಉಪವಾಸ ಬರುತ್ತೆ. ಶುಕ್ಲ ಪಕ್ಷದ ಒಂದು, ಕೃಷ್ಣ ಪಕ್ಷದ ಉಪವಾಸ ಬಂದೇ 2 ಏಕಾದಶಿ ಬರುತ್ತೆ. 2 ಏಕಾದಶಿ ಬಂದೇ ಬರುತ್ತೆ. ಇದರ ಜೊತೆಗೆ ಇನ್ನೊಂದು ಲಘು ಶ್ರವಣ ಲಘು ವಿಷ್ಣು ಪಂಚಕ ಅಂತ ಇದು ಒಂದು, ಅದನ್ನು ಮಾಡ್ಬೋದು. ಈಗ ಎಷ್ಟೋ ಜನ ವಿಷ್ಣು ಪಂಚಕ ವ್ರತ ಮಾಡಬೇಕು ಅಂತ ಹೇಳ್ತಾರೋ, ಆದರೆ ವಿಷ್ಣು ಪಂಚಕ ಯಾಕೆ ಮಾಡಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸುಮ್ಮನೆ ಪಾಪ ಮಾಡ್ತಾ ಇದ್ದಾರೆ. ವಿಷ್ಣು ಪಂಚಕ ಅಂದರೆ ತಿಂಗಳಿಗೊಂದು 5 ಉಪವಾಸ 5 ಉಪವಾಸ ಮಾಡೋದು. ಅದು 60 ತಿಂಗಳು ಬರುತ್ತೆ. 60 ತಿಂಗಳು ಮಾಡಬೇಕದು. ಎಲ್ಲ 60ಕ್ಕೆ ಪ್ರಾಧಾನ್ಯ ಅದು. ಆದರೆ 60 ಮಾಡ್ಲಿಕ್ಕೆ ಆಗಲ್ವಲ್ಲ ಅಂತ ಅವರಿಗೆ ನಮ್ಮ ಅಪನಂಬಿಕೆ. ಅಂದರೆ ಆಗಲ್ಲ ಅಂತ ಅವರೇ ಒಂದು ತಮ್ಮನ್ನು ಅನ್ಕೊಂಡ್ಬಿಡ್ತಾರೆ. ನಾವು ಯಾವತ್ತೂ ಅಷ್ಟೇ ನೋಡಿ, 12 ದಿವಸ ಉಪವಾಸ ಬರುತ್ತೆ. ಬರೀ ಹಾಲು 1 ಲೋಟ ಕುಡಿಯೋದು, 1 ಲೋಟ ಹಾಲು. ಪಯೋವ್ರತ ಮಾಡುವಾಗ ನೋಡಿ, 1 ದಿವಸ ನೀವು ಉಪವಾಸ ಮಾಡಿ 2ನೇ ದಿವಸಕ್ಕೆ ಬನ್ನಿರಿ ಹೊಟ್ಟೆ ತುಂಬದಾಗಿರುತ್ತೆ. 3 ದಿವಸ ಮಾಡಿ ಏನು ಬೇಡ ಅನ್ಸುತ್ತೆ. ದೇವರು ಆ ರೀತಿ ನಮಗೆ ಬೆಂಬಲ ಕೊಡ್ತಾ. ಅದಕ್ಕೆ ಮಾಡದೇ ಇದ್ದರೆ ನಮಗೇನು ಮಾಡಲಿಕ್ಕಾಗಲ್ಲ. ಪ್ರಯತ್ನ ಮಾಡು, ಮೊದಲು ನಾನು ಅನುಗ್ರಹ ಮಾಡ್ತೀನಿ ಅಂತ. ಹಾಗೆ ಇಲ್ಲಿಯೂ ಕೂಡ ಪ್ರಯತ್ನ ಮಾಡಬೇಕು ನಾವು. ಹಾಗೆ ಇಲ್ಲಿ ಉಪವಾಸವನ್ನು ಮಾಡೋದು, ಧಾರಣ ಪಾರಣ ಅಂತ ಹೇಳಿದ್ನಲ್ಲ, ಅದೊಂದು ಮಾಡಬೇಕು. ಅದು ಮಾಡಬಹುದು. ಈ ವಿಷ್ಣು ಪಂಚಕದಲ್ಲಿ ವೇದಿವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ. ವೇದಿವ್ಯಾಸ ದೇವರಿಗೆ ಯಾರು ಸತ್ಯವತಿ ಹೇಳ್ತಾಳೆ, ವೇದಿವ್ಯಾಸದ ತಾಯಿ, ನಮ್ಮ ವಂಶ ಪೂರ್ತಿ ಎಲ್ಲ ಹೊಟ್ಟೋಯ್ತು, ನೀನೇ ನಮ್ಮ ಸೊಸೆಯಂದರಲ್ಲಿ ಮಕ್ಕಳ ಸೃಷ್ಟಿ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅವರು 1 ವರ್ಷ ವಿಷ್ಣು ಪಂಚಕ ಮಾಡಲಿ ಅಮ್ಮ, ಆಮೇಲೆ ನಾನು ಇದು ಮಾಡ್ತೇನೆ ಅಂತ. ಅಯ್ಯೋ, 1 ವರ್ಷನ ಕಾಯ್ಲಿಕ್ಕೆ ನಮ್ಮ ಸಮಯ ಎಲ್ಲಿದೆ ಅಂತಾಳೆ. ಯಾಕೆ ಅಂತ ಹೇಳಿದ್ರೆ ಅವನು ಹೇಳೋದೇನು ಗೊತ್ತಾ, ಯಾರು ವಿಷ್ಣು ಪಂಚಕ ವ್ರತವನ್ನು ಮಾಡ್ತಾರೋ ಅವರಲ್ಲಿ ಲಕ್ಷ್ಮೀ ಸನ್ನಿಧಾನ ಬರುತ್ತೆ. ನಾನು ಲಕ್ಷ್ಮೀ ಸನ್ನಿಧಾನ ಇಲ್ಲದ ವಸ್ತುವನ್ನು ನೋಡೋದಿಲ್ಲ. ಋತೇ ರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನಾ ನಾಸ್ತಿ ಸುರಾಲಯೇಪಿ. ದೇವತಾ ಆಲಯದಲ್ಲಿಯೂ ಕೂಡ ಲಕ್ಷ್ಮೀ ಸನ್ನಿಧಾನ ಇಲ್ಲದ ವಸ್ತು ನಾವು ಮುಟ್ಟೋದಿಲ್ಲ. ನಿಮ್ಮ ಪತ್ನಿಯರೇನಿದೆ ವಿಧವಾ ಸ್ತ್ರೀಯರು ಬೇರೆ, ಅವರಲ್ಲಿ ಲಕ್ಷ್ಮೀ ಸನ್ನಿಧಾನ ವಿಷ್ಣು ಪಂಚಕ ಮಾಡಬೇಕು. ಆದರೆ ವಿಷ್ಣು ಪಂಚಕ ಯಾಕೆ ಮಾಡಬೇಕು? ಲಕ್ಷ್ಮೀ ನಾರಾಯಣ ಸನ್ನಿಧಾನ ಪೂರ್ಣವಾಗಿ ಬರಬೇಕು ಅಂತಿದ್ದು ಅದು ಮಾಡಬೇಕು ಅಂತ ಆಯಿತು. ಮತ್ತು ಈಗ ನಮಗೆ 60 ಮಾಡಲಿಕ್ಕೆ ಆಗಲ್ವಲ್ಲ ಅಂತ ಪ್ರಶ್ನೆ ಬಂದು, ಈ ಅಧಿಕ ಮಾಸ ಒಂದು ಲಾಭ. ಅಲ್ಲಿ 2 ಏಕಾದಶಿ ಶುಕ್ಲ ಮತ್ತು ಕೃಷ್ಣದ್ದು, ಒಂದು ಅಮಾವಾಸ್ಯೆ ಮತ್ತು ಒಂದು ಪೌರ್ಣಿಮೆ, ಒಂದು ಶ್ರವಣ ನಕ್ಷತ್ರ, ಈ 5 ಮಾಡಿಬಿಟ್ರೆ ಲಘು ವಿಷ್ಣು ಪಂಚಕ ವ್ರತ ಅಂತ ಹೇಳ್ತಾರೆ. ಸುಲಭವಾಗಿ 5 ಉಪವಾಸದಲ್ಲಿ ಮುಗಿಸ್ಬಿಡ್ಬೋದು, ಏನು ಕಷ್ಟ ಇಲ್ಲ. ಅದು ಕೂಡ ಒಂದು ಲಾಭ. 60 ತಿಂಗಳು 5 ದಿನ ಇಂಟು 12 ತಿಂಗಳು ಅಂದ್ರೆ 12 60 ಉಪವಾಸ ಮಾಡೋದ್ರ ಬದಲು ಇದು ಸಣ್ಣದಾಗಿ ಮಾಡೋದಾದ್ರೆ ಒಂದು 5 ಉಪವಾಸ ಒಪ್ಪಿದ್ದಿದ್ದು. ಶಾಸ್ತ್ರ ಹೇಳಿದ್ದಾರೆ ಇದನ್ನು 5 ಮಾಡ್ಬೋದು. ಈ ಸತಿ 5 ಬಂದಿದೆ, ಮಾಡ್ಬೋದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಶ್ರವಣ ಕೂಡ ಸರಿಯಾಗಿ ಬಂದಿದೆ. ಆದ್ದರಿಂದ ಇದನ್ನು ಮಾಡಾದಮೇಲೆ ಪೂರ್ತಿ ಮುಂದೆ ಕಂಟಿನ್ಯೂ ಮಾಡಿಕೊಂಡೇ ಹೋಗೋದು. ಬೇಕಾದ್ರೆ ವಿಷ್ಣು ಪಂಚಕವನ್ನು ಒಂದು ಸತಿ ಮಾಡಿದ್ರೆ ಆಯಿತು. ನೋಡಿ, 60 ತಿಂಗಳು ಮಾಡೋದನ್ನು
ಕೇವಲ 1 ತಿಂಗಳು ತಂದುಕೊಡುತ್ತೆ ಅಂತ, ಇದಕ್ಕಿಂತ ಅದಕ್ಕೆ ಇನ್ನೇನಿದೆ ಹೇಳಿ ನೋಡೋಣ. ಹೌದು. ಅದಕ್ಕೆ ಇದನ್ನು ಬಿಡಬಾರ್ದು ಅಂತ ತಾತ್ಪರ್ಯ ಆಯಿತು. ಇದನ್ನು ಮುಖ್ಯವಾಗಿ ಇನ್ನೊಂದು ಹೇಳ್ತಕ್ಕಂಥದ್ದು ಏನಂದರೆ ಅಪೂಪದಾನ ಅಂತ. ನಮ್ಗೆ ಅಪೂಪದಾನ ಅಂದರೆ ಈ ಅಪ್ಪ ಅಂತ ಕರೀತಾರಲ್ಲ, ಅದಲ್ಲ. ಅಪ್ಪ ಅಂತ ಕರೀತಾರೆ, ಅದು ಉಡುಪಿ ಭಾಷೆಯಲ್ಲೂ ಅಪ್ಪನೇ, ಕೆಲವು ಭಾಷೆಗಳಲ್ಲಿ ಅಪ್ಪ ಅಂತ ಕರೀತಾರೆ. ಅದು ಅಪ್ಪ ಅಲ್ಲ, ಅದು ತಿಂಡಿ, ಅದೊಂದು ಅತಿರಸ. ಹಾಂ, ಅತಿರಸ ಅಂತ ಅದಕ್ಕೆ ಹೆಸರು. ನಿಮ್ಗೇನಾಗಬೇಕು, ಏನು ಫಲ ಹೇಳ್ತಾರೆ ಅಂದರೆ ನೋಡಿ, ಅಧಿಮಾಸೇತು ಸಂಪ್ರಾಪ್ತೆ ತ್ರಯತ್ರಿಂಶತ್ತು ದೇವತಾ ಉದ್ದಿಶ್ಯ ಅಪೂಪದಾನೇನ ಪೃಥ್ವೀದಾನ ಫಲಂ ಲಭೇತ್. ಭೂಮಿಯನ್ನು ದಾನ ಮಾಡಿದ್ರೆ ಏನು ಫಲವೋ ಆ ಫಲ ಬರುತ್ತೆ ಅಂತಾರೆ. ನಮ್ಮ ಸೈಟ್ಗಳೆಲ್ಲ ನಿಮಗೆಲ್ಲ ಸೈಟು ಮನೆಯೆಲ್ಲ ಬಂದಿದೆ ಅಂದರೆ ಯಾವುದೋ ಜನ್ಮದಲ್ಲಿ ಖಂಡಿತವಾಗಿ ನೀವು ಅಪೂಪದಾನ ಕೊಟ್ಟಿರಬೇಕು, ಅದು ಬಂದಿರಬೇಕು. ಭೂಮಿ ಅಂಕೂ ನಾವು ದಾನ ಯಾವತ್ತೂ ಮಾಡಲ್ಲ. ಹೌದು, ನಾವೊಂದು 30-40 ಸೈಟ್ ದಾನ ಮಾಡಿ ನಮ್ಮ ಆಚಾರ್ಗೆ ಅಂದ್ರೆ ಅದಾಗಲ್ಲ, ಯಾಕೆಂದ್ರೆ 1000 ಕೋಟಿ ಗಟ್ಟಲೆ ಆಗುತ್ತದೆ, ಭೂಮಿ ದಾನ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಧರ್ಮ ಎಷ್ಟು ಸೂಕ್ಷ್ಮ ಇರುತ್ತೆ ನೋಡಿ. ಒಬ್ಬ ಬ್ರಾಹ್ಮಣ ಮನೆಗೆ ಬಂದಾಗ ಒಂದು ತೆಂಗಿನಕಾಯಿ ತಾಂಬೂಲ ಕೊಟ್ಬಿಟ್ರು ಅಂದರೆ ಆ ತೆಂಗಿನಕಾಯಿಯ ದಾನದಿಂದಾಗಿ ಅವನಿಗೆ ಭೂಮಿ ಲಾಭ ಸಿಗತ್ತೆ. ಅದರಲ್ಲಿ ಇದೆಲ್ಲ ಸೂಕ್ಷ್ಮ, ಧರ್ಮ ಸೂಕ್ಷ್ಮದಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಈ ಒಂದು ಮಾಸಲ್ಲ ಅದೊಂದು ದಾನಕ್ಕೆ ಅಂದರೆ ಏನು. ಹಾಗಾದರೆ ಅಪೂಪ ದಾನ ಮಾಡಬೇಕು, 33 ಅಪೂಪಗಳನ್ನು ಮಾಡಬೇಕು. ಅಪೂಪ ಅತಿರಸವನ್ನು 33 ಮಾಡಬೇಕು. ಒಂದು ಕಂಚಿನ ಪಾತ್ರೆ ತಗೋಬೇಕು, ಅದಕ್ಕೆ ತುಪ್ಪ ಬಳಿಬೇಕು, ಅದರಲ್ಲಿ ಒಂದೊಂದೇ ಜೋಡಿಸ್ಕೊಂಡು ಬರಬೇಕು. ಜೋಡಿಸ್ಕೊಂಡು ಒಂದು ಬೆಳ್ಳಿ ಸಣ್ಣ ಪಾತ್ರೆಯಲ್ಲಿ ಒಂದು ತುಪ್ಪನೂ ಇಡಬೇಕು. ಅದನ್ನು ಮುಚ್ಚಿಬಿಟ್ಟು ಪರಮಾತ್ಮ ನಿವೇದನೆ ಮಾಡಿ, ಆ ಅಪೂಪಗಳಲ್ಲಿ ಕೂಡ 33 ದೇವತೆಗಳಿದ್ದಾರೆ. ಯಾರು? 12 ಆದಿತ್ಯರು, 11 ರುದ್ರರು, 8 ವಸುಗಳು, ಒಂದು ವಷಟ್ಕಾರ, ಒಂದು ಪ್ರಜಾಪತಿ. ಎಷ್ಟಾಯಿತು? 33. 12 ಆದಿತ್ಯರು, 12 11 8 30 ಆಯ್ತಲ್ಲ. ಆಮೇಲೆ 12 1 11 23 1 8 31 ಆಯ್ತು. 31 ಆಯಿತು. ಇನ್ನು ಪ್ರಜಾಪತಿ ಮತ್ತು ವಷಟ್ಕಾರ, ಇವರಿಗೆಲ್ಲ ಪರಮಾತ್ಮ ಜಿಷ್ಣು ವಿಷ್ಣು ಎಂಬತಕ್ಕಂಥ ರೂಪಗಳು ನಿಯಾಮಕವಾದ ರೂಪ ಇದೆ. ಅದರ ಪ್ರೀತಿಗೋಸ್ಕರವಾಗಿ ನಾವು ಕೊಡಬೇಕು. ಹಾಗೇನು ಹೇಳ್ತಾರೆ, ಎಷ್ಟು ಅದರಲ್ಲಿ ರಂಧ್ರಗಳು ಇದೆಯೋ ಅಷ್ಟು ಸಹಸ್ರ ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರ್ತಾನೆ ಅಂತ. ಅಯ್ಯೋ, ಅದಕ್ಕಿಂತ ದೋಸೆಲೇ ಬೇಕಾಷ್ಟು ಸಿಗತ್ತಲ್ರಿ, ಹಾಗಾದ್ರೆ ದೋಸೆನೇ ಕೊಟ್ಬಿಡ್ಬೋದಲ್ಲ. ಜಾಸ್ತಿ ತೂತುಗಳಿರುತ್ತೆ. ದೋಸೆಲಿ ಮೈಯೆಲ್ಲ ತೂತೇನೆ ಅಲ್ವಾ, ಮತ್ತೆ ದೋಸೆ ಕೊಟ್ಬಿಡೋಣ ಯಾಕೆ ಅಪೂಪ ಮಾಡಿದ್ರು ಅಂದರೆ ಹಾಗಲ್ಲ, ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಅಕ್ಕಿ ತಗೋಬೇಕು, ಬೆಲ್ಲ ತಗೋಬೇಕು, ಚೆನ್ನಾಗಿ ಒನಕೆಯಿಂದ ಕುಟ್ಟಬೇಕು. ಎಷ್ಟು ಕುಟ್ತೀರೋ ಅಷ್ಟು ಸಣ್ಣ ಸಣ್ಣ ರಂಧ್ರಗಳು ಬೀಳುತ್ತಲ್ಲಿ. ಅದು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟೆ. ಬೇರೆ ಹಿಟ್ಟುಗಳು ಯಾವುದು ಹಾಕಬಾರ್ದು. ಬೇರೆ ಹಿಟ್ಟು ಹಾಕಿದ್ರೆ ಮುಚ್ಚೋಗುತ್ತೆ, ಏನು ಸಿಗಲ್ಲ. ಒಂದು ಮಾತ್ರ ಉಳಿಯುತ್ತೆ ಅಷ್ಟೇ, ಯಾವುದು ಸಿಗಲ್ಲ. ಆದರೆ ಅದನ್ನು ಹಾಗೆ ಕುಟ್ಟುಬಿಟ್ಟು ಹಾಗೆ ಮಾಡಿ ಇಟ್ಬಿಡಬೇಕು. ಅಂದರೆ ಏನಾಗುತ್ತೆ, ಅದು ಸಣ್ಣ ಸಣ್ಣ ರಂಧ್ರಗಳು ಕಾಣಿಸುತ್ತೆ. ಅದು ಸಾವಿರಾರು ದೋಸೆಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ. ಅದು ಅಷ್ಟು ಸಹಸ್ರ ವರ್ಷ ಸ್ವರ್ಗದಲ್ಲಿ ಅವನಿರ್ತಾನೆ ಎಂಬುದಾಗಿ. ಇದೆಲ್ಲ ಆಸೆ ಪಡಿಸೋದಲ್ಲ, ವಸ್ತುಸ್ಥಿತಿ ಇದು. ಯಾಕೆಂದರೆ ಮಕ್ಕಳಿಗೆ ಶಾಲೆ ಹೋಗ್ಬೋದು ಅಂದರೆ ನಾ ಚಾಕ್ಲೇಟ್ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಅಲ್ಲ ಇದು, ವಸ್ತುಸ್ಥಿತಿ. ಯಾಕೆಂದರೆ ಪರಮಾತ್ಮ ಇದನ್ನು ನಂಗೆ ತುಂಬ ಇಷ್ಟ ಈ ಮಾಸ ಅಂತ ಒತ್ತೊತ್ತಿ ಹೇಳಿದ್ದಾನೆ. ಅಂದಮೇಲೆ ಆ ಮಾಸದಲ್ಲಿ ಮಾಡ್ತಕ್ಕಂಥ ಕರ್ಮಗಳು ಅವನು ಹೇಳಿದ್ದು ಮಾಡಿಬಿಟ್ಟು ಅಂದರೆ ಪ್ರೀತಿ ಆಗೇ ಆಗತ್ತೆ. ಮತ್ತು ಸಂಸಾರ ಬಿಡುಗಡೆ ಹೊಂದಲಿಕ್ಕೆ ಸುಲಭ ಮಾರ್ಗ ಆಯ್ತಲ್ಲ. ಮತ್ತು 33 ದಿವಸ ಕೊಡ್ಲಿಕ್ಕೆ ಆಗಲ್ವಲ್ಲ ಸ್ವಾಮಿ ಅಂತ ಕೇಳಬೇಕು ನೀವು. ಬೇಡಪ್ಪ, ಆಗಲ್ಲ ತಾನೆ, ಕೆಲವು ದಿವಸ ಕೂಡ ಸಾಕು. ಅವ್ರು ಹೇಳಿರೋದು ಪ್ರತಿದಿನ 33 ಅಪೂಪ ಮಾಡಿ ದಾನ ಕೊಡಿ, ದಿನೇ ಅಂತ ಹೇಳ್ತಾರೆ ನೋಡಿ. ಅಲ್ಲಿ ಒಂದು ಸರಿ ಅಲ್ಲ, ದಿವಸ ಕೂಡ ಕೊಡಬೇಕು. ನೋಡಿ, 33 ಅಪೂಪಾನಿ ದಾತವ್ಯಾನಿ ದಿನೇ ದಿನಂ ಪ್ರತಿ ಕೊಡಬೇಕು. ಕೊಡ್ಲಿಕ್ಕೆ ಆಗಲ್ವಲ್ಲ ನಮಗೆ ಅಂದರೆ ನೋಡಿ, ಹೆಂಗಸರು ದ್ವಾದಶಿ 2 ದ್ವಾದಶಿ ಬರುತ್ತೆ, ಅದು ಕೊಡಿ. ಆಮೇಲೆ ಪೂರ್ಣಿಮಾ ಬರುತ್ತೆ, ಅಮಾವಾಸ್ಯೆ ಬರುತ್ತೆ, ಅದು ಕೊಡಿ. ಕೃಷ್ಣ ಪಕ್ಷದಲ್ಲಿ ನವಮಿ, ಅಷ್ಟಮಿ ಮತ್ತು ಚತುರ್ದಶಿ ಈ ದಿವಸ ಕೊಡಿ, ಭಾರಿ ವಿಶೇಷ ಇದು, ವಿಶೇಷ. ಆಮೇಲೆ ವೈದ್ಯುತಿ ಮತ್ತು ವ್ಯತಿಪಾತ ದಿವಸ ಕೊಟ್ಬಿಡಿ. ಇಷ್ಟು ದಿವಸನ ಕೊಡಿ. ಈ ಯೋಗ ಯಾವಾಗ ಬರುತ್ತೆ? ವೈದ್ಯುತಿ ಮತ್ತೆ ವ್ಯತಿಪಾತ ಯೋಗ ಅಲ್ಲ, ಅದು ಪಂಚಾಂಗದಲ್ಲಿ ಹಾಕಿ ಇದು ಬಂದೇ ಪ್ರತಿ ಇದ್ರಲ್ಲಿ ಒಂದು ರೌಂಡ್ ಬರಲೇಬೇಕಲ್ಲ, ಬಂದೇ ಬರುತ್ತೆ ವ್ಯತಿಪಾತ. ಅದಕ್ಕೆ ಧನು ವ್ಯತಿಪಾತ. ಆ ವ್ಯತಿಪಾತ ಭಾರಿ ಒಂದು ವಿಶೇಷ. ಏನು ವ್ಯತಿಪಾತ ಅಂದರೆ ಯಾಕೆ ಅಷ್ಟು ಪ್ರಾಧಾನ್ಯ ನಮ್ಗೆ ಗೊತ್ತಾಗಿಲ್ಲ, ವೈದ್ಯುತಿ ಯಾಕೆ ಗೊತ್ತಾಗಿಲ್ಲ. ವಸ್ತುತ ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಮಿತ್ರರು, ಅವರಿಬ್ಬರು ಭಾರಿ ಮಿತ್ರರು, ಅವರಿಬ್ಬರು ಕೂಡ. ಅವನಿಲ್ಲದೆ ಇವನಿಲ್ಲ, ಇವನಿಲ್ಲದೆ ಅವನಿಲ್ಲ ಅಂತ ಸ್ಥಿತಿ. ಇವರಿಬ್ಬರಿಗೆ ಯಾವುದೋ ಒಂದು ವಿಷಯದಲ್ಲಿ ಕೋಪ ಬಂತಂತೆ.
ವಿರುದ್ಧ ದೃಷ್ಟಿಗಳಾಗೋದು. ಅವನು ಶಾಂತ ಹೋಗಿ ಉಗ್ರ ಆಗದ, ಹಾ. ಇವನು ಉಗ್ರ ಆಗ್ಬಿಟ್ಟ. ಎರಡು ಉಗ್ರ ಭೂಮಿಗೆ ಬಿತ್ತು. ಬಿಂದ ಕೂಡಲೇ ಒಬ್ಬ ವ್ಯಕ್ತಿ ಹುಟ್ಕೊಂಡ. ಓ. ವಿರುದ್ಧ ಅತಿಪಾತಗಳು, ವಿರುದ್ಧವಾದ ಅತಿಪಾತ. ಆ ಶಾಂತವಾಗಿರ್ಬೇಕಾಗಿದ್ದವನು ಉಷ್ಣ ಆಗ್ಬಿಟ್ಟ ಅಂದ್ರೆ ಅದು ವ್ಯತಿಪಾತ ಆಯ್ತಲ್ಲ. ಅದರಿಂದ ಒಬ್ಬ ವ್ಯಕ್ತಿ ಹುಟ್ಟದ. ಅವನಿಗೆ ಪರಮಾತ್ಮ ದೇವತೆಗಳು ಎಲ್ಲರಿಗೂ ಆಮೇಲೆ ಶಾಂತರಾಗ್ಬಿಟ್ರು. ಅವರು ವರ ಕೊಟ್ಟರು ಅವ್ರಿಗೆಲ್ಲ. ನೋಡಪ್ಪ, ಈ ದಿವಸದಲ್ಲಿ ಯಾರು ದಾನ ಮಾಡಿದ್ರು ಕೂಡ ಅದು ಒಂದು ಸಾರಿ ಇಲ್ಲಿ ಒಂದು ಶ್ರಾದ್ದ ಮಾಡಿದವರು ಅಂದರೆ 100 ಗ್ರಹಣಗಳ ಶ್ರಾದ್ದ ಮಾಡಿದ ಫಲ ಅಂತ ಹೀಗೆಲ್ಲ ವರ ಕೊಟ್ಟರು. ಅದು ವ್ಯತಿಪಾತ ಶ್ರೇಷ್ಠ. ಅಂಥ ದಿವಸಗಳಾದರೂ ದಾನ ಕೊಡಬಹುದು. ಒಂದೊಂದು ದಿವಸ ಆದರೂ ದಾನ ಕೊಡಿ. ಇನ್ನು ಹೆಂಗಸರು ಆ ಗಂಡಸರು ಮಾಡತಕ್ಕಂಥದ್ದಕ್ಕೆಲ್ಲ ಹೆಂಗಸರೇ ಕೈವಾಡ ಜಾಸ್ತಿ. ಇವನೇ ದಾನ ಕೊಡೋದು ಎಷ್ಟೋ ಅಷ್ಟೇ, ಎಲ್ಲ ಪುಣ್ಯ ಅವಳಿಗೆ. ಹೆಂಗಸಿಗೆ ಯಾವತ್ತು ಗಂಡ ಮಾಡತಕ್ಕಂಥ ಕರ್ಮದಲ್ಲಿ ಅವಳು ಪಾಲ್ಗೊಂಡ್ಲು ಅಂತ ಹೇಳಿದ್ರೆ, ಅವಳಿಗೆ ಅನುಕೂಲವಾಗಿದ್ಲು ಅಂತ ಹೇಳಿದರೆ, ಅವನು ಮಾಡಿರೋ ಪುಣ್ಯದ ಅರ್ಧ ಭಾಗ ಅವಳು ಬಂದೇ ಬರುತ್ತೆ. ಅದಕ್ಕೆ ಅರ್ಧಾಂಗಿ ಅಂತ ಹೆಸರು. ಪುಣ್ಯದ ಅರ್ಧ ಭಾಗ ಅವಳು ಬಂದೇ ಬರುತ್ತೆ. ಅವಳು ಪ್ರತ್ಯೇಕ ಮಾಡಬೇಕಾಗಿಲ್ಲ. ಅದು 60 ವರ್ಷ ಶಾಂತಿ ಗಂಡ ಮಾಡ್ಕೊತಾನೆ. ಹೆಂಡತಿ ಮಾಡಿದ್ದೆಲ್ಲ ನೋಡ್ಕೊಂಡಿದ್ದೀರಾ? ಇಲ್ವಲ್ಲ. ಗಂಡ ಮಾಡಿದ್ರೆ ಅವಳು ಮಾಡಿದಾಗೆ ಅಂತ ಅರ್ಥಾನೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೆ. ಆದರೂ ಕೂಡ ನಿರಂತರವಾಗಿ ಧ್ಯಾನ, ಕೃಷ್ಣಾಯ ನಮಃ, ರಾಮಾಯ ನಮಃ, ಕೃಷ್ಣಾಯ ನಮಃ, ಹಿಂಗೆ ಮಂತ್ರಗಳು ಹೇಳ್ತಾ ಇರ್ಬೋದು. ದಿವಸ ಪೂರ್ತಿ ಅಡುಗೆ ಆಗೋವರೆಗೂ ಮಾಡ್ತಾ ಇರ್ಬೋದು. ಹೀಗೆ ದೇವರ ಸ್ಮರಣೆ ಇಲ್ಲದೆ ಒಂದು ಕ್ಷಣ ನಾವಿರೋಗಿಲ್ಲ. ಅದು ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತಿ ಸರ್ವೇ ವಿಧಿ ನಿಷೇಧ ಸ್ಯು ಏತೆಯೋರೇವಿ ಕಿಂಕರಾಹ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಸೊ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಅಂದರೆ ಈ ಒಂದು ಅಪೂಪ ದಾನದ ಬಗ್ಗೆ ತಾವು ಹೇಳಿದ್ರಿ. ಅದರಲ್ಲಿ ಎಷ್ಟು ರಂಧ್ರಗಳಿದೆಯೋ ಅಷ್ಟು ದಿನ ಸ್ವರ್ಗದಲ್ಲಿ ಇರ್ತಾನೆ ಅಂತ. ಅಂದರೆ ಪ್ರತಿದಿನ ಮಾಡೋಕ್ಕಾಗದೇ ಇದ್ರು ನೀವು ಹೇಳಿದ ಈ ಸ್ಪೆಷಲ್ ಡೇಸ್ ಏನೇನಿದೆ ಆ ದಿನಗಳಲ್ಲಿ ನಾವು ಆ ದಾನವನ್ನು ಪಾತ್ರಗಳಲ್ಲಾದರೂ ಕೊಟ್ಟರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರಿ. ಈಗ ಮತ್ತೆ ಈ ಬೇರೆ ಏನಾದರೂ ದಾನಗಳು ಮಾಡ್ಬೋದಾ ಇದರಲ್ಲದೆ? ಅಂದರೆ ಈ ಒಂದು ಅಪೂಪ ದಾನದ ಬಿಟ್ಟು ಸಣ್ಣ ಒಂದು ಹಣ್ಣು ಹಂಪಲುಗಳು ಅಥವಾ ಈ ಸಮ್ಮರ್ ಇದು 33 ಅಂತ ಹೇಳಿದ್ದೇನಿದೆ, 33 ಅಂತ ಅರ್ಥ ಅಲ್ಲ. ಅದು ಎಷ್ಟು ಬೇಕೋ ದಾನ ಮಾಡ್ಬೋದು. 33 ಮಿನಿಮಮ್ಮು. ಆಮೇಲೆ ಎಷ್ಟು ಬೇಕೋ ದಾನ ಮಾಡ್ಬೋದು. ಕೆಲವರೇ ಮಾಡ್ತಾರೆ ಅಂದರೆ ಹಣ್ಣುಗಳನ್ನು ಕೊಡ್ತಾರೆ. 33 ಬಾಳೆಹಣ್ಣು, 33 ಮಾವಿನ ಹಣ್ಣು ಕೊಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಅಪೂಪದ ಜೊತೆ ಕೊಡಬೇಕದನ್ನು. ಇದನ್ನ ಮಿಸ್ ಮಾಡಿ ಬೇರೆದು ಕೊಡೋದಲ್ಲ, ಇದರ ಜೊತೆಗೆ ಅದರ ಬದಲಾಗಿ ಕೊಡೋದು ಅಂತಿಲ್ಲ. ಇಲ್ಲ, ಸ್ಪಷ್ಟವಾಗಿ ಅದನ್ನು ಅಪೂಪದಲ್ಲಿ ಹೇಳುವಾಗ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಸಂಕಲ್ಪನೆ ಹೇಗಿದೆ: ವಿಷ್ಣುವಾದಿ 33 ನಾಮಧಾರಿ ಮಲಮಾಸ ದೇವತಾ ಪರಮಾತ್ಮ ಅಭಿನ್ನ ಪುರುಷೋತ್ತಮ ಪ್ರೇಣ ತತ್ಪ್ರೀತ್ಯರ್ಥಂ ಪೃಥ್ವೀದಾನ ಸಮಫಲಂ 33 ಅಪೂಪದಾನಮಹಂ ಕರಿಷ್ಯೆ. ಸಂಕಲ್ಪ ಇದು. ಅಪೂಪ ಕೊಳ್ಳೇಬೇಕು. ಅದ್ರ ಜೊತೆಗೆ ಬೇಕಾದ್ರೆ ಏನಾದರೂ ಕೊಡಬಹುದು. ಯಾವುದು ಏನಾದರೂ ಒಂದು ಹಣ್ಣುಗಳೆಲ್ಲ ಕೊಡಬಹುದು ಅಂತ ಹೇಳ್ಬಿಟ್ಟು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇರೋದು. ಇನ್ನು ಸಾಮಾನ್ಯವಾಗಿ ಹಣ್ಣುಗಳು ಕೊಡ್ತಾರೆ. ಈ ಅದೇ ಹಲಸಿನ ಹಣ್ಣು ಅಂಥದ್ದೆಲ್ಲ ತೊಳೆಗಳು ತೆಗೆದು ಕೊಡ್ತಾರೆ. ಏನು ಪರವಾಗಿಲ್ಲ, ತಪ್ಪೇನಿಲ್ಲ. ಏನು ಬೇಕೋ ದಾನ ಕೊಡ್ಬೋದು. ಅದಲ್ಲದೆ ಆಗಲೂ ಈ ಜ್ಯೇಷ್ಠ ಮಾಸ ಆದ್ದರಿಂದ ಆಗಲೂ ಬಿಸಿ ಇರೋದ್ರಿಂದ ಈ ಸಾರಿ ಪಾನಕ, ಕೋಸಂಬರಿ ಇತ್ಯಾದಿಗಳು ಕೂಡ ದಾನ ಕೊಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ 3 ಕೂಡ ಬಿಸಿನೇ. ಅದಾಗಲೂ ಕೂಡ ಇದನ್ನು ದಾನ ಕೊಡಬಹುದು. ಆಮೇಲೆ ತಮಗೆಯಲ್ಲಿ ನೀರನ್ನು ಕೊಡತಕ್ಕಂಥದ್ದು, ವಸ್ತ್ರದಾನ, ಚಪ್ಪಲಿ ದಾನ ಅದಿದೆ. ಇದರಲ್ಲಿ ಚಪ್ಪಲಿ ದಾನ ಇದೆ. ಚಪ್ಪಲಿ ಮತ್ತು ಛತ್ರಿ ಆ ದಾನ. ಯಾಕೆ ಬಿಸಿ ಇರೋದರಿಂದ ಚಪ್ಪಲಿ ದಾನವು ಕೂಡ ಭಾರಿ ವಿಶೇಷ. ಯಾರು ಚಪ್ಪಲಿ ದಾನ ಕೊಡ್ತಾರೋ ಆ ಚಪ್ಪಲಿಗೆ ಅಧಿದೇವತೆ ಸೂರ್ಯ. ಸೂರ್ಯ ಅಧಿದೇವ. ಮಹಾಭಾರತದ ಒಂದು ಪ್ರಕರಣ ಬರುತ್ತೆ. ಅದು ಸೂರ್ಯನೇ ತೊಗೊಂಬಂದು ಚಪ್ಪಲಿ ಮತ್ತು ಛತ್ರಿ ಕೊಡ್ತಾನೆ ಜಮದಗ್ನಿಗಳಿಗೆ. ಜಮದಗ್ನಿಗಳು ಇದು ಮಾಡ್ತಾ ಇದ್ದಾರೆ ಬಿಲ್ಲಿನ ಅಭ್ಯಾಸ. ಅವನ ಹೆಂಡತಿ ಗರ್ಭಿಣಿ, ಒಂದೇ ಬಾಣ ಇರೋದು, ಅವನು ಹೊಡಿಬೇಕು, ಅವಳು ತೊಗೊಂಬರ್ಬೇಕು. ಅವಳು ಯಾಕೆ ನಿಧಾನ ತರ್ತಾ ಇದ್ದಿ, ಬೇಗ ತರಲಿಕ್ಕಾಗಲ್ಲ ಅಂತ ಬೈತಾನೆ. ಅವಳು ಹೇಳ್ತಾಳೆ, ಮೇಲೆ ನೋಡಿದ್ರೆ ಸೂರ್ಯ, ಕೆಳಗಡೆ ಬಿಸಿ ಮರಳು, ನಾನು ಗರ್ಭಿಣಿ, ಹಿಂಗೆ ಹೇಳ್ಬೋದಾ ನೀವು ಅಂತ ಹೇಳ್ತಾರೆ. ಹಾಗಾದರೆ ಸೂರ್ಯ ಕಾಟ ಕೊಡ್ತಾ, ಅವನು ಮೂಸ್ಬಿಡ್ತೀನಿ ಅಂತ ಅವನಿಗೆ ಬಾಣ ಇಡ್ತಾನೆ. ಸೂರ್ಯ ಬಂದ್ಬಿಟ್ಟು ಛತ್ರಿ ಚಪ್ಪಲಿ ತೊಗೊಂಬರ್ತಾನೆ. ಕೊಡ್ತಾನೆ, ಸ್ವಾಮಿ ಎಲ್ಲರೂ ಕೂಡ ಕೊಂದಾಕೋದೇ ಮಾರ್ಗ ಅಲ್ಲ, ಮಾರ್ಗಗಳು ಬೇರೆ ಇದೆ, ಇದು ತಗೊಳ್ಳಿ. ನೀ ಯಾರು ಕೇಳ್ತಾರೆ. ನಾನು ಆ ಸೂರ್ಯನೇ ಅಂತ ಹೇಳ್ತಾರೆ. ಅದು ಸೂರ್ಯನಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಚಪ್ಪಲಿ, ಪಾದರಕ್ಷ, ಆಮೇಲೆ ಆತಪ ರಕ್ಷ. ಆತಪ ಅಂದರೆ ಇದು ಚಂದ್ರಿಕಾ ಅಂದರೆ ಬೆಳದಿಂಗಳು, ಆತಪ ಅಂದರೆ ಸೂರ್ಯನ ಬೆಳಕಿಗೆ ಹೇಳ್ತಾರೆ. ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಶಬ್ದಗಳು, ನಿರ್ದಿಷ್ಟವಾದ ಶಬ್ದಗಳು ಇರುತ್ತೆ.
ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಈ ಅಧಿಕ ಮಾಸದ ಮಹತ್ವ ಏನು, ಯಾವ ಥರ ನಾವು ದಾನ ಧರ್ಮಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅಂತ ಎರಡೂ ತಿಂಗಳಲ್ಲಿ ಮಾಡೋದು ಯಾವುದೋ ಒಂದು ಇದೆ ಅಂತ ಹೇಳಿದ್ರಿ. ಅದ್ರ ಅದು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದು ಪುಂಸವನ, ಅದೇ ತಾವು ಹೇಳಿದ್ರಿ. ಹಾಂ ಹಾಂ ಹಾಂ. ಬಡ್ಡಿ ವ್ಯವಹಾರ, ಸೀಮಂತ, ಮಾಸಿಕ ಶ್ರಾದ್ದ, ಹಾಂ ಹಾಂ, ಅಂದರೆ ಮಾಸಿಕ ಮಾಡ್ಕೊಂಡು ಬರ್ತಾ ಇರ್ತಾನಲ್ಲ ಆ ಶ್ರಾದ್ದ, ಸಪಿಂಡೀಕರಣ, ಅದು ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು. ಮಾಡ್ತಾ ಇಲ್ಲ ಈಗ, ಅವರು ಜನ ಮಾಡ್ತಾ ಇಲ್ಲ, ಪುರೋಹಿತರಿಗೆ ದಾರಿ ತಪ್ಪಿಸ್ಬಿಟ್ಟಿದ್ದಾರೆ. ನಿತ್ಯ ಸಂಧ್ಯಾವಂದನ ಎರಡು ಮಾಡಲೇಬೇಕು. ಜಾತಕರ್ಮ 2 ತಿಂಗಳಲ್ಲೂ ಮಾಡಬೇಕು ಜಾತಕರ್ಮ. ವೈಶ್ವದೇವಾದಿ ಕಾರ್ಯಗಳಲ್ಲಿ ಅಧಿಕ ಮಾಸ ಬಿಡಬಾರದು, ಅಂದರೆ ಅಧಿಕ ಮಾಸ ನಿಜ ಮಾಸ ಎರಡರಲ್ಲಿಯೂ ಕೂಡ ಈ ಮೇಲೆ ಕಾರ್ಯ ಮಾಡಬೇಕು. ಅದನ್ನು ಪ್ರಮಾಣ ಕೊಟ್ಟಿದ್ದಾರೆ. ಅಂದರೆ ವರ್ಷಾಬ್ದಿಕ ಶ್ರಾದ್ದ ಏನು ಬಂದರೆ ಜ್ಯೇಷ್ಠ ಮಾಸದಲ್ಲಿ ತಾಯಿ ತಂದೆಯರದು ಸಾಂವತ್ಸರಿಕ ಶ್ರಾದ್ದ ಬಂದರೆ ಅದನ್ನು ಎರಡರಲ್ಲೂ ಮಾಡಿದ್ರೆ ಒಳ್ಳೆಯದು. ಆದರೆ ನಾವು ಪದ್ಧತಿ ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಮೊದಲು ನಾವು ಸಂಕಲ್ಪ ಮಾಡಿಬಿಟ್ಟು ಎರಡನೇದಲ್ಲಿ ಶ್ರಾದ್ದ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಅಧಿಕ ಶ್ರಾದ್ದ ಮಾಡ್ಬೋದಲ್ಲ, ಶ್ರಾದ್ದ ಎಷ್ಟು ಬೇಕೋ ಮಾಡ್ಬೋದು. ನಮ್ಗೆ ಎಷ್ಟು ಹೇಳ್ತಾರೆ ಅಂದರೆ, ಯಾರಾದರೂ ಒಬ್ಬ ಬ್ರಾಹ್ಮಣ ಬಂದ ಅಂದರೆ ಆಗ ನಾವು ಶ್ರಾದ್ದ ಮಾಡ್ಬೇಕು ಅಪ್ಪಂದು ಅಂತ ಹೇಳ್ತಾರೆ. ಸ್ಥಿತಿ ಇಲ್ಲ ಅಲ್ಲಿ ಅವತ್ತು. ಅಂದಮೇಲೆ ಶ್ರಾದ್ದ ಎಷ್ಟು ಬೇಕೋ ಮಾಡ್ಬೋದು. ಒಂದು ದೇವಸ್ಥಾನಕ್ಕೆ ಹೋದ್ವಿ ನಾವು, ತುಂಬ ಚೆನ್ನಾಗಿತ್ತು, ಶ್ರಾದ್ದ ಮಾಡ್ಬೋದು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಈಗ ಒಂದು ಚಿಕ್ಕದಾಗಿ ಸಂದೇಶ ನೀಡೋದಾದರೆ, ಈ ಒಂದು ಅಧಿಕ ಮಾಸದ ವಿಶೇಷವಾದ ಈ 33 ದಿನಗಳು ನಮಗೆ ಬರ್ತಾ ಇದೆ. ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಒಂದು ಪ್ರಸಾದ ನಮಗೆ ಸಿಗಬೇಕು, ಅಧಿಕ ಫಲ ಸಿಗಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂತಹ ಒಂದು ಏನು ಅವರು ಇದನ್ನು ಒಂದು ಸಂಕಲ್ಪ ಮಾಡಿ ಒಂದು ತಮ್ಮ ಸಂದೇಶ ತಗೊಳ್ಳೋದಾದರೆ ಯಾವ ಥರ ಹೇಗೆ ಈ ಕಳಿಬೇಕು, ಈ ಆಸಕ್ತರು ಯಾರಿಗೆ ಭಗವಂತನಲ್ಲಿ ಭಕ್ತಿ ಇದೆ ಅವರು ಏನನ್ನು ಮಾಡಬೇಕು ಈ ಒಂದು ತಿಂಗಳು ಅನ್ನೋದನ್ನು ಒಂದು ಕ್ವಿಕ್ಕಾಗಿ ತಾವು ತಿಳಿಸೋದಾದರೆ. ನಮ್ಮಲ್ಲಿ ಏನು ಇದೆಯೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ಹೇಳಿರ್ತಕ್ಕಂಥ ದಾನ ಕೊಡಲಿಕ್ಕೆ ನಮಗೆ ಅಸಾಧ್ಯ ಆಗಿರ್ಬೋದು, ನಮಗೆ ಅಂಥ ಒಂದು ವೈಭವ ಇಲ್ಲದೇ ಇರ್ಬೋದು. ನಮ್ಮಲ್ಲಿ ಏನಿದೆಯೋ ಅದನ್ನು ಕೊಡೋದು. ನಾವು ಊಟ ಮಾಡ್ತಾ ಇದ್ವಿ, ಒಂದು ಪ್ರಾಣಿಯೋ ನಾಯಿಯೋ ಬಂತು, ಅದಕ್ಕೊಂಚೂರು ಅನ್ನ ಹಾಕೋದು, ಇದು ಕೂಡ ಪರಮಾತ್ಮ ಪ್ರೀತನಾಗ್ತಾನೆ. ಅದಕ್ಕೆ ರಂತಿದೇವನ ಕಥೆಯನ್ನು ಹೇಳ್ತಾರೆ. ರಂತಿದೇವ ಎಂಬತಕ್ಕಂಥ 48 ದಿವಸ ಉಪವಾಸ ಮಾಡಿ ತನಗೆ ಬಂದಿರತಕ್ಕಂಥ ಎಲ್ಲವನ್ನೂ ದಾನ ಮಾಡಿಬಿಟ್ಟ. ಅವನಿಗೆ ಊಟ ಇಲ್ಲ ಅಂತ ಸ್ಥಿತಿ ಬಂತು. ಕಡೆಗೆ ಅವನಿಗೆ ಹಿಂದೆ ದಾನ ಕೊಟ್ಟಿದ್ದಲ್ಲ ಅವನ ಆ ವ್ಯಕ್ತಿ ನೋಡಿ, ಈ ವ್ಯಕ್ತಿಗೆ ಒಂದು ಸ್ವಲ್ಪ ಅನ್ನಾದಿಗಳು, ಪಾಯಸ, ನೀರು ಕುಡಿಲಿಕ್ಕೆ ಕೊಡುವಾಗ ಸರಿಯಾಗಿ ಅಧಿಕ ಮಾಸದಲ್ಲಿ ಸರಿಯಾಗಿ ಏನಾಯಿತು ಅಂದರೆ, ಅವನಿಗೆ ಒಬ್ಬ ಬ್ರಾಹ್ಮಣ ಬಂದಿದ್ದ. ನಾನು ಎಷ್ಟೋ ದಿವಸ ಆಯಿತು ಊಟ ಮಾಡಿ, ನಮ್ಗೆ ಸ್ವಲ್ಪ ಊಟ ಕೊಡ್ತಿರೋದು. ಊಟ ಕೂತ್ಕೊಂಡಿದ್ದಾರೆ ಹೆಂಡತಿ ಮಕ್ಕಳೆಲ್ಲ, ಆಗ ಬಂದು ಕೇಳ್ದ, ತನ್ನ ಅನ್ನವನ್ನು ಕೊಟ್ಟುಬಿಟ್ಟ. ಅವನು ಸಂತೋಷಪಟ್ಟು ಹೋದ. ಎರಡನೇ ಸಾರಿ ಏನಾಯಿತು ಅಂದರೆ, ಅವನಿಗೆ ಪಾಯಸ ಇತ್ತು, ಅದನ್ನು ಕುಡಿಬೇಕು ಅಂತ ಹೋದ. ಒಬ್ಬ ಶೂದ್ರ ಬಂದು ನೋಡಪ್ಪ, ನಂಗೆ ತುಂಬ ಹಸಿವೆ ಆಗ್ತಾ ಇದೆ, ಏನಾರ ಕೊಡಿ ಅಂತ ಹೇಳ್ದ. ಆ ಪಾಯಸವನ್ನು ಕೊಟ್ಟ, ಪರಮಾತ್ಮ ಪ್ರೀತನಾದ ಅಂದ. ನೀರೊಂದು ಬಾಕಿ ಇತ್ತು. ನೀರು ಕುಡಿಯೋವಾಗ ಒಬ್ಬ ಚಂಡಾಲ ಏನಿದ್ದಾನೆ, ಅವನು ನಾಯಿ ತಿನ್ನುವನಿಗೆ ಚಂಡಾಲ ಅಂತ ಕರೀತಾರೆ, ಶೋಪಾಕ ಅವನಿಗೆ. ಅವನ ನಾಯಿನ ಕರ್ಕೊಂಡು, ಸ್ವಾಮಿ ನೀರಿಲ್ಲದೆ ಒದ್ದಾಡ್ತಾ ಇದ್ದೀನಿ, ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ. ನೀರನ್ನು ಕೊಟ್ಬಿಟ್ಟ, ಪರಮಾತ್ಮ ಪ್ರೀತನಾಗಲಿ ಇಂದ. ಈ ಅಧಿಕ ಮಾಸದಲ್ಲಿ ಈ ಒಂದು ತನ್ನಲ್ಲಿರತಕ್ಕಂಥ ದಾನವನ್ನು ಅವನು ಮಾಡಿದ್ದಕ್ಕಾಗಿ ಪುನಃ ಅವನಿಗೆ ಎಲ್ಲ ರಾಜ್ಯಗಳು ಎಲ್ಲಿ ಬಿಟ್ಟು ಹೋಗಿತ್ತು ಅಷ್ಟು ಕೂಡ ವಾಪಸ್ ಬಂದು ದೊಡ್ಡ ರಾಜನಾಗಿ ಮರೆದ. ಪರಮಾತ್ಮ ಪ್ರತ್ಯಕ್ಷನಾಗಿ ನಿಂಗೇನು ಬೇಕು ಅಂತ ಕೇಳಿದಾಗ ಏನು ಹೇಳಿದ ಗೊತ್ತಾ ಅವನು? ಆರ್ತಿಂ ಪ್ರಬದ್ಧಿ ಅಖಿಲ ದೇಹ ಬಾಜಾಮಂದ. ಪ್ರತಿಯೊಂದು ಪ್ರಾಣಿಗಳಲ್ಲಿ ಇದ್ಕೊಂಡು ನಾನು ಅವರ ದುಃಖನ ಅನುಭವಿಸ್ಬೇಕಾದ ಅನುಗ್ರಹ ಮಾಡುವಂದ. ಆರ್ತಿಂ ಪ್ರಬದ್ಧಿ ಅಖಿಲ ದೇಹ ಬಾಜಾಂ. ಭಾಗವತದಲ್ಲಿ ಈ ಕಥೆ ಬರುತ್ತೆ ನೋಡಿ. ಇನ್ನೊಂದು ಮುಖ್ಯವಾಗಿ, ನಾವು ದೂರ್ವಾಸನ ಕಥೆ ಕೇಳಿದ್ವಿ, ಅಂಬರೀಷ ಮಹಾರಾಜ ದೂರ್ವಾಸನ ಕಥೆ ಕೇಳಿದ್ವಿ ನಾವು. ಆ ದೂರ್ವಾಸ ಇದ್ದಲ್ಲ, ಅವನನ್ನು ಕೊಲ್ಲಬೇಕು ಅಂತೇಳಿ ಮಾಟ ಸೃಷ್ಟಿ ಮಾಡಿದ ದೂರ್ವಾಸ ಮನಿ. ಸುಮ್ಮನೆ ನಿಂತ್ಕೊಂಡಿದ್ದ ಅವನು. ಪರಮಾತ್ಮ ಚಕ್ರಬದ್ಧ ಆ ಮಾಟವನ್ನು ನಾಶ ಮಾಡಿ ಅವನು ಅಟ್ಟಿಸ್ಕೊಂಡು ಹೋಯಿತು. ಅಟ್ಟಿಸ್ಕೊಂಡು ಹೋಗಿದ್ದು ಎಲ್ಲಿಗೆ? ಮೂರು ಲೋಕಗಳು. ಒಂದು ಕೈಲಾಸಕ್ಕೆ ಹೋಯಿತು, ಬ್ರಹ್ಮದೇವರ ಹತ್ರ, ಪರಮಾತ್ಮನ ಹತ್ರ. 3 ಕಡೆ ಹೋದರೂ ಕೂಡ ಅದು ಅವನನ್ನು ತುಂಡು ಮಾಡಲಿಲ್ಲ. ಅವನನ್ನು ಯಾರ ದೂರ್ವಾಸ ಮುನಿಯನ್ನು. ಏನು ಚಕ್ರಕ್ಕೆ ಚಕ್ರ ಅಂದರೆ ಏನದು? ಅಷ್ಟು ವೇಗ ಅವನು ಓಡ್ಲಿಕ್ಕಾಗತ್ತಾ? ಯಾಕೆ ಅಂದರೆ ಪುರುಷೋತ್ತಮ ಮಾಸ 1 ತಿಂಗಳು ಮಾಡಿದ್ದಕ್ಕಾಗಿ ಚಕ್ರ ಕೂಡ ಮುಟ್ಟಲಿಕ್ಕೆ ಸಾಮರ್ಥ್ಯ ಬರಲಿಲ್ಲ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಮುಟ್ಟಲಿಲ್ಲ ಅಷ್ಟೇ ಹೊರತಾಗ ಅಟ್ಟಿಸ್ಕೊಂಡು ಹೋಯ್ತು ಅಷ್ಟೇ. ಅವನು ಬೀಳಲಿಲ್ಲ, ಅವನೇನು ಮಾಡಲಿಲ್ಲ ಅವನನ್ನು. ಅಂದರೆ ಈ ಅಧಿಕ ಮಾಸ ಅಂತ ಹೇಳ್ತಾ ಇದ್ದಾರೆ. ಯಾರೇ ಹಾಕ್ಕೊಳ್ಳಿ,
ಸ್ನಾನವನ್ನು ಚೆನ್ನಾಗಿ ಮಾಡಿ ಸಂಧ್ಯಾ ಬಂದರೆ ದೇವ್ರ ಜಪ, ವೇದ ಮಂತ್ರಗಳು ಬಂದರೆ ವೇದ ಮಂತ್ರ ಯಾವುದು ಬರುತ್ತೋ ಅದೇ, ಏನು ಬೇಡ. ಇಡೀ ಅಧಿಕ ಮಾಸ ಪೂರ್ತಿ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ವಿಷ್ಣು ಸಹಸ್ರನಾಮ ಅವನು ಪಾರಾಯಣ ಮಾಡಿಬಿಟ್ಟ ಅಂದರೆ ಅವನ ಜೀವನ ಧನ್ಯ, ಸಾರ್ಥಕ, ಅವನು ನಿಜವಾದ ಮನುಷ್ಯ. ವಿಷ್ಣು ಸಹಸ್ರನಾಮ ಒಂದು ಸಾಕು. ಹೆಂಗಸರಾದರೆ ಮಧ್ವನಾಮಾದಿಗಳು, ಆಮೇಲೆ ಲಕ್ಷ್ಮೀ ಶೋಭನ ಪದ ಇಂಥದ್ದೆಲ್ಲ ಬೇಕಷ್ಟು ಅವ್ರಿಗೆ ಹೇಳಿದ್ದಾರೆ, ಅದರ ಪ್ರಾಣ ಮಾಡಿಕೊಂಡಿದ್ದು ಸಾಕು. ಹಾಗೆ ಮಕ್ಕಳಿಗೆಲ್ಲ ಒಳ್ಳೆಯ ತರಬೇತಿ ಕೊಡೋತಕ್ಕಂಥದ್ದು ಇದೆಲ್ಲ ಮಾಡ್ತಾ ಇದ್ದೆ, ದೇವರ ಅನುಗ್ರಹ ಮಾಡ್ತಾನೆ. ಹೀಗಾಗಿ ಈ ಅಧಿಕ ಮಾಸ ಎಂಬತಕ್ಕಂಥದ್ದು ಎಲ್ಲ ಶ್ರೋತೃಗಳಿಗೂ ಕೂಡ ವಿಶೇಷವಾದಕ್ಕಂಥ ಅಧಿಕವಾದ ಪುಣ್ಯವನ್ನು ಕೊಳ್ಳಿ, ಇದನ್ನು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ನೀವು ಭಾರಿ ಪ್ರಯತ್ನ ಪಟ್ಟು ನಾನು ಹಿಡಿದು ಹಾಕಿ ಅಂತೂ ಈ ಕೆಲಸ ಮಾಡಿದ್ದೀರಿ. ಇದರಿಂದ ನಾವು ಅವರೆಲ್ಲ ಈ ಕರ್ಮವನ್ನು ತಿಳ್ಕೊಂಡು ಚೆನ್ನಾಗಿ ಆಚರಣೆ ಮಾಡಿದಾಗ ಮಾತ್ರ ನಮ್ಮ ಈ ಶ್ರಮ ಎಂಬತಕ್ಕಂಥದ್ದು ಸಾರ್ಥಕ ಆಗುತ್ತೆ ಅಂಥೇಳಿ ಎಲ್ಲರೂ ಈ ಅಧಿಕ ಮಾಸದ ಇದನ್ನು ಕರ್ಮವನ್ನು ಮಾಡಿರಿ. ಪರಮಾತ್ಮ ಪ್ರೀತಿ ಸಂಪಾದನೆ ಮಾಡಿ ಒಳ್ಳೆಯ ಒಂದು ಜ್ಞಾನವೂ ಪರಮಾತ್ಮ ಅನುಗ್ರಹ ಮಾಡಿಕೊಡ್ತಾನೆ. ಕೃಷ್ಣಾರ್ಪಣವಸ್ತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ತುಂಬ ಧನ್ಯವಾದಗಳು ಆಚಾರ್ಯ. ತಾವು ತುಂಬ ಬ್ಯುಸಿ ಪಾಠ ಪ್ರವಚನಗಳಲ್ಲಿ ಯಾವಾಗಲೂ ಸಕ್ತರಾಗಿರೋರು. ಆದರೂ ನಮಗೆ ಈ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ತಮ್ಮ ಸಮಯ ತಗೊಂಡು ನಮ್ಮ ಸ್ಟುಡಿಯೋಗೆ ಬಂದ್ರಿ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು. ವೀಕ್ಷಕರೇ, ನಾವು ಇವತ್ತು ಮಾತಾಡಿದ್ವಿ ಸೂರ್ಯ ಚಂದ್ರರಿಬ್ಬರ ಒಂದು ಕಾಲಮಾನವನ್ನು ಸಿಂಕ್ ಮಾಡಿದಂತಹ ವೇದಿಕ್ ಆಲ್ಗರಿದಮ್ಮು ಈ ಅಧಿಕ ಮಾಸ. ಇದು ಒಂದು ಪೌರಾಣಿಕ ಕತೆ, ಯಾರಿಗೂ ಬೇಡ, ಯಾವುದೋ ಒಂದು ವಿಷ್ಣು ಒಂದು ಮಾಸ ಅಂತೆ, ಆ ಥರದಲ್ಲ. ಇದರ ಹಿಂದೆ ಇರುವ ಎಲ್ಲ ಒಂದು ಆ ವೈದಿಕ ಮಹಿಮೆ, ಆ ಭಗವಂತನ ಮಹಿಮೆ. ಈ ಒಂದು 30 ದಿನಗಳು ನಮಗೊಂದು ಅದ್ಭುತವಾದ ಒಂದು ಅವಕಾಶ. ಈ ಎಲ್ಲ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಮೇ 14, 2026 ಅವತ್ತಿನ ದಿನದಿಂದ ಒಂದು ತಿಂಗಳು ಅಧಿಕ ಜ್ಯೇಷ್ಠ ಮಾಸ ಶುರುವಾಗ್ತಾ ಇದೆ. ಒಂದು ಕೆಲಸ ಮಾಡೋಣ, ಈ ಏನು ಜ್ಞಾನದ ಒಂದು ಪಾಡ್ಕಾಸ್ಟ್ ಇದೆ, ಈ ಅಧಿಕ ಮಾಸದ ಮಹಿಮೆ ಏನಿದೆ, ಇದನ್ನು ನಮ್ಮ ಎಲ್ಲ ಮಿತ್ರರಿಗೆ, ಮನೆಯವರಿಗೆ, ಹಿರಿಯರಿಗೆ ಹಂಚ್ಕೊಳ್ಳೋಣ. ಪ್ರತಿಯೊಬ್ಬರು ಇದನ್ನು ನೋಡಿ ಅದರ ಮಹಿಮೆ ತಿಳಿದು ಅಟ್ಲೀಸ್ಟು ಗುರುಗಳು ಹೇಳಿದ ಹಾಗೆ ಒಂದು ವಿಷ್ಣು ಸಹಸ್ರನಾಮ ಪ್ರತಿದಿನ, ಒಂದು ಜಪ, ಒಂದು ನಾಮ ಜಪ, ಇದನ್ನೆಲ್ಲ ಮಾಡಿ ನಮ್ಮ ಈ 30 ದಿನಗಳಲ್ಲಿ ಪುಣ್ಯ ಸಾಧನೆ ಮಾಡಿಕೊಂಡು ನಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳೋಣ. ಬಹಳಷ್ಟು ಕಥೆಗಳು ಹೇಳಿದ್ರು ಗುರುಗಳು. ಹೇಗೆ ಪೌರಾಣಿಕಗಳಲ್ಲಿ ಬಹಳಷ್ಟು ಜನ ರಾಜರುಗಳು, ಋಷಿಗಳು ಅವರ ಎಲ್ಲ ಕಷ್ಟಗಳನ್ನು ಈ ಒಂದು ಅಧಿಕ ಮಾಸದ ಪುಣ್ಯದಿಂದನೇ ಪರಿಹರಿಸ್ಕೊಂಡ್ರು ಅಂತ ನಾವು ಕೇಳಿದ್ದೀವಿ. ಹಾಗಾಗಿ ಈ ಒಂದು ವಿಡಿಯೋನ ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಈ ಅಧಿಕ ಮಾಸದ ಪೂರ್ತಿ ಫಲವನ್ನು ನಾವೆಲ್ಲ ಪಡೆಯೋಣ. ಪ್ರತಿದಿನ ಆಗೋವರು ಅಪೂಪ ದಾನವನ್ನು ಮಾಡೋಣ. ಅದರ ಜೊತೆಗೆ ಆಗಲಿದ್ದವರು ಎಷ್ಟಿದೆ, ಏನಿದೆ ನಮ್ಮಲ್ಲಿ, ಅದನ್ನು ನಾವು ಸರಿಯಾದ ಪಾತ್ರರಿಗೆ ದಾನ ಮಾಡಿ ಆ ಧರ್ಮದ ಕಾರ್ಯವನ್ನು ಮಾಡ್ತಾ ನಾವು ಪುಣ್ಯ ಸಂಪಾದನೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಪೂರ್ತಿ ನೋಡಿದ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ನಮಸ್ಕಾರ. ಹರಿ ಓಂ.